ಹಾಲೆಲೂಯ. ಸಂತೋಷವಾಗಿ ಹಾಲೆಲೂಯ. ಎಷ್ಟು ಜನ ಸಂತೋಷವಾಗಿದ್ದೀರಾ? ನಮ್ಮ ದೇವರು ಒಳ್ಳೆಯ ದೇವರು. ಹಾಲೆಲೂಯ. ಪಕ್ಕದಲ್ಲಿರೋರ್ಗೆ ಹೇಳಿ, ನಮ್ಮ ದೇವರು ಒಳ್ಳೆಯ ದೇವರು. ನಾವೆಷ್ಟು ಜನ ಇದ್ದೀವಿ ಅಂತ ಮುಖ್ಯವಲ್ಲ, ಯಾರು ನಮ್ಮ ಮಧ್ಯದಲ್ಲಿದ್ದಾರೆ ಅಂತ ಮುಖ್ಯ. ಹಾಲೆಲೂಯ. ಯಾರು ನಮ್ಮ ಮಧ್ಯದಲ್ಲಿದ್ದಾರೆ? ನಿಜವಾಗಲೂ ಹಿಂದೆ ಇರೋವಂಥವರೆಲ್ಲ ಮುಂದುಗಡೆ ಬಂದರೆ ಸ್ವಲ್ಪ ನನಗೆ ಪ್ರಯೋಜನವಾಗಿರುತ್ತದೆ. ದಯವಿಟ್ಟು ಮುಂದೆ ಬಂದ್ಬಿಡಿ. ಸಹೋದರಿಯರು, ಹಿಂದುಗಡೆ ಇರೋರೆಲ್ಲ ಮುಂದೆ ಬಂದ್ಬಿಡಿ. ಕರ್ತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು. ಹಾಲೆಲೂಯ. ಎಲ್ಲರೂ ಹೇಳೋಣ, ಕರ್ತನು ಒಳ್ಳೆಯವನು, ಕರ್ತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು. ಕಾರಣ ಏನಂದರೆ, ಕಳೆದ ಅಕ್ಟೋಬರಲ್ಲಿ ನಾನು ಇಲ್ಲಿ ಬಂದೆ, ಮತ್ತು ಈ ದಿನಕ್ಕೆ ದೇವರು ನನಗೆ ಕರೆತಂದಿದ್ದು ಆತನ ಕೃಪೆ. ಹಾಲೆಲೂಯ. ನಾವು ಜೀವಂತವಾಗಿರೋದು ಆತನ ಕೃಪೆ. ಪಕ್ಕದಲ್ಲಿ ಚೆನ್ನಾಗಿ ಕೈ ಕೊಟ್ಟು ಹೇಳಿ, ನೀನು ಜೀವಂತವಾಗಿರೋದು ಆತನ ಕೃಪೆ. ಶಬ್ದವಾಗಿ, ನೀನು ಜೀವಂತವಾಗಿರೋದು ಆತನ ಕೃಪೆ. ಪಕ್ಕದಲ್ಲಿ ನೋಡಿ ಹೇಳಿ, ನೀನು ಜೀವಂತವಾಗಿರುವುದು ಆತನ ಕೃಪೆ. ಕಾರಣ, ಈ ಲೋಕದಲ್ಲಿ ಅನೇಕರು ಗತಿಸು ಹೋಗ್ತಾ ಇದ್ದಾರೆ, ಅನೇಕರು ತೀರು ಹೋಗ್ತಾ ಇದ್ದಾರೆ, ಆಕ್ಸಿಡೆಂಟ್ಸು, ಅನೇಕ ವಿಧ ಕಾರ್ಯಗಳು. ಆದರೆ ನಮ್ಮನ್ನು ಕಾಪಾಡುವ ದೇವರು, ವಾಗ್ದಾನ ಮಾಡಿದ ದೇವರು ನಮ್ಮನ್ನು ಕಾಪಾಡಿ ಇದುವರೆಗೆ ನಡೆಸಿದ್ದಾನೆ. ಹಾಲೆಲೂಯ. ಆತನು ಒಳ್ಳೆಯವನು, ಆತನಿಗೆ ಸಮವು ಯಾರೂ ಇಲ್ಲ. ಎಷ್ಟು ಜನ ನನ್ನೊಂದಿಗೆ ಸೇರಿ ಕರ್ತನು ಒಳ್ಳೆಯವನು, ಹಾಲೆಲೂಯ, ಆತನ ನಾಮವನ್ನು ಆರಾಧಿಸಕ್ಕೆ ಸಿದ್ಧರಾಗಿದ್ದೀರಾ? கர்த்தாவே, தேவர்களில் உமக்கு ಒಪ್ಪಾನವರು ಯಾರು? ಹಾಲೆಲೂಯ. ಕರ್ತನೆ, ನಿನಗೆ ಸಮಾನನು. ಈ ಹಾಡು ಎಲ್ಲರಿಗೂ ಗೊತ್ತಲ್ಲ? ಕರಗಳನ್ನು ತಟ್ಟಿ ನಾವೆಲ್ಲರೂ ಚಪ್ಪಾಳೆಯೊಂದಿಗೆ ನಾವು ಹಾಡನಾಡೋಣ. ಕರ್ತನೆ, ದೇವರಲ್ಲಿ ನಿನಗೆ ಸಮಾನ ಯಾರು? ಆಕಾಶದಲ್ಲಿ ಭೂಮಿಯಲ್ಲಿ ನಿನಗೆ ಸಮಾನ ಯಾರು? ಕರ್ತನೆ, ದೇವರಲ್ಲಿ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? 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 ಆಕಾಶದಲ್ಲೂ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಕರ್ತನೆ, ದೇವರಲ್ಲಿ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಕೆಂಪು ಸಮುದ್ರವ ಸೀಳಿ ನಿನ್ನ ಜನರನ್ನು ನಡೆಸಿದೆ ನೀ. ಕೆಂಪು ಸಮುದ್ರವ ಸೀಳಿ ನಿನ್ನ ಜನರನ್ನು ನಡೆಸಿದೆ ನೀ. ನೀ ಶಕ್ತನು, ಸರ್ವಶಕ್ತನು, ನಿನ್ನ ಮಾತು ಬದಲಾಗದು. ನೀ ಶಕ್ತನು, ಸರ್ವಶಕ್ತನು, ನಿನ್ನ ಮಾತು ಬದಲಾಗದು. ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಹೌದಪ್ಪ, ಈ ಆಕಾಶದಲ್ಲೂ ಭೂಮಿಯಲ್ಲೂ ನಿಮಗೆ ಸಮಾನನಾದ ದೇವರು ಯಾರಿಲ್ಲಪ್ಪ. ನೀನೊಬ್ಬನೇ ಸರ್ವಶಕ್ತನಾದ ದೇವರಾಗಿದ್ದೀಯಾ.
ಅದಕ್ಕಾಗಿ ನಿನಗೆ ಸ್ತೋತ್ರ 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 ಎಂದು ನಿನಗೆ ಹೃದಯಪೂರ್ವಕವಾಗಿ ನಾವು ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ನೀನೊಬ್ಬನೇ ಮೌನ್ನತನಾದ ದೇವನಾಗಿದ್ದೀಯಾ, ಅದಕ್ಕಾಗಿ ನಿನ್ನ ನಾಮಕ್ಕೆ ನಾವು ಮಹಿಮೆಯನ್ನು ಸಲ್ಲಿಸುವರಾಗಿದ್ದೇವೆ. ಅಪ್ಪ, ಈ 1000 ದಿನದ ಪ್ರಾರ್ಥನೆಯಲ್ಲಿ ನಮ್ಮನ್ನು ಸೇರಿಸಿದೆಯಲ್ಲ, ಅದಕ್ಕಾಗಿ ಸ್ತೋತ್ರ. ಈ ದಿನದಲ್ಲಿಯೂ ಈ ಪಟ್ಟಣಕ್ಕೆ ಬಂದು ಇಲ್ಲಿ DGM ಬೆಥೆಲ್ ಸಭೆಯಲ್ಲಿ ಸೇರಿ ಸೇವೆ ಮಾಡುವುದಕ್ಕಾಗಿ ನೀನು ಕೊಟ್ಟ ಕೃಪೆಗಾಗಿ ನಿನಗೆ ವಂದನೆ ಸಲ್ಲಿಸುತ್ತಾ ಇದ್ದೀನಿ. ಈ ದಿನದಲ್ಲಿ ಮಾತನಾಡುವ ಪ್ರತಿಯೊಂದು ಮಾತುಗಳು ನಿನ್ನ ಮಾತುಗಳಾಗಿ ಮಾರ್ಪಡಲಿ ಎಂದು ನಾನು ಪ್ರಾರ್ಥಿಸುತ್ತಾ ಇದ್ದೀನಿ. ನೀನು ಬಯಸುವುದನ್ನು ನಮ್ಮ ಜೀವಿತದಲ್ಲಿ ನಡೆಸುವುದಕ್ಕಾಗಿ ನೀನು ಮಾತನಾಡಬೇಕು. ನೀನು ಬಯಸಿದ ಕಾರ್ಯಗಳನ್ನು ಮಾತ್ರ ಮಾತನಾಡಬೇಕೆಂದು ನಾನು ಪ್ರಾರ್ಥಿಸ್ತಾ ಇದ್ದೀನಿ. ನಿನ್ನ ಜನರ ಹೃದಯಗಳನ್ನು ತೆರೆಯಬೇಕೆಂದು ಪ್ರಾರ್ಥಿಸ್ತಾ ಇದ್ದೀನಿ. ಈ ಮಾತುಗಳನ್ನು, ನಿನ್ನ ವಾಕ್ಯವನ್ನು ಬೋಧಿಸುವಾಗ ಅವರ ಕಿವಿಗಳು ತೆರೆಯಲ್ಪಡಲಿ ಎಂದು ನಾನು ಪ್ರಾರ್ಥಿಸ್ತಾ ಇದ್ದೀನಿ. ಅವರ ಹೃದಯಗಳು ತೆರೆಯಲ್ಪಡಲಿ ಎಂದು ನಾನು ಪ್ರಾರ್ಥಿಸ್ತಾ ಇದ್ದೀನಿ. ಕೇಳುವ ಪ್ರತಿಯೊಂದು ವಾಕ್ಯವನ್ನು ಅರ್ಥ ಮಾಡಿಕೊಂಡು ಅದರಂತೆ ಜೀವಿಸೋಕ್ಕೆ ಪರಿಶುದ್ಧಾತ್ಮನ ಸಹಾಯ ಮಾಡಬೇಕೆಂದು ಪ್ರಾರ್ಥಿಸ್ತಾ ಇದ್ದೀನಿ. ಅದು ಮಾತ್ರವಲ್ಲದೆ ಅಪ್ಪ, ಈ ಚಾನೆಲ್ ಮುಖಾಂತರವಾಗಿ ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಾ ಈ ಮಾತುಗಳನ್ನು ಕೇಳುತ್ತಿರುವ ಜೀವನದಲ್ಲಿ ಅದ್ಭುತಗಳು ನಡೆಯಲಿ. ಈವಾಗಲೇ ನಿನ್ನ ಮಾತುಗಳಿಂದ ಅವರನ್ನು ಬೋಧಿಸಿ ನಡೆಸಬೇಕೆಂದು ಪ್ರಾರ್ಥಿಸುತ್ತಾ ನಿನ್ನ ನಾಮದಲ್ಲಿ ಬೇಡಿ ಹೊಂದುತ್ತೇನೆ ತಂದೆಯೇ, ಆಮೆನ್. ಹಲ್ಲೆಲೂಯಾ. ಎಷ್ಟು ಜನ ಸಂತೋಷವಾಗಿದ್ದೀರಾ? ಹಲ್ಲೆಲೂಯಾ. ಈ ಮೊದಲನೆಯ ದಿನದಲ್ಲಿ ಸಹ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಕಾರ್ಯವೇನೆಂದರೆ, ಪ್ರಾರ್ಥನೆಯ ಜೀವಿತದ ಕುರಿತು ನಾನು ನಿಮ್ಮೊಂದಿಗೆ ಮಾತನಾಡಲಿಕ್ಕೆ ನಾನು ಬಂದಿದ್ದೇನೆ. ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ, ಪ್ರತಿಯೊಬ್ಬ ವಿಶ್ವಾಸಿಯ ಜೀವಿತಕ್ಕೆ ಬಹು ಪ್ರಾಮುಖ್ಯವಾದದ್ದು ಪ್ರಾರ್ಥನೆ. ಈ ಪ್ರಾರ್ಥನೆ ನಮ್ಮಲ್ಲಿರುವಾಗ, ಈ ಪ್ರಾರ್ಥನೆ ಜೀವನ ನಮ್ಮಲ್ಲಿರುವಾಗ ನಾವು ದೇವರ ಜೊತೆಗೆ ನಡೆಯುವುದಕ್ಕೂ ಆತನೊಂದಿಗೆ ಅನ್ಯೋನ್ಯ ಐಕ್ಯವಾಗಿ ಇರುವುದಕ್ಕೆ ಸಹಾಯ ಮಾಡುವ ಒಂದು ಕಾರ್ಯವಾಗಿರುತ್ತದೆ. ಪ್ರಾರ್ಥನೆ ಎಂಬುವುದು ನಾವು ದೇವರೊಟ್ಟಿಗೆ ಮಾತನಾಡುವಂಥದ್ದು. ನಾವು ಅನೇಕ ಸಮಯಗಳಲ್ಲಿ ಇದರಲ್ಲೇ ನಾವು ಸ್ಥೀಮಿತರಾಗಿ ಇದಕ್ಕೆ ಸ್ಥೀಮಿತಗೊಳಿಸಿಕೊಂಡು ಇಲ್ಲೇ ನಾವು ಅದನ್ನೇ ನಾವು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವು ಹೋಗುತ್ತೇವೆ. ಆದರೆ ಪ್ರಾರ್ಥನೆ ಅದಕ್ಕೆ ಮೇಲ್ಪಟ್ಟಂಥವರ ಕಾರ್ಯ. ಪ್ರಾರ್ಥನೆ ಎಂಬುದು ಎಲ್ಲದಕ್ಕಿಂತಲೂ ಮೇಲ್ಪಟ್ಟಂಥ ಒಂದು ಕಾರ್ಯವಾಗಿರುತ್ತದೆ. ಮೊದಲನೇದಾಗಿ ಕಳೆದ ಬಾರ ಬಂದಾಗ ನಾನು ಪ್ರಾರ್ಥನೆ ಕುರಿತು ಅನೇಕ ಮಾತುಗಳನ್ನು, ಅನೇಕ ಸಂದೇಶಗಳನ್ನು ನಿಮ್ಮ ಜೊತೆಗೆ ತಂದೆ. ಆದರೆ ಇವತ್ತಿನೂ ಸಹ ನಾನು ಇವತ್ತಿನಿಗಾಗಿ ಪ್ರಾರ್ಥನೆ ಮಾಡುವಾಗ ನನ್ನ ಜನರ ಜೀವನದಲ್ಲಿ, ನಮ್ಮ ಜೀವನದಲ್ಲಿ ಪ್ರಾರ್ಥನೆಯ ಪ್ರಾಮುಖ್ಯತೆಯನ್ನು ಕಲಿತುಕೊಳ್ಳಬೇಕು ಅಥವಾ ಕಳಿಸಿಕೊಡಬೇಕೆಂದು ಆತ್ಮನ ಪ್ರೇರೇಪಣೆಯಿಂದ ಈ ಪ್ರಾರ್ಥನಾ ಅಂಶವನ್ನು ನಿಮ್ಮ ಬಳಿಗೆ ತರುತ್ತೇನೆ. ಎಷ್ಟು ಜನ ನನ್ನೊಂದಿಗೆ ಈ ಮಾತುಗಳನ್ನು ಕೇಳೋದಕ್ಕೆ ಉತ್ಸಾಹದಿಂದ, ಸಂತೋಷದಿಂದಿದ್ದೀರಾ? ನಿಮ್ಮ ಶಬ್ದವನ್ನು ನಾನು ಕೇಳಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ನಿಮ್ಮ ಕೈಗೆ ನಾನು ಅದ್ಭುತಗಳನ್ನು ಮಾಡೋದಕ್ಕೆ ಇಲ್ಲಿ ಬಂದಿಲ್ಲ, ಇಲ್ವಾ ಯಾರ ಜೀವನದ ಕುರಿತು ಮಾತನಾಡೋದಕ್ಕೆ ಬಂದಿಲ್ಲ. ನಿಮ್ಮ ಜೀವಿತಗಳನ್ನು ದೇವರು ನೋಡೋನಾಗಿದ್ದಾನೆ, ಆತನ ಕ್ರಿಯೆ ಮಾಡೋನಾಗಿದ್ದಾನೆ. ಇವತ್ತು ನಾನು ಹೊತ್ತು ತಂದ ಒಂದು ಕಾರ್ಯ ಏನಂದರೆ, ದೇವರು ಕೊಟ್ಟಂಥ ಕಾರ್ಯವನ್ನು ನಿಮ್ಮ ಕೈಗೆ ಕೊಟ್ಟು ಹೋಗ್ಬೇಕಂತ ಇದ್ದೀನಿ. ಹಲ್ಲೆಲೂಯಾ. ಒಂದು ಮನೆಯನ್ನು ಕಟ್ಟುವುದಕ್ಕಾಗಿ ಅನೇಕರು ಸಹಾಯ ಮಾಡುತ್ತಾರೆ. ಒಬ್ಬ ಮನೆಯನ್ನು ಕಟ್ಟುವುದಾದರೆ ಮೇಸ್ತ್ರಿ, ಕೆಲಸ ಮಾಡೋರು, ಗಾರೆ ಕೆಲಸ ಮಾಡೋರು, ಸಿಮೆಂಟ್ ಮಾಡೋರು ಎಲ್ಲರೂ ಇರ್ತಾರೆ. ಆದರೆ ಇನ್ಚಾರ್ಜ್ ಯಾರಾದರೂ ಒಬ್ಬರು ತಗೊಂಡು ಆ ಮನೆಯನ್ನು ಕಟ್ಟಿಸಿಕೊಟ್ಟ ಮೇಲೆ ಏನು ಮಾಡ್ತಾರೆ? ಎಲ್ಲ ಮನೆ ಕಟ್ಟಿ ಮುಗಿಸಿದ ಮೇಲೆ ಏನು ಕೊಡ್ತಾರೆ? ಕೈಗೆ ಬೀಗದ ಕೈಯನ್ನು ಕೊಟ್ಟು ಅವರು ಹೊರಟು ಹೋಗ್ತಾರೆ. ಅದೇ ರೀತಿಯೇ ಈ ಸಭೆಯನ್ನು, ನಿಮ್ಮನ್ನು ಕಟ್ಟುವುದಕ್ಕೆ ಅನೇಕ ಪ್ರಸಂಗಿಕರು ಬಂದಿದ್ದಾರೆ, ಅನೇಕ ಸುವಾರ್ತಿಕರು ಬಂದಿದ್ದಾರೆ, ಅನೇಕ ಪ್ರವಾದಿಗಳು ಬಂದು ನಿಮ್ಮ ಮಧ್ಯದಲ್ಲಿ ಮಾತನಾಡಿದ್ದಾರೆ. ಆದರೆ ಇವತ್ತು ನನ್ನ ಕೈಯಲ್ಲಿ ದೇವರು ಕೊಟ್ಟಂಥ ಕಾರ್ಯವನ್ನು ನಿಮಗೆ ಬೀಗದ ಕೈಯಾಗಿ ಕೊಟ್ಟು ಹೋಗೋಕ್ಕೆ ನಾನು ಬಂದಿದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಬೀಗದ ಕೈ ಏನಂದರೆ ಪ್ರಾರ್ಥನೆ. ಪ್ರೇಯರ್ ಇಸ್ ದ ಕೀ ಟು ಅನ್ರಿವೀಲ್ ದ ಥಿಂಗ್ಸ್ ವಿಚ್ ಈಸ್ ಸೀಕ್ರೆಟ್ಸ್. Today I want to talk to you, I want to tell the prayer is a key which make reveal the things. ಪ್ರಾರ್ಥನೆ ಒಂದು ಬೀಗದ ಕೈ ಆಗಿದೆ. ಆ ಬೀಗದ ಕೈಯಿಂದ, ಆ ಬೀಗದಿಂದ ರಹಸ್ಯಗಳನ್ನು ಅಥವಾ ನಿಮಗೆ ಗೋಚರವಾಗದ ಕಾರ್ಯಗಳನ್ನು ತಿಳಿಯಪಡಿಸೋದಕ್ಕೆ ಪರಿಶುದ್ಧಾತ್ಮ ಸಹಾಯ ಮಾಡೋನಾಗಿದ್ದಾನೆ.
ಅವಾಗ ನಮ್ಮ ಜೀವನದಲ್ಲಿ ಪ್ರಾರ್ಥನೆ ಎಂಬುದು ತುಂಬಾ ಪ್ರಾಮುಖ್ಯವಾದ ಒಂದು ಕಾರ್ಯ. ನಾವು ತಿಳಿದುಕೊಳ್ಳುತ್ತೇವೆ, ಪ್ರಾರ್ಥನೆ ಎನ್ನುವುದಾದರೆ ಏನೋ ದೇವರ ಬಳಿಯಲ್ಲಿ ಸ್ವಲ್ಪ ಸಮಯ ಮಾತನಾಡುವುದೋ ಇಲ್ಲ ನಮಗೆ ಬೇಕಾದ ಕಾರ್ಯಗಳನ್ನು ಹೇಳುವುದು ಎಂದು ನಾವು ಪ್ರಾರ್ಥನೆ ಆಲೋಚನೆ ಮಾಡ್ತಿದ್ದೆ. ಪ್ರಾರ್ಥನೆ ಎನ್ನುವುದು ಎಲ್ಲದಕ್ಕಿಂತ ಮೇಲಾದ ಒಂದು ಕಾರ್ಯವಾಗಿದೆ. ಹಲ್ಲೆಲೂಯಾ. ದೇವರೊಟ್ಟಿಗೆ ಸಂಭಾಷಿಸುವಂಥ ಕಾರ್ಯ. ಆವಾಗ ಪ್ರಾರ್ಥನೆ ನಮ್ಮ ಜೀವಿತದಲ್ಲಿ ತುಂಬಾ ಪ್ರಾಮುಖ್ಯವಾದದ್ದು. ಮತ್ತೆ ಹೇಳ್ತೀನಿ, ಪ್ರಾರ್ಥನೆ ಜೀವನ ನಮಗೆ ಬೇಕಾಗಿರುವಂಥ ಕಾರ್ಯವಾಗಿದೆ. ಕಾರಣ ಯೇಸು ತನ್ನ ಶಿಷ್ಯರಲ್ಲಿ ಇರುವಾಗ, ಈ ಲೋಕದಲ್ಲಿರುವಾಗ ಅವಾಗ ಪ್ರಾರ್ಥನೆಯನ್ನು ಕಳಿಸಿಕೊಟ್ಟವನಾಗಿದ್ದನು. ಮತ್ತೆ ಇನ್ನು ಬರೆದ ಸುವಾರ್ತೆ, ನನ್ನೊಂದಿಗೆ ತಿರುಗಿಸಿಕೊಳ್ಳಿ, 6th verses 6 verses. ಮತ್ತೆ 6ನೇ ವಚನ. ನಿನ್ನ ಏಕಾಂತವಾದ ಕೋಣೆಯೊಳಗೆ ಹೋಗಿ, ನಿನ್ನ ಏಕಾಂತವಾದ ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಅಂತರಂಗದಲ್ಲಿ ಇರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು. ಸಾಕು ಬ್ರದರ್. ಇಲ್ಲಿ ದೇವರ ವಾಕ್ಯದಲ್ಲಿ ನೋಡುವಾಗ ಈ ಮಾತುಗಳು ಯೇಸು ಜೀವಿಸುವಾಗ, ಈ ಲೋಕದಲ್ಲಿ ಜೀವನ ಮಾಡುವಾಗ, ತನ್ನ ಶಿಷ್ಯರೊಂದಿಗೆ ಇರುವಾಗ ಹೇಳಿಕೊಟ್ಟಂಥ ಒಂದು ಮಾತು. ಅನೇಕರು ಅನೇಕ ಕಾರ್ಯಗಳನ್ನು ಕಲಿತುಕೊಳ್ಳೋದ್ರಲ್ಲಿ ಆಸಕ್ತರಾಗಿರ್ತಾರೆ. ಹೇಗೆ ದುಡ್ಡು ಮಾಡಬೇಕು, ದುಡ್ಡು ಎಲ್ಲರಿಗೂ ಬೇಕು, ಆದರೆ ಅದರಲ್ಲೇ ನಾವು ಮುಳುಗಬಾರದು. ಹೇಗೆ ಸಂಪಾದಿಸಬೇಕು, ಹೇಗೆ ನಾನು ಅಂದವಾಗಿ ಮಾರ್ಪಡಬೇಕು, ಹೇಗೆ ನಾನು ಬಲಿಷ್ಠನಾಗಿ ಮಾರ್ಪಡಬೇಕು, ಹೇಗೆ ನಾನು ಇನ್ನೂ ಆಸ್ತಿಯನ್ನು ಮಾಡಬೇಕು, ಅನೇಕ ಕಾರ್ಯಗಳನ್ನು ಕಲಿತುಕೊಳ್ಳೋದ್ರಲ್ಲಿ ಆಸಕ್ತಿ ಆಗಿರ್ತಾರೆ. ಆದರೆ ನಮ್ಮ ಆತ್ಮಿಕ ಜೀವನದಲ್ಲಿ ಏನನ್ನು ನಾನು ಕಲಿತುಕೊಳ್ಳಬೇಕು, ಯಾವುದರ ಬಗ್ಗೆ ಕಲಿತುಕೊಳ್ಳಬೇಕು ಅನ್ನುವಾಗ ದೇವರು ಹೇಳಿಕೊಡುವ ಒಂದು ಕಾರ್ಯವೆಂದರೆ, ಮೊದಲನೆಯದಾಗಿ ನಿನ್ನ ಅಂತರಂಗ ಜೀವಿತದಲ್ಲಿ ನೀನು ದೇವರೊಟ್ಟಿಗೆ ಸಹವಾಸದಿಂದ ಇರುವ ಕಾರ್ಯದಲ್ಲಿ ನೀನು ಮೊದಲಾಗಬೇಕು. ಒಬ್ಬ ಮನುಷ್ಯನನ್ನು, ಒಬ್ಬ ಕ್ರೈಸ್ತನನ್ನು, ಒಬ್ಬ ದೇವರ ಮಗುವನ್ನು ಯಾವುದು ಬಲಪಡಿಸುತ್ತದೆ ಅಂದರೆ ಅವನ ಅಂತರಂಗದ ಪ್ರಾರ್ಥನೆಯನ್ನು. ಇಲ್ಲಿ ಯೇಸು ತನ್ನ ಶಿಷ್ಯರಿಗೆ ಪ್ರಾರ್ಥನೆಯ ಕುರಿತು ಕಲಿಸಿಕೊಡುವಾಗ, ಯೇಸು ತನ್ನ ಶಿಷ್ಯರಿಗೆ ಪ್ರಾರ್ಥನೆ ಕುರಿತು ಕಲಿಸಿಕೊಟ್ಟಿರುವುದು ಸತ್ಯವಾದರೆ ನಾವು ಸಹ ಪ್ರಾರ್ಥನೆ ಕಲಿತುಕೊಳ್ಳಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅನೇಕರು ಏನು ಮಾಡ್ತಾರೆ ಅಂದರೆ, ಯಾರೋ ಹೇಳಿಕೊಟ್ಟಿದ್ದ ಪ್ರಾರ್ಥನೆ ಮಾಡೋಕ್ಕೆ ನಾವಿಲ್ಲ, ನಮ್ಮ ಯೇಸುವಿನ ಮಾದರಿಯಾಗಿ ಇಟ್ಟುಕೊಂಡು ನಾವು ಪ್ರಾರ್ಥಿಸೋರಾಗಿರಬೇಕು. ಕಾರಣ ಪ್ರಾರ್ಥನೆ ಆಕಾಶವನ್ನು ಭೂಮಿಯನ್ನು ಒಂದು ಮಾಡುವಂಥ ಕಾರ್ಯ. ಹಲ್ಲೆಲೂಯಾ. ಐ ಹ್ಯಾವ್ ದ ಒಂದು ಮಾತು, ದ ಸೇಯಿಂಗ್ ಲೈಕ್ ಇಸ್, prayer is a bridegroom which kisses the bride. ಅಂದರೆ ಒಂದು ಮೊದಲಿಂಗನು ಮೊದಲಗತಿಯನ್ನು ಮುದ್ದಿಡುವ ರೀತಿ ಪ್ರಾರ್ಥನೆ. ಆಕಾಶವು ಮೊದಲಗತಿ, ಭೂಮಿ ಮೊದಲಿಂಗನಾಗಿ ಆ ಎರಡು ಚುಂಬಿಸುವಂತೆ ಪ್ರಾರ್ಥನೆ ಆಗಿದೆ ಅಂತ ಆ ಮಾತನ್ನು ಕೇಳಿದಾಗ ನನಗೆ ಒಂದು ಹೊಸ ರೀತಿಯಾದ ಅನುಭವ ಉಂಟಾಯಿತು. ಪ್ರಾರ್ಥನೆ ಇಷ್ಟು ಇಂಪಾರ್ಟೆಂಟ್ ಆಗಿದೆಯಾ? ಪ್ರೇಯರ್ ಈ ರೀತಿಯಾದಂಥ ಒಂದು ಕಾರ್ಯ. ದೇವರು ವಾಕ್ಯ ಹೇಳುತ್ತದೆ, ನೀನು ಏಕಾಂತದ ಕೊಠಡಿಯೊಳಗೆ ಹೋಗಿ, ನಿನ್ನ ಏಕಾಂತತೆಯಲ್ಲಿ ಹೋಗಿ ನಿನ್ನ ಹೃದಯದಲ್ಲಿ ದೇವರನ್ನು ಹುಡುಕುವುದು. ಆ ಮಾತನ್ನು ಮತ್ತೊಮ್ಮೆ ಓದಿ ಬ್ರದರ್, ಕ್ಯಾನ್ ಯು ರೀಡ್ ಇಟ್ ಫಾರ್ ಮೀ? ನಿನ್ನ ಏಕಾಂತವಾದ ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಅಂತರಂಗದಲ್ಲಿ ಇರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು. ಇಲ್ಲಿ ನೋಡುವಾಗ ಎರಡು ಕಾರ್ಯಗಳನ್ನು ನಾವು ಗಮನಿಸಬೇಕು. ನಿನ್ನ ಏಕಾಂತ ಕೋಣೆಯೊಳಗೆ, ಅದಕ್ಕಾಗಿ ಇವಾಗ ಎಲ್ಲರೂ ಹೋಗಿ ಮನೆಗಳಲ್ಲಿ ರೂಮ್ನ ಹುಡುಕಬೇಡಿ. ನಿನ್ನ ಏಕಾಂತದ ಕೋಣೆ ಅಂದರೆ ನಿನ್ನ ಶರೀರವಾಗಿದೆ. ನಿನ್ನ ಬಾಗಿಲುಗಳನ್ನು ಮುಚ್ಚಿ ನಿನ್ನ ಅಂತರಂಗದಲ್ಲಿರುವಂಥ ದೇವರನ್ನು ನೋಡು. ಅಂತರಂಗದಲ್ಲಿರುವಂಥ ದೇವರಂದರೆ ನಿನ್ನ ಹೃದಯದಲ್ಲಿ ವಾಸ ಮಾಡುವ ದೇವರನ್ನು ನೋಡು. ನೀನು ಪ್ರಾರ್ಥಿಸೋನಾಗಿರ್ಬೇಕು. ಹಲ್ಲೆಲೂಯಾ. ನಾವು ಎಲ್ಲೋ ಹೋಗಿ ಯಾವುದರೋ ಮುಂದೆ ನಿಂತು ಪ್ರಾರ್ಥನೆ ಮಾಡೋಕ್ಕೆ ದೇವರು ಹೇಳ್ತಾ ಇಲ್ಲ. ನಿನ್ನ ದೇವರು ನಿನ್ನ ಹೃದಯದಲ್ಲಿ ಇದ್ದಾನೆ, ನಿನ್ನ ಹೃದಯದಲ್ಲಿ ವಾಸ ಮಾಡುವನಾಗಿದ್ದಾನೆ. ಕಾರಣ 1 ಕೊರಿಂಥಿಯರ 3ನೇ ಅಧ್ಯಾಯದಲ್ಲಿ ನೋಡುವಾಗ 6ನೇ ಅಧ್ಯಾಯದಲ್ಲಿ ನೋಡುವಾಗ ಹೇಳುತ್ತೆ, ನೀನು ದೇವರ ಆಲಯವಾಗಿದ್ದೀಯಾ, ನಿನ್ನಲ್ಲಿ ದೇವರ ಆತ್ಮನು ನೆಲೆಗೊಂಡಿದ್ದಾನೆ. ಹಲ್ಲೆಲೂಯಾ. ಇವತ್ತು ನಮ್ಮ ಹೃದಯದಲ್ಲಿ ಯಾರು ಇದ್ದಾರನ್ನು ನಾವು ಶೋಧಿಸಿ ನೋಡಬೇಕು.
ನಮ್ಮ ಅಂತರಂಗದಲ್ಲಿ ಯಾರು ಇದ್ದಾರೆ, ನಾವು ನಮ್ಮ ಅಂತರಂಗದಲ್ಲಿ ನಮ್ಮ ಹೃದಯಗಳಲ್ಲಿ ಬೇರೆ ಏನೋ ಇಟ್ಟುಕೊಂಡು ನಾವು ಪ್ರಾರ್ಥನೆ ಮಾಡಿದ್ರೆ ಆ ಪ್ರಾರ್ಥನೆಗೆ ಏನು ಸಿಗೋದಿಲ್ಲ, ಉತ್ತರ ಸಿಗುವುದಿಲ್ಲ. ಇಲ್ಲಿ ದೇವರ ವಾಕ್ಯ ಹೇಳಿದ್ರೆ, ನೀನು ಏಕಾಂತವಾಗಿ ಹೋಗಿ, ಏಕಾಂತವಾಗಿ ನಿನ್ನನ್ನು ನೀನು ಬೇರ್ಪಡಿಸುವಂಥ ದೇವರ ಆ ವಾಕ್ಯದ ಅರ್ಥ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ಯಾಕೆ ಹೇಳ್ತಾ ಇದ್ರೆ, ನೀನು ನಮ್ಮೊಟ್ಟಿಗೆ ಇದ್ದೀರಂತ ತಿಳ್ಕೊಳ್ಳೋಕ್ಕೆ. ಹಲ್ಲೆಲೂಯಾ. ಎರಡನೇದು, ದೇವರಿಗೆ ಮಹಿಮೆ ಉಂಟಾಗಲಿ. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯ ಹೇಳುತ್ತೆ, ನೀನು ಏಕಾಂತವಾಗಿ ಹೋಗು. ಏಕಾಂತ ಅನ್ನುವಾಗ ಸಪ್ರೇಷನ್, ಮೇಕ್ ಯುವರ್ ಸೆಲ್ಫ್ ಸಪ್ರೇಷನ್ ಫ್ರಮ್ ದ ವರ್ಲ್ಡ್. ಈ ಲೋಕದ ನಿನ್ನನ್ನು ನೀನೇನು ಮಾಡ್ಕೊಳ್ಬೇಕು, ಬೇರ್ಪಡಿಸಿಕೊಳ್ಳುವಂಥ ಕಾರ್ಯಗಳು. ಯಾರಿಂದ ಬೇರ್ಪಡಿಸಿಕೊಳ್ಳಬೇಕು? ಮೊದಲನೇದಾಗಿ ಯಾರಿಂದ? ದೇವರಿಂದನಾ? ಲೋಕದಿಂದ. ಲೋಕದಲ್ಲಿ ಏನಿದೆ? ಎಲ್ಲರೂ ಮೊದಲನೇದಾಗಿ ಪಾಪ ಇದೆ. ಇಲ್ಲ, ಫಸ್ಟ್ ಲೋಕದಲ್ಲಿ ಬರೋದು ಆಸೆಗಳು. ಈ ಲೋಕದ ಆಸೆಗಳು ನಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗುತ್ತೆ? ಸ್ವರ್ಗಕ್ಕೆ, ನರಕಕ್ಕೆ. ಅವಾಗ ಲೋಕದ ಆಸೆಗಳೆಲ್ಲ ಏನಂದ್ರೆ, ಈ ಲೋಕದ ಆಸೆ ಅನ್ನೋದು ನಮ್ಮ ಶರೀರದ ಆಸೆಗಳು. ನಮ್ಮ ಶರೀರ ಹೇಳುತ್ತೆ ಉಪವಾಸ ಮಾಡಬೇಡ, ನಮ್ಮ ಶರೀರ ಹೇಳುತ್ತೆ ನೀನು ಆಲಯಕ್ಕೆ ಹೋಗಬೇಡ, ನನ್ನ ಶರೀರ ಹೇಳುತ್ತೆ ಈ ಪಾಪವನ್ನು ಮಾಡು, ಈ ತಪ್ಪನ್ನು ಮಾಡು, ನೀನು ಇಷ್ಟ ಬಂದಾಗೆ ಇರು ಅಂತ ಹೇಳೋದು. ಆ ಶರೀರದ ಆಸೆಗಳಿಂದ ನಾವು ದೂರ ಆಗಬೇಕು. ದೇವರು ವಾಕ್ಯ ಹೇಳುತ್ತೆ, ತನ್ನ ಶರೀರಗಳನ್ನು ಪರಿಶುದ್ಧವಾಗಿ ಇಟ್ಟುಕೊಳ್ಳಬೇಕಾದ ದೇವರ ವಾಕ್ಯ ಹೇಳುತ್ತೆ. ಅವಾಗ ನಮ್ಮನ್ನು ನಾವು ದೇವರ ಪ್ರಸನ್ನತೆಗೆ ಸೇರೋದಕ್ಕೆ ನಾವು ಲೋಕದಿಂದ ಬೇರ್ಪಟ್ಟವರಾಗಿರ್ಬೇಕು. ಆಮೇನ್. ನಾನಿನ್ನೂ ಪ್ರೇಯರ್ಗೆ ಹೋಗ್ತಾ ಇಲ್ಲ, ನಿನ್ನ ಆ ಕಾರ್ಯಕ್ರಮ ತಗೊಂಡು ಹೋಗ್ತಾ ಇಲ್ಲ. ಪ್ರೇಯರ್ ಮಾಡೋಕ್ಕೆ ಮುಂಚೆ ನಾವೇನು ಮಾಡಬೇಕು? ನಮ್ಮನ್ನು ನಾವು ಬೇರ್ಪಡಿಸ್ಕೊಳ್ಬೇಕು. ನಾವು ದೇವರಿಂದ ಅನೇಕ ಕಾರ್ಯಗಳನ್ನು ಹೊಂದುವುದಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ. ನಾವು ಹೋಗೋ ಕಡೆಯಲ್ಲೆಲ್ಲ ಎಲ್ಲರೂ ಹೇಳುವ ಒಂದು ಕಾರ್ಯ, ಬ್ರದರ್ ನಾನು ನೆನೆಸುವ ರೀತಿ ನನ್ನ ಜೀವನ ಆಗ್ತಾ ಇಲ್ಲ, ನಾವು ನೆನೆಸುವ ರೀತಿ ಸಫಲತೆ ಹೊಂದುತ್ತಾ ಇಲ್ಲ, ನಾವು ನೆನೆಸುವ ರೀತಿ ನಮ್ಮ ಕುಟುಂಬ ನಡೆಯುತ್ತಾ ಇಲ್ಲ. ಏನು ಮಾಡಬೇಕನ್ನೋದ್ರೆ ಮೊದಲನೇದಾಗಿ ನೀನು ಮಾಡಬೇಕಾಗಿರೋದು, ಈ ದಡದಿಂದ ಆ ತಡೆಗೆ ನೀನು ಹೋಗಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವ ಕಡೆ ಹೋಗಬೇಕು? ಒಂದು ತಡದಿಂದ ಇನ್ನೊಂದು ತಡೆಗೆ. ಎರಡು ಕಡೆ ನೀನು ಕಾಲಿಟ್ಟರೆ ನೀನು ಹೋಗೋಕ್ಕಾಗೋದಿಲ್ಲ. ಎರಡು ಕಡೆ ನೀನು ಇರುವುದಾದರೆ ನೀನು ಯಾವುದಕ್ಕೂ ನೀನು ಪ್ರಯೋಜನವಾಗೋದಿಲ್ಲ. ನಾವು ಏನೇ ಬೇಡಿಕೊಂಡು ಅದು ನಡೆಯೋದಿಲ್ಲ. ನಮ್ಮ ಹೃದಯಗಳಲ್ಲಿ ಅಂತರಂಗದಲ್ಲಿ ನಿನ್ನ ದೇವರನ್ನು ನೋಡಿ ನೀನು ಪ್ರಾರ್ಥಿಸು ಅನ್ನೋದಕ್ಕೆ ನಿನ್ನ ಹೃದಯವು ದೇವರಿಗೆ ಬೇರ್ಪಟ್ಟ ಹೃದಯವಾಗಿ ಮಾರ್ಪಡಬೇಕು. ಆಮೇನ್. ದೇವರು ಹೇಳಿದ್ರೆ ನೀನು ಏಕಾಂತವಾಗಿ ಹೋಗು. ಅವಾಗ ಮೊದಲನೇದಾಗಿ ನಾವು ಮಾಡಬೇಕಾದ ಲೋಕದ ಚಿಂತೆಗಳಿಂದ ನಾವು ದೂರ ಇರಬೇಕು. ತುಂಬ ಜನ ಪ್ರಾರ್ಥನೆ ಮಾಡುವಾಗ ಏನು ಮಾಡ್ತಾರೆ ಅಂದರೆ, ಪ್ರಾರ್ಥನೆ ಮಾಡ್ತಾ ಇರ್ತೀವಿ, ಅದು ನಮ್ಮ ಮನಸ್ಸು ಏನಾಗಿ ಹೇಳುತ್ತೆ, ಬೇರೆ ಕಾರ್ಯ ಯೋಚನೆ ಮಾಡ್ತಾ ಇರುತ್ತೆ. ಬಾಯಿ ಏನು ಹೇಳ್ತಾ ಇರುತ್ತೆ, ಎಲ್ಲ ಮಾತನಾಡ್ತಾ ಇರ್ತೀವಿ. ವಿ ಆರ್ ಪ್ರೇಯಿಂಗ್, ಬಟ್ ಅವರ್ ಮೈಂಡ್ ಆ್ಯಂಡ್ ಸೋಲ್ ಏನು ಮಾಡ್ತಾ ಇದೆ, ಬೇರೆ ಯೋಚನೆಗಳಿಗೆ ಹೋಗ್ತಾ ಇರುತ್ತೆ, ಬೇರೆ ಯೋಚನೆ ಏನೋ ಮಾಡ್ತಾ ಇರುತ್ತೆ. ಆ ರೀತಿ ಇರೋದಾದರೆ ನಮ್ಮ ಪ್ರಾರ್ಥನಾ ಜೀವಿತದಲ್ಲಿ ನಾವು ಸಕ್ಸಸ್ಫುಲ್ ಆಗೋಕ್ಕೆ ಆಗೋದಿಲ್ಲ. ನಮ್ಮ ಆತ್ಮಿಕ ಜೀವಿತದಲ್ಲಿ ನಾವು ಸಕ್ಸಸ್ ಆಗೋಕ್ಕೆ, ಜಯಶಾಲಿಗಳಾಗೋಕ್ಕೆ ಆಗೋದಿಲ್ಲ. ದೇವರು ಹೇಳ್ತಾರೆ, ನಿನ್ನನ್ನು ಬೇರ್ಪಡಿಸಿಕೊ. ಈ ಲೋಕದಿಂದ ಮೊದಲನೇದಾಗಿ ನಾವು ಬೇರ್ಪಡಿಸಿಕೊಳ್ಳಬೇಕು. ಎಫೆಸಿಯನ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ, ನೀವು ಇಹಲೋಕದ ಸಂಬಂಧರಾಗಿ ಜೀವಿಸದೆ ಏನು ಮಾಡಬೇಕು, ನೀವು ಬೇರೆ ಹೊಂದಿದವರಾಗಿ ಬೇರ್ಪಟ್ಟವರಾಗಿರಬೇಕು. ಈ ಇಹಲೋಕದ ಜನರಂತೆ ನಾವು ನಡೆದುಕೊಳ್ಳದೆ ನಾವು ಬೇರೆ ಆಗಿ ನಾವು ಇರಬೇಕು. ಅವಾಗ ಮೊದಲನೇದಾಗಿ ನಾವು ಲೋಕದಿಂದ ಬೇರ್ಪಡ. ಎರಡನೇದಾಗಿ ನಮ್ಮ ಆತ್ಮಿಕ ಜೀವನವನ್ನು ಕೆಡಿಸುವಂಥ ಕಾರ್ಯಗಳಿಗೆ ನಾವು ದೂರ ಆಗಬೇಕು. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಅರ್ಥ ಆಗದವರೆಲ್ಲ ಕೈಗಳನ್ನು ಮೇಲೆತ್ತಿ ಹೇಳಿ ಹಲ್ಲೆಲೂಯಾ. ಏನು ಅರ್ಥ ಆಗಿದೆ? ಮೊದಲನೇದಾಗಿ ನಾನೇನಾಗಬೇಕು, ಲೋಕದ ಕಾರ್ಯಗಳನ್ನ ಬಿಟ್ಟು ಹೊರಗಡೆ ಬರಬೇಕು. ಎರಡನೇದಾಗಿ ಏನು ಮಾಡಬೇಕು, ನಮ್ಮ ಆತ್ಮಿಕ ಜೀವನವನ್ನು ಕೆಡಿಸುವಂಥ, ಇಲ್ಲಂದರೆ ಹಾಳು ಮಾಡುವಂಥ ಕಾರ್ಯಗಳಿಗೆ ನಾವೇನಾಗಬೇಕು, ದೂರ ಆಗಬೇಕು. ಕಾರಣ ದೇವರ ವಾಕ್ಯ ಹೇಳುತ್ತೆ, ಬೆಳಕು ಕತ್ತಲು ಒಂದಾಗಿ ಇರೋದಕ್ಕೆ ಸಾಧ್ಯ ಇಲ್ಲ. ಇವಾಗ ನಾನು ನಿಮ್ಮೆಲ್ಲರೂ ಕಾಣಿಸ್ತಾ ಇದ್ದೀನಿ ಅಂದರೆ ಏನು ಕಾರಣ?
ಬೆಳಕು. ಎಲ್ಲರೂ ಹೇಳಿ, ಬಾಯಿಗಳನ್ನು ತೆರೆದು ಶಬ್ದವಾಗಿ ಲೈಟ್ ಹೇಳಿ. ಅವಾಗ ನಾನಿವತ್ತು ಇರೋದೇ ಕಲ್ಲರ್ ಒಂಥರ ಇದ್ದೀನಲ್ಲ, ಆದರೆ ಈ ಕಲ್ಲರ್ನ ನೀವು ನೋಡೋಕ್ಕೆ ಆಗ್ತದೆ ಅಂದ ಕಾರಣ ಏನಂದರೆ ಈ ಬೆಳಕು ನನ್ನ ಮೇಲಿರೋವಾಗ ಮಾತ್ರನೇ. ಹಲ್ಲೆಲೂಯ. ನನ್ನನ್ನು ಬೇರ್ಪಡಿಸಿದ ಆ ಯೇಸುವಿನ ಮುಂದುಗಡೆ ನಾನು ಇರುವುದಾದರೆ ಮಾತ್ರ ನಾನು ದೇವರಿಗೆ ಪ್ರಕಾಶವಾಗಿ ಕಾಣಿಸೋದಕ್ಕೆ ಸಾಧ್ಯ. ನಾನು ಹೋಗಿ ಕತ್ತಲಲ್ಲಿ ಕುಳಿತುಕೊಂಡು ನನ್ನನ್ನು ನೋಡು 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 ಅಂದರೆ ಯಾರು ನೋಡೋಕ್ಕೆ ಆಗೋದಿಲ್ಲ. ಒಬ್ಬ ಮನುಷ್ಯ ಹೇಳಿದ್ನಂತೆ, ಎಲ್ಲರೂ ನೋಡಿ ಬೇರೆಯವರು ಎಲ್ಲರೂ ಗುರುತಿಸಿ ಎಲ್ಲರೂ ಪ್ರೋತ್ಸಾಹ ಮಾಡಿ ಗಣಪಡಿಸ್ತಾ ಇರುವ ದಿನಗಳಲ್ಲಿ ಒಬ್ಬ ಹೇಳ್ತಾ ಇದ್ದಾನೆ, ನನ್ನನ್ನು ಗಮನಿಸೋರು ಯಾರೂ ಇಲ್ಲ. ಹೇಳಿ, ನನ್ನನ್ನು ಗಮನಿಸೋರು ಯಾರು ಇಲ್ಲ. ಶಬ್ದ ಕೇಳಿಸ್ತಾ ಇದೆ, ಆದರೆ ಗಮನಿಸೋಕ್ಕೆ ಯಾರು ಇಲ್ಲ, ಯಾರು ನೋಡೋರಿಲ್ಲ. ಯಾರು ನೋಡೋರಿಲ್ಲ ಅಂದರೆ ಎಲ್ಲ ಹುಡುಕಿ ಹೇಳಿದ್ರೆ, ನೀನು ಎಲ್ಲಪ್ಪ ಇದ್ದೀಯ ಅಂದರೆ ನಾನು ಈ ಕತ್ತಲಲ್ಲಿ ಇದ್ದೀನಿ. ಕತ್ತಲಲ್ಲಿರುವಾಗ ಯಾರು ಕಾಣಿಸೋದೇ ಇಲ್ಲ. ಕತ್ತಲಲ್ಲಿರುವಾಗ ಕತ್ತಲಲ್ಲಿಗೆ ನೀನು ಕಪ್ಪಾಗಿದ್ದುಕೊಂಡು ಕತ್ತಲಲ್ಲಿ ಇರೋದಾದ್ರೆ ಲೈಟ್ ಇಲ್ಲದಿದ್ರೆ ಅಲ್ಲಿ ಯಾರು ನಮ್ಮನ್ನು ನೋಡೋಕ್ಕೆ ಆಗೋದಿಲ್ಲ. ಆವಾಗ ಕತ್ತಲಿನಿಂದ ಹೊರ ಬರುವಾಗ, ಬೆಳಕಿಗೆ ಬರುವಾಗ ನಾವು ನಮ್ಮನ್ನು ತೋರ್ಪಡಿಸೋರಾಗಿರ್ತೇವೆ. ಹಲ್ಲೆಲೂಯ. ಅದೇ ರೀತಿಯೇ ನಾವು ಕತ್ತಲೆಯ ಸಂಬಂಧದ ಕಾರ್ಯಗಳಿಗೆ ನಾವು ದೂರವಾಗಿ, ದೇವರ ವಾಕ್ಯ ಹೇಳಿದೆ ಕತ್ತಲೆಗೂ ಬೆಳಕಿಗೂ ಸಂಬಂಧ ಇಲ್ಲ. ಅದೇ ರೀತಿಯೇ ಈ ಲೋಕದಲ್ಲಿ ನಮಗೆ ನಮ್ಮ ಪಾಪಕ್ಕೂ ಪರಿಶುದ್ಧಕ್ಕೂ ಸಂಬಂಧ ಇಲ್ಲ. ಪಾಪದೊಂದಿಗೆ ಇದ್ದು ಪರಿಶುದ್ಧ ಜೀವನ ಮಾಡೋಕ್ಕೆ ಆಗೋದೇ ಇಲ್ಲ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ನಾನು ಹೇಳೋ ಅರ್ಥ ಆಗ್ತಾ ಇದೆಯಲ್ಲ? ಪಾಪದೊಂದಿಗೆ ಪರಿಶುದ್ಧ ಜೀವನ ಮಾಡೋಕ್ಕೆ ಒಂದು ಉದಾಹರಣೆ ಹೇಳ್ತೀನಿ. ನಾವು ಮಲಗುವಾಗ ಹಾಸಿಗೆಯಲ್ಲಿ ನಮ್ಮ ತಲೆ ಕೆಳಗಡೆ ಏನಿರುತ್ತೆ? ಎಲ್ಲರೂ ಹೇಳಬೇಕು. ತಲೆ ದಿಂಬಿರುತ್ತೆ. ಇಲ್ಲ, ನಾನು ಕತ್ತಿ ಇಟ್ಕೊಂಡು ನಾನು ಕುತ್ತಿಗೆ ಕೆಳಗಡೆ ಕತ್ತಿ ಇಟ್ಕೊಂಡು ನಾನು ಮಲಗ್ತೀನಿ, ನಿದ್ದೆ ಮಾಡ್ತೀನಿ ಅಂದರೆ ಅವ್ರು ಯಾರದಿದ್ದೀರಾ? ಆ ಥರ ಮಾಡಿದ್ರೆ ನನಗೂ ಸ್ವಲ್ಪ ಕಲಿಸ್ಕೊಡಿ. ಪ್ರೈಸ್ ದಿ ಲಾರ್ಡ್. ನಾವು ತಲೆ ದಿಂಬಿಗೆ ಇಟ್ಟುಕೊಂಡೇ ನಾವು ಮಲಗೋರು. ಯಾವ ಬುದ್ಧಿ ಇಲ್ಲದವನು ಸಹ ಕತ್ತಿಯನ್ನು ತೆಗೆದು ತನ್ನ ಕುತ್ತಿಗೆಗೆ ಇಟ್ಟುಕೊಂಡು ನಾನು ಮಲಗಿ ನಿದ್ದೆ ಮಾಡ್ತೀನಿ ಅನ್ನೋದಾದರೆ ಅವನ ಮುಟ್ಟಾಲನು ಮೂರ್ಖನಾಗಿರ್ತಾನೆ. ಅದೇ ರೀತಿಯೇ ನಮ್ಮ ಜೀವನದ ಕ್ರೈಸ್ತ ಜೀವಿತದಲ್ಲಿ ನನ್ನ ಪ್ರಾರ್ಥನೆಯ ವೇಳೆಯಲ್ಲಿ ನಾನು ಪ್ರಾರ್ಥನೆ ಜೀವಿಸುವ ದಿನಗಳಲ್ಲಿ ನಾನು ಪಾಪವನ್ನು ಇಟ್ಟುಕೊಂಡು ನಾನು ಪರಿಶುದ್ಧ ಜೀವನ ಮಾಡುತ್ತೀನಿ ಅಂದರೆ ಅದು ಸಾಧ್ಯವೇ ಇಲ್ಲ. ಅದು ಏನಾಗುತ್ತೆ ಅಂದರೆ ಕತ್ತಿ ಕುತ್ತಿಗೆ ಕೆಳಗಡೆ ಇಟ್ಟುಕೊಂಡು ನಾವು ಮಲಗಿಕೊಂಡ್ರೆ ಸ್ವಲ್ಪ ಹಂತವಾಗಿ ಅದು ನಮ್ಮನ್ನೇನು ಮಾಡುತ್ತೆ? ಕಡಿದು ನಮ್ಮನ್ನು ಬೇರೆ ಅದೇ ರೀತಿಯೇ ಪಾಪನು. ಸ್ವಲ್ಪ ದಿನ ನಮಗೆ ಚೆನ್ನಾಗಿರ್ಬೋದು, ಪಾಪದೊಂದಿಗೆ ಇದ್ದು ನಾವು ಜೀವಿಸೋ ಕ್ರೈಸ್ತರ ಜೀವನ ಚೆನ್ನಾಗಿರ್ಬೋದು, ಆದರೆ ಅದು ಹಂತವಾಗಿ ಅದು ನಮ್ಮನ್ನು ಮರಣಕ್ಕೆ ತೆಗೆದುಕೊಂಡು ಹೋಗುತ್ತದೆ. ಆದರೆ ಇವತ್ತು ನಾವು ಮಾಡಬೇಕಾದ ಕಾರ್ಯ, ದೇವರು ನಮ್ಮ ಪ್ರಾರ್ಥನೆ ಕೇಳಿ ನಮಗೆ ಆಶೀರ್ವಾದ ಕೊಡಬೇಕಾದರೆ ನಾವು ಮಾಡಬೇಕಾದ ಕೆಲಸ, ಲೋಕದ ಕಾರ್ಯಗಳಿಂದ ನಾವು ಹೊರಗಡೆ ಬರಬೇಕಾದ ತುಂಬ ಪ್ರಾಮುಖ್ಯವಾದದ್ದು. ಆಮೇನ್. ನೀನು ಏಕಾಂತದ ಕೋಣೆಗೆ ಹೋಗು, ಏಕಾಂತ ಪಡಿಸಿಕೊಳ್ಳಬೇಕು, ನಮ್ಮನ್ನು ನಾವು ಬೇರ್ಪಡಿಸಿಕೊಳ್ಳಬೇಕು. ಇವಾಗ ನಿಮಗೆ ಒಂದು ಮೊಬೈಲ್ ಕಾಲ್ ಇವಾಗ ಬಂದುಬಿಡ್ತು, ಎಲ್ಲಿದ್ದೀರಾ? ಚರ್ಚಲ್ಲಿದ್ದೀರಾ? ಒಂದು ಮೊಬೈಲ್ ಕಾಲ್ ಬಂದರೆ ಇಲ್ಲೇ ಕೂತ್ಕೊಂಡು ಮಾತನಾಡ್ತೀರಾ? ಯಾರೋ ಮಾತನಾಡೋದಿಲ್ಲ, ಎದ್ದು ಓಡೋಗಿಬಿಡ್ತೀವಿ. ಇಲ್ಲ, ತುಂಬ ಇಂಪಾರ್ಟೆಂಟ್ ಕಾಲ್, ಯಾರೋ ಒಬ್ಬ ಪ್ರಾಮುಖ್ಯವಾದ ವ್ಯಕ್ತಿ ನಮಗೆ ಫೋನ್ ಮಾಡುವಾಗ ನಾವು ಏನು ಮಾಡ್ತೀವಿ? ಎಲ್ಲರ ಮುಂದೆ ನಾವು ಸಂಭಾಷಣೆ ಮಾಡೋದಿಲ್ಲ, ಆದರೆ ನಾವು ಏಕಾಂತಕ್ಕೇನೋ ಓಡಿ ಹೋಗ್ತೀವಿ. ಫೋನ್ ತಗೊಂಡು ಯಾರೂ ಕೇಳಿಸಿಕೊಳ್ಳಬಾರ್ದು. ಒಂದು ಫೋನ್ಗಾಲ್ಗೆ ಆ ರೀತಿ ಓಡುವುದಾದರೆ ಈ ಲೋಕದಲ್ಲಿ ದೇವರಿಗಾಗಿ ನೀ ಭಯಪಟ್ಟು ಎಷ್ಟು ದೂರ ಓಡಬೇಕು? ನೀನು ಮಾತನಾಡೋದು ಯಾರ ಹತ್ರ ಮಾತನಾಡೋಕ್ಕೆ ಹೋಗ್ತಾ ಇದೀಯಾ? ದೇವರ ಜೊತೆ ನೀನು ಮಾತನಾಡೋದಕ್ಕೆ ಹೋಗ್ತಾ ಇದೀಯಾ? ಇಲ್ಲಿ ದೇವರ ವಾಕ್ಯ ಹೇಳುತ್ತೆ, ನಿನ್ನನ್ನು ನೀನು ಏಕಾಂತ ಪಡಿಸಿಕೊಳ್ಳು, ಆವಾಗಲೇ ನನ್ನನ್ನು ಮುಖವನ್ನು ನೀನು ನೋಡೋಕ್ಕೆ ಸಾಧ್ಯ. ಒಬ್ಬ ಮನುಷ್ಯ ಏನು ಮಾಡಿದಂತೆ, ಒಂದು ದಿನ ಟ್ರಾವೆಲ್ ಮಾಡ್ತಾ ಕಪ್ಪು ಕನ್ನಡಿ, ಎಲ್ಲರಿಗೂ ಗೊತ್ತಲ್ಲ, ಬೈಕ್ ಓಡಿಸುವಾಗ ಏನು ಹಾಕ್ಕೊಳ್ತಾರೆ? ಕಪ್ಪು ಕನ್ನಡಿ, ಸನ್ ಗ್ಲಾಸ್ ಹಾಕ್ಕೊಂಡ್ರಂತೆ. ರೋಡಲ್ಲಿ ಹೋಗುವಾಗ ಎಲ್ಲ ವಾಹನ ಎಲ್ಲ ದಾಟಿ ಮನೆಗೆ ಬಂದ್ರಂತೆ. ಬರುವಾಗ ಕನ್ನಡಿ ಕಪ್ಪುಗೆ ಹಾಕ್ಕೊಂಡಿದ್ರೆ ಹೇಗೆ ಕಾಣಿಸುತ್ತೆ? ಕಪ್ಪುಗೆ ಕಾಣಿಸುತ್ತೆ. ಮನೆಗೆ ಮನೆಯಲ್ಲಿ ಬಂದ ತಕ್ಷಣ ಟೆನ್ಷನ್ ಆಗಿ ಆ ಕನ್ನಡಿ ತೆಗೆದು ಮರೆತು ಬಿಟ್ಟು, ಏನು ಇವತ್ತು ಎಲ್ಲ ಕಪ್ಪುಗಾಗಿದೆ, ಮನೆಯೆಲ್ಲ ಕಪ್ಪುಗಿದೆ, ಏನು
ಹೆಂಡತಿನ ಬೈಯೋದು, ಮಕ್ಕಳನ್ನ ಗದರಿಸೋದು, ಕರೆಂಟ್ ಅವನ್ನ ಬೈಕೊಂತಾರೆ, ಏನು ಕರೆಂಟ್ ಇಲ್ವಲ್ಲ ಅಂತ. ಆಮೇಲೆ ಅವ್ರ ಮಗ ಓಡಿ ಬಂದು ಹೇಳಿದಂತೆ, ಡ್ಯಾಡಿ ಎಲ್ಲನೂ ಚೆನ್ನಾಗೇ ಇದೆ, ಫಸ್ಟ್ ನೀನು ಹಾಕ್ಕೊಂಡಿರೋ ಕನ್ನಡಿನ ತೆಗೆದು ನೋಡು, ಆವಾಗ ಗೊತ್ತಾಗುತ್ತೆ ಅಂತ ಹೇಳಿದ್ರಂತೆ. ಆಗ ಆ ಮನುಷ್ಯನಿಗೆ ಅರಿವು ಬಂದು ಕನ್ನಡಿ ತೆಗೆದ ಮೇಲೆ ಎಲ್ಲವೂ ಬೆಳಕಾಗಿ ಕಾಣಿಸ್. ಅದೇ ರೀತಿಯೇ ನಮ್ಮ ಜೀವನದಲ್ಲಿಯೂ, ಪ್ರಾರ್ಥನಾ ಜೀವನದಲ್ಲಿ ನಮಗೆ ಇರುವಂಥ ಎಲ್ಲ ಅಡೆತಡೆಗಳನ್ನು, ಪಾಪಗಳನ್ನು ಎಲ್ಲವನ್ನು ನಾವು ತೆಗೆದು ನೋಡಿದ್ರೆ ದೇವರಿಟ್ಟಿರೋ ಆಶೀರ್ವಾದ ನಮಗೆ ಕಾಣಿಸುವಂಥದ್ದಾಗಿರುತ್ತದೆ. ಹಲ್ಲೆಲೂಯಾ. ಅವಾಗ ಪ್ರಾರ್ಥನೆಗೆ ಹೋಗುವಾಗ ನಮ್ಮನ್ನು ನಾವು ಸರಿಪಡಿಸಿಕೊಂಡಾಗ ದೇವರು ಕೊಡುವಂಥ ಆಶೀರ್ವಾದಗಳನ್ನು ನಾವು ಪಡೆಯೋಕ್ಕೆ ಸಿದ್ಧರಾಗಿರ್ತೀವಿ. ಆಗ ನೋಡುವಾಗ ನಾನು ಮೊದಲನೇದಾಗಿ ಪ್ರಾರ್ಥನೆ ಎಂಬುವುದು ನಮ್ಮನ್ನು ಆತನೊಂದಿಗೆ ಸೇರಿಸುವ ಕಾರ್ಯವಾಗುತ್ತದೆ. ಅವಾಗ ಪ್ರಾರ್ಥನೆ ಏನು ಮಾಡುತ್ತೆ? ಮೊದಲನೇದಾಗಿ ಆತನೊಂದಿಗೆ ನಮ್ಮನ್ನು ಸಂಬಂಧವನ್ನು ಬೆಳೆಸಿಕೊಡುತ್ತದೆ. ಹಲ್ಲೆಲೂಯಾ. ಎಲ್ಲರೂ ಹೇಳಿ, ಪ್ರಾರ್ಥನೆ ಆತನೊಂದಿಗೆ ಸಂಬಂಧವನ್ನು ಬೆಳೆಸುತ್ತೆ. ಒಬ್ಬ ಮನುಷ್ಯನ ಜೊತೆಗೆ ಫ್ರೆಂಡ್ಶಿಪ್ ಮಾಡುವಾಗ ಇಮಿಡಿಯೇಟ್ಲಿ ದೇ ವಿಲ್ ನಾಟ್ ಬಿಕಮ್ ಎ ಫ್ರೆಂಡ್ಸ್. ತಕ್ಷಣವೇ ಅವರು ಫ್ರೆಂಡ್ಸ್ ಆಗೋಲ್ಲ. ಕಾಲಕ್ರಮೇಣ ಮಾತನಾಡ್ತಾ ಅವರಿಬ್ಬರ ಅನಿಸಿಕೆಗಳು, ಊಹೆಗಳು ಎಲ್ಲ ಒಂದಾದಾಗಲೇ, ಒಂದು ಮನಸ್ಸಾದಾಗಲೇ ಅವರು ಒಳ್ಳೆಯ ಮಿತ್ರರಾಗಿ, ಒಳ್ಳೆಯ ಸಹೋದರರಾಗಿ ಮಾರ್ಪಡ್ತಾರೆ. ಅದೇ ರೀತಿಯೇ ನಮ್ಮ ಪ್ರಾರ್ಥನೆ ದೇವರೊಟ್ಟಿಗೆ ಬಲಗೊಳ್ಳುವಾಗ ನಮ್ಮ ಸಂಬಂಧ ದೇವರಲ್ಲಿ ಬೆಳಗೊಳ್ಳುವುದಾಗಿರುತ್ತದೆ. ಹಲ್ಲೆಲೂಯಾ. ಇಲ್ಲಿ ಪ್ರೇಯರ್ ಕ್ರಿಯೇಟ್ಸ್ ಎ ಕ್ಲೋಸ್ ರಿಲೇಷನ್ಶಿಪ್ ವಿತ್ ಗಾಡ್. ಎಷ್ಟು ಜನಕ್ಕೆ ದೇವರಿಗಿನ ನಿಕಟವಾದ ಒಂದು ಸಂಬಂಧ ನನಗೆ ಬೇಕು ಅನ್ನೋರು ಇದ್ದೀರಾ? ಕೈ ಅಲ್ಲಾಡಿಸಿಗೆ. ಹಲ್ಲೆಲೂಯಾ. ನಿಕಟವಾದ ಒಂದು ಸಂಬಂಧ, ದೇವರಿಗೆ ಹತ್ತಿರ ಸೇರಿಸುವ ಒಂದು ಕಾರ್ಯ ಪ್ರಾರ್ಥನೆ ಆಗಿರುತ್ತೆ. ಆಗ ಪ್ರಾರ್ಥನೆ ಮಾಡುವಾಗ ದೇವರು ನಮ್ಮನ್ನು ಆತನ ಹತ್ತಿರವಾದ ನಿಕಟವಾದ ಒಂದು ಸಂಬಂಧಕ್ಕೆ ನಮ್ಮನ್ನು ಕರೆತರುತ್ತದೆ. ಸತ್ಯವೇದದಲ್ಲಿ ನೋಡುವಾಗ ಅನೇಕರ ಜೀವಿತವನ್ನು ನಾವು ಪ್ರಾರ್ಥನೆಯ ಪೂರ್ವಕವಾಗಿ ನೋಡುವಾಗ ಅವರ ಜೀವಿತಗಳು ದೇವರನ್ನು ಮೆಚ್ಚಿಸುವಂಥ ಕಾರ್ಯಗಳನ್ನು ಮಾಡಿತ್ತು. ನನಗೆ ತುಂಬ ಇಷ್ಟವಾದ ಒಬ್ಬ ವ್ಯಕ್ತಿ ಅಂದರೆ ಸತ್ಯವೇದದಲ್ಲಿ ಮೋಶೆ ಎಂಬ ಒಬ್ಬ ವ್ಯಕ್ತಿ. ಮೋಶೆ ದೇವರನ್ನು ನೋಡಿ ಹೇಗೆ ಕರೆದನು, ದೇವರು ಯಾವ ರೀತಿ ಮೋಶೆಯೊಂದಿಗೆ ಮಾತನಾಡಿದನು. ವಿಮೋಚನಾ ಕಾಂಡ 33ನೇ ಅಧ್ಯಾಯ ತೆಗೆದು ಓದಿ. 33ನೇ ಅಧ್ಯಾಯ 14ನೇ ವಾಕ್ಯ ಓದಿ. ಅದಕ್ಕೆ ಯೆಹೋವನು, ನಾನೇ ನಿಮ್ಮ ಜೊತೆಯಲ್ಲಿ ಬಂದು ನಿಮಗೆ ವಿಶ್ರಾಂತಿಯನ್ನು ಉಂಟು ಮಾಡುವೆನು ಅಂದನು. ಓದಿ ಬ್ರದರ್. ಅದಕ್ಕೆ ಮೋಶೆ, ನೀನೇ ನಮ್ಮ ಸಂಗಡ ಬಾರದೆ ಹೋದರೆ ನಮ್ಮನ್ನು ಇಲ್ಲಿಂದ ಹೋಗಗೊಡಿಸಬಾರದು. ಹಲ್ಲೆಲೂಯಾ. ಇಲ್ಲಿ ದೇವರು ಹೇಳ್ತಾರೆ, ನಾನೇ ನಿನ್ನೊಂದಿಗೆ ಬಂದು ನಿನಗೇನು ಕೊಡುತ್ತೇನೆ? ವಿಶ್ರಾಂತಿ. ಜೊತೆ ಇರುವ ದೇವರು ನಮಗೆ ಇರುವಾಗನೇ ಇದ್ದಾನೆ. ಮೋಶೆಯೊಂದಿಗೆ ದೇವರು ಯಾವಾಗಲೂ ಇರುವವನಾಗಿ ಇದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಶಬ್ದವಾಗಿ ಹಲ್ಲೆಲೂಯಾ. ಯಾರಿದ್ದಾರೆ? ಮೋಶೆ ಯಾರನ್ನ ಕೇಳ್ತಾ ಇದ್ದಾರೆ? ದೇವರನ್ನ ಕೇಳ್ತಾ ಇದ್ದಾನೆ. ಏನಂತ? ನೀನು ನನ್ನ ಸಂಗಡ ಬರದೇ ಇರುವುದಾದರೆ ನಾನು ಮುಂದಕ್ಕೆ ಹೋಗುವುದಿಲ್ಲ. ಹಲ್ಲೆಲೂಯಾ. ಇಲ್ಲಿ ನಮ್ಮ ಜೊತೆಗೆ ಇರಬೇಕಾದವರು ದೇವರಾಗಿರಬೇಕು. ಆಮೇನ್. ಯಾರು ಇರಬೇಕಾಗಿದ್ದು? ನಾವು ಎಲ್ಲೇ ಹೋದರೂ ನಮ್ಮ ಜೊತೆಗೆ ಇರುವಂಥವ್ರನ್ನ ದೇವರು ನಮ್ಮ ಜೊತೆಗಾರನಾಗಿ ಮಾರ್ಪಡಬೇಕು. ಹಲ್ಲೆಲೂಯಾ. ಪ್ರಾರ್ಥಿಸುವ ಮನುಷ್ಯನ ಜೊತೆಗೆ ದೇವರು ಎಂದಿಗೂ ಇರುವನಾಗಿರ್ತಾನೆ. ಕಾರಣ 14ನೇ ವಚನ 11ನೇ ವಚನದಲ್ಲಿ ನೋಡುವಾಗ ಯಾವ ರೀತಿ ದೇವರು ಮಾತನಾಡಿದ್ರೆ ನೋಡೋಣ. 33:11. ಮನುಷ್ಯರೊಳಗೆ ಒಬ್ಬನು ತನ್ನ ಸ್ನೇಹಿತನೊಂದಿಗೆ ಹೇಗೆ ಮಾತನಾಡುವವನೋ ಹಾಗೆ ಯೆಹೋವನು ಮೋಶೆಯ ಸಂಗಡ ಮುಖಾಮುಖಿಯಾಗಿ ಮಾತನಾಡಿದನು. ಹಲ್ಲೆಲೂಯಾ. ಇಲ್ಲಿ ನೋಡುವಾಗ ದೇವರ ವಾಕ್ಯ ಹೇಳುತ್ತದೆ, ಯಾತಕ್ಕೆ ಮೋಶೆಯೊಂದಿಗೆ ದೇವರು ನಡೆದನು ಹೇಳೋದಕ್ಕೆ ಕಾರಣ, ಮೋಶೆಯ ಜೊತೆಗೆ ಒಬ್ಬ ಸ್ನೇಹಿತನು ಮಾತನಾಡುವಾಗೆ ದೇವರು ಮಾತನಾಡಿದನು. ಹಲ್ಲೆಲೂಯಾ. ಇದು ಇವತ್ತು ಸಾಧ್ಯನಾ? ಎಷ್ಟು ಜನ ಸಾಧ್ಯ ಅಂತೀರಾ? ಹಲ್ಲೆಲೂಯಾ. ಈ ವಾಕ್ಯವನ್ನು ಓದಿದಾಗ ನಾನೊಂದು ದಿನ ಕೇಳಿದೆ, ದೇವರೇ, ಮೋಶೆಗೆ ಪ್ರಕಟಗೊಂಡ ದೇವರು ನನಗೆ ಪ್ರಕಟಿಸು.
ಮೋಶೆಯೊಂದಿಗೆ ಮಾತನಾಡಿದ ದೇವರು ನೀನಾಗಿದೆಯಾ, ನನ್ನೊಂದಿಗೆ ಮಾತನಾಡು ಅನ್ನುವಾಗ ನನ್ನ ಜೀವನದಲ್ಲಿ ಮರೆಯಲಾಗದಂಥ ಒಂದು ಸನ್ನಿವೇಶ ನಡೆಯಿತು. ಅದು ದೇವರು ತನ್ನನ್ನು ಪ್ರಕಟಿಸಿಕೊಂಡು ನನ್ನ ಪ್ರಾರ್ಥನೆ ಕೋಣೆಯಲ್ಲಿ ಆತನು ನನ್ನೊಂದಿಗೆ ಇದ್ದು ನಾನು ಕೇಳಿದೆ, ಮೋಶೆಯೊಂದಿಗೆ ಮುಖವಾಗಿ ಸ್ನೇಹಿತನಂತೆ ಮಾತನಾಡಿದೆಯಲ್ಲ, ಇವತ್ತು ನನ್ನೊಂದಿಗೆ ನೀನು ಮಾತನಾಡನ್ನುವಾಗ ದೇವರು ಮಾತನಾಡಿ ಆರಂಭಿಸಿ ನನ್ನೊಟ್ಟಿಗೆ ನನ್ನ ಪ್ರಾರ್ಥನೆ ಕೋಣೆಯಲ್ಲಿ ಪ್ರಾರ್ಥನೆಯನ್ನು ಕಳಿಸಿ, ಈ ಕಾರ್ಯಕ್ಕಾಗಿ ನೀನು ಪ್ರಾರ್ಥಿಸು, ಈ ಕಾರ್ಯಕ್ಕಾಗಿ ನೀನು ಪ್ರಾರ್ಥಿಸು, ನಾನು ಈ ಕಾರ್ಯವನ್ನು ಈ ದೇಶದಲ್ಲಿ ನಾನು ಮಾಡೋಕ್ಕೆ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿ ನನಗೆ ಪ್ರತಿಯೊಂದು ಕಾರ್ಯವನ್ನು ಕಲಿಸಿಕೊಟ್ಟು ಒಬ್ಬ ಸ್ನೇಹಿತನಾಗಿ ನನ್ನ ಜೀವಿತದ ಆರಂಭ ದಿನಗಳಲ್ಲಿ ನನ್ನ ಆತ್ಮಿಕ ಜೀವನದಲ್ಲಿ ನನ್ನ ಪ್ರೋತ್ಸಾಹಿಸಿ ನನ್ನ ನಡೆಸಿದ ದೇವರಾಗಿದ್ದು ನನಗೆ ಸ್ನೇಹಿತನಾಗಿದ್ದನು. ಹಲ್ಲೆಲೂಯಾ. ನನ್ನ ಜೀವನದಲ್ಲಿ ಅನೇಕ ಸ್ನೇಹಿತರಿದ್ದರು. ಅವರಿಲ್ಲದೆ ನನಗೆ ಬಾಳೋದಕ್ಕೆ ಆಗೋದಿಲ್ಲ ಅನ್ನೋ ಪರಿಸ್ಥಿತಿಯಲ್ಲಿದ್ದೆ. ಆದರೆ ಯಾವತ್ತು ಯೇಸು ನನಗೆ ಸ್ನೇಹಿತನಾಗಿ ಮಾರ್ಪಟ್ಟನೋ, ಯಾವತ್ತು ಯೇಸು ನನಗಾಗಿ ನನ್ನ ಆತ್ಮಿಕ ಜೀವನದಲ್ಲಿ ಸ್ನೇಹಿತನಾಗಿ ಮಾರ್ಪಟ್ಟನೋ, ನಾ ಈ ಲೋಕವನ್ನು ತ್ಯಜಿಸೋದಕ್ಕೆ ಆರಂಭ ಮಾಡಿದೆ. ಹಲ್ಲೆಲೂಯಾ. ವೆನ್ ಗಾಡ್ ಬಿಕಮ್ಸ್ ಯುವರ್ ಫ್ರೆಂಡ್, ಯು ಬಿಕಮ್ ಎವ್ರಿವೇರ್ ಪ್ಲೀಸಿಂಗ್ ಹಿಮ್. ಆತನನ್ನು ಮೆಚ್ಚಿಸುವನಾಗಿ ನೀನು ಮಾರ್ಪಡ್ತೀಯ. ಹಲ್ಲೆಲೂಯಾ. ಇಲ್ಲಿ ದೇವರು ಕಾರ್ಯದಲ್ಲಿ ನೋಡುವಾಗ ಪ್ರಾರ್ಥನೆ ಎಂಬುದು ನಮ್ಮನ್ನು ಆತನ ಸಂಗಡ ಇರುವಾಗೆ ಮಾಡುವಂಥ ಕಾರ್ಯ ಇರುತ್ತದೆ. ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ, ಮತ್ತೇಲಿ ನೋಡಿ 6ರಲ್ಲಿ ನೋಡಿದ್ವಿ, ನೀನು ಪ್ರಾರ್ಥಿಸುವುದಕ್ಕೆ ಏಕಾಂತವಾಗಿ ಹೋಗಬೇಕು. ಹಲ್ಲೆಲೂಯಾ. ಬೇರ್ಪಡಿಸಿದ ಒಂದು ಜೀವನ, ನಮ್ಮ ಜೀವನದಲ್ಲಿ ಬೇರ್ಪಡಿಸಿದಂಥ ಕಾರ್ಯಗಳು ನಮಗೆ ಬೇಕಾಗಿದೆ. ಇಲ್ಲಿ ನೋಡುವಾಗ ದೇವರ ವಾಕ್ಯ ಹೇಳಿದೆ, ಮೋಶೆಯೊಂದಿಗೆ ಸ್ನೇಹಿತನು ಮುಖವಾಗಿ ಮಾತನಾಡಿದ ರೀತಿ. ಎಷ್ಟು ಜನಕ್ಕೆ ಆಸೆ ಇದೆ ಯೇಸುವನ್ನು ನಾನು ಮುಖವಾಗಿ ನೋಡಬೇಕಂತ? ಆಮೇನ್. ಮೋಶೆಗೆ ಮಾತ್ರ ದೇವರಲ್ಲ, ಆತ ನಿನ್ನ ದೇವರು ಆಗಿದ್ದಾನೆ. ಇವತ್ತು ನೀನು ಬಯಸುವುದಾದರೆ ದೇವರು ನಿಜವಾಗಲ ಕಾರ್ಯ. ಅದಕ್ಕೆ ಮೊದಲನೇ ಮಾಡಬೇಕಾಗಿದ್ದು ಈ ಲೋಕವನ್ನು ನೀನೇನು ಮಾಡು. ಅದಕ್ಕೆ ದೇವರು ಹೇಳಿದ್ದು, ನೀನು ಏಕಾಂತವಾಗಿ ನಿನ್ನ ಕೊಠಡಿಗೆ ಹೋಗಿ ನಿನ್ನ ಕೊಠಡಿಯ ಕದವನ್ನು ಹಾಕಿ ನಿನ್ನ ಅಂತರಂಗದಲ್ಲಿರುವ ದೇವರನ್ನು ನೋಡಿ. ನಿನ್ನ ದೇವರು ಎಲ್ಲಿ ಸಿಗ್ತಾರೆ? ನಿನ್ನ ಹೃದಯದೊಳಗೆ ಸಿಗುವನಾಗಿದ್ದಾನೆ, ನಿನ್ನೊಟ್ಟಿಗೆ ಇರುವನಾಗಿದ್ದಾನೆ. ಆವಾಗ ಪ್ರಾರ್ಥಿಸುವಾಗ ನಾವು ದೇವರಿಗೆ ಸ್ನೇಹಿತರಾಗಿ ಮಾರ್ಪಡ್ತೀವಿ. ಸ್ನೇಹಿತರು ಬಂದಾಗ ಏನು ಮಾಡ್ತಾರೆ? ಹಲೋ, ಏನು ಮಾಡ್ತಾರೆ? ಎಲ್ಲವನ್ನು ಹೇಳುವರಾಗಿರ್ತಾರೆ. ಹಲ್ಲೆಲೂಯಾ. ಎರಡನೇದಾಗಿ ನಮ್ಮ ಜೀವನದಲ್ಲಿ ಪ್ರಾರ್ಥನೆ ಜೀವಿತದಲ್ಲಿ ನಡೆಯುವ ಕಾರ್ಯ ಏನಂದರೆ, ನಾವು ಪ್ರಾರ್ಥನಾ ಪೂರ್ವಕವಾಗಿ ನಮ್ಮ ಜೀವಿತವನ್ನು ನಡೆಸುವಾಗ ದೇವರು ರಹಸ್ಯಗಳು ನಮಗೆ ಬಯಲು ಮಾಡುವನಾಗಿರ್ತಾನೆ. ಹಲ್ಲೆಲೂಯಾ. ಫ್ರೆಂಡ್ಸು ಎಲ್ಲ ಸೀಕ್ರೆಟ್ ಹೇಳ್ತಾರೆ, ಅಪ್ಪ ಅಮ್ಮನಿಗೂ ಹೇಳೋದಿಲ್ಲ. ಯೌವನಸ್ಥರು ಮನೆಗಳಲ್ಲಿ ಇರೋದಾದರೆ, ಇಲ್ಲದಿದ್ದರೆ ಕುಟುಂಬದಲ್ಲಿರೋರು ಅವ್ರು ಮಾಡುವ ಎಲ್ಲ ಕಾರ್ಯ ಹೋಗಿ ಎಲ್ಲಿ ಹೇಳ್ತಾರೆ? ಕೇಳಬೇಕು. ಫ್ರೆಂಡ್ಸ್ ಬಳಿ ಹಂಚ್ಕೊಳ್ತಾರೆ. ನಾನು ಯಾರಿಗೂ ಹೇಳಿಲ್ಲ, ನಿನಗೆ ಹೇಳ್ತಾ ಇದ್ದೀನಿ, ಸೀಕ್ರೆಟಾಗಿ ಇಟ್ಕೋ. ಸೀಕ್ರೆಟಾಗಿ ಇಡುತ್ತಾ ಅದು 4 ಜಾಗ ಹೋಗ್ಬಿಡುತ್ತೆ. ಹೌದಲ್ವಾ? ಸಹೋದರಿ ತುಂಬ ಒಳ್ಳೆಯವರು. ಪ್ರೈಸ್ ಲಾರ್ಡ್. ನಮಗೆ ಯಾರೋ ರಹಸ್ಯ ಹೇಳು, ನಾವೇನು ಮಾಡ್ತೀವಿ? ಜೋಪಾನಾಗಿ ಇಡ್ತೀವ? ಇಲ್ಲ. ಅದೇ ರೀತಿಯೇ ತಂದೆಯಾದ ದೇವರು ತಿಳಿಸಿಕೊಟ್ಟ ರಹಸ್ಯಗಳನ್ನು ಕುಮಾರನು ನಮಗೆ ಬಂದು ತಿಳಿಸಿಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಅದೇನೆಂದರೆ, ನನ್ನ ಮುಖಾಂತರವಾಗಿ ನೀವು ದೇವರನ್ನು ದರ್ಶಿಸಕ್ಕೆ ಸಾಧ್ಯ. ಹಲ್ಲೆಲೂಯಾ. ಇಲ್ಲಿಗೆ ನೋಡುವಾಗ ಎರಡನೇದಾಗಿ ನಾವು ಪ್ರಾರ್ಥಿಸುವಾಗ ದೇವರು ನಮಗೆ ರಹಸ್ಯಗಳನ್ನು ಬಯಲುಪಡಿಸುವಂಥ ದೇವರು. ದೇವರ ವಾಕ್ಯ ಹೇಳುತ್ತದೆ, ನನ್ನ ಸೇವಕರಿಗೆ ನನ್ನ ಪ್ರವಾದಿಗಳಿಗೆ ತಿಳಿಸದೆ ಯಾವ ಕಾರ್ಯವನ್ನು ನಾನು ಮಾಡುವುದಿಲ್ಲ. ಎಷ್ಟು ಜನ ಆಮೇನ್ ಅಂತೀರಾ? ಇವತ್ತು ದೇವ್ರು ನಿಮಗೆ ತಿಳಿಸ್ತಾರೆ. ಕರ್ನಾಟಕದಲ್ಲಿ ಏನು ನಡೆಯುತ್ತೆ ತಿಳಿಸ್ಕೊಡ್ತಾರೆ. ಉಡುಪಿಯಲ್ಲಿ ಏನು ಆಗೋಕ್ಕಾಗುತ್ತೆ ತಿಳಿಸಿಕೊಡ್ತಾರೆ. ಮಂಗಳೂರಲ್ಲಿ ಏನು ನಡೆಯುತ್ತೆ ದೇವರು ತಿಳಿಸಿಕೊಡ್ತಾರೆ. ಬರುವಂಥ ದಿನಗಳಿನ ಕುಟುಂಬದಲ್ಲಿ ಏನು ನಡೆಯುತ್ತೆ ಅದನ್ನು ತಿಳಿಸಿಕೊಡುವನಾಗಿರ್ತಾನೆ. ಕಾರಣ, ನೀನು ಆತನಿಗೆ ಸ್ನೇಹಿತನಾಗಿ ಮಾರ್ಪಡುವುದಾದರೆ, ಆತನಿಗಾಗಿ ನೀನು ಲೋಕವನ್ನು ತ್ಯಜಿಸುವುದಾದರೆ, ಆತನಿಗಾಗಿ ಈ ಲೋಕದ ಕಾರ್ಯಗಳನ್ನು ಬಿಟ್ಟು ನೀನು ಬರುವುದಾದರೆ, ಆತನ ಸಂಬಂಧದೊಂದಿಗಿರುವುದಾದರೆ, ಆತನಿಗೆ ಮೆಚ್ಚುಗೆಯಾಗಿ ನಡೆಯುವುದಾದರೆ, ಆತನ ಎಲ್ಲ ರಹಸ್ಯಗಳು ನಮಗೆ ತಿಳಿಸುವನಾಗಿರ್ತಾನೆ. ಪ್ರಾರ್ಥನೆ ಜೀವನ ದೇವರ ಚಿತ್ತವನ್ನು
ದೇವರ ರಹಸ್ಯಗಳನ್ನು ಅರಿಯುವಂತೆ ಮಾಡೋದಾಗಿರ್ತದೆ. ಆದರೆ ನಮ್ಮ ಜೀವನದಲ್ಲಿ ಪ್ರಾರ್ಥನೆಯನ್ನು ಅಳವಡಿಸಿಕೊಳ್ಳೋದು ತುಂಬ ಪ್ರಾಮುಖ್ಯ. ಪ್ರಾರ್ಥನೆ ಜೀವನ ತುಂಬ ಮುಖ್ಯ ಕ್ರೈಸ್ತರ ಜೀವಿತಕ್ಕೆ. ಟುಡೇ ಐ ಆಮ್ ಟೀಚಿಂಗ್ ದ ಫಂಡಮೆಂಟಲ್ ಥಿಂಗ್ಸ್ ಫಾರ್ ದ ಕ್ರಿಸ್ಟಿಯನ್ಸ್ ಹೂ ಹ್ಯಾಸ್ ಟು ಲೀವ್ ಎ ಲೈಫ್ ಆಫ್ ಪ್ರೇಯರ್ಫುಲ್. ನಾವು ಪ್ರಾರ್ಥನೆ ಅನ್ನುವಾಗ ನಾವು ಏನು ಅಂತೀವಿ ಅಂದರೆ ಅದೇನಂದ್ರೆ ಬೇವಿನಕಾಯಿ ಕಹಿನ, ಅದು ಏನು ಹೇಳ್ತಾರೆ ಅದನ್ನು ಕಹಿ. ಬೇವಿನಕಾಯಿ ಎಷ್ಟು ಕಹಿಯಾಗಿರುತ್ತೋ ಅಷ್ಟು ಕಹಿಯಾಗಿ ನಾವು ಪ್ರಾರ್ಥನೆಯನ್ನು ನೋಡ್ತೀವಿ. ನಾನು ಒಂದಿನ ನನ್ನ ಜೀವನದಲ್ಲಿ ಹಾಗೆ ನೋಡಿದೆ. ಪ್ರಾರ್ಥನೆ ಮಾಡೋಣ ಅಂದರೆ 5 ನಿಮಿಷದ ಮೇಲೆ ನನಗೆ ಆಗಲ್ಲಪ್ಪ. ಆದರೆ ಇವಾಗ ನನ್ನ ಜೊತೆಗೆ ಯಾವ್ದಾದ್ರು ಪ್ರಾರ್ಥನೆಗೆ ಬರಬೇಕಂದ್ರೆ ಭಯ ಪಡ್ತಾರೆ. ಎಷ್ಟು ಸಮಯ ಆಗುತ್ತೋ ಗೊತ್ತಿಲ್ಲ. ಕಾರಣ ಐ ಲರ್ನ್ ಟು ಲವ್ ಮೈ ಜೀಸಸ್ ಮೋರ್ ದೆನ್ ಎನಿಥಿಂಗ್. ಆಮೆನ್. ವೆನ್ ಗಾಡ್ ಬಿಕಮ್ಸ್ ಯುವರ್ ಫ್ರೆಂಡ್, ಆತ ನಮ್ಮ ಸ್ನೇಹಿತನಾಗಿ ಮಾರ್ಬಿಟ್ರೆ ಆ ಕ್ಷಣಗಳು ಮಧುರವಾಗಿರುತ್ತದೆ. ಹಲ್ಲೆಲೂಯಾ. ಬೋರಿಂಗೇ ಅನಿಸೋದಿಲ್ಲ. ಆಮೇನ್. ಅನೇಕರಿಗೆ ಫ್ರೆಂಡ್ಸ್ ಜೊತೆಗಿರುವಾಗ ಅವ್ರು ಕಳೆಯೋ ಸಮಯನೇ ಗೊತ್ತಾಗೋದಿಲ್ಲ. ಅವರು ಮಾತನಾಡುವ ಕಾರ್ಯಗಳು ಗೊತ್ತಾಗೋದಿಲ್ಲ. ನಾನು ಒಬ್ಬ ಸೇವಕರನ್ನು ನಾನು ಭೇಟಿ ಮಾಡೋಕ್ಕಾಗಿ ಒಂದು ಪಟ್ಟಣಕ್ಕೆ ಹೋಗಿದ್ದೆ. ಆ ಸೇವಕರು ತುಂಬ ಬ್ಯುಸಿಯಾದಂಥ ಸೇವಕರು. ಅನೇಕ 200 ಸಭೆಗಳಿಗೆ ಮೇಲೆ 200ರ ಮೇಲೆ ಸಭೆಗಳನ್ನು ಸ್ಥಾಪಿಸಿದಂಥ ಒಬ್ಬ ದೇವ ಸೇವಕರು. ಅವರ ಬಳಿಯಲ್ಲಿ ಹೋದಾಗ ಎಲ್ಲರೂ ಹೇಳಿದ್ರು, ಬ್ರದರ್ ನೀವು ಬಂದು ಆದಷ್ಟು ಬೇಗ ನಿಮ್ಮ ಅಪಾಯಿಂಟ್ಮೆಂಟ್ ಮುಗಿಸ್ಕೊಂಡು ಹೋಗಬೇಕು ಅಂತ. ಸರಿ ಅಂತ ನಾನು ಹೋಗಿ ಆ ಬೋಧಕರ ಹತ್ರ ಕೂತ್ಕೊಂಡು ಮಾತನಾಡೋಕ್ಕೆ ಆರಂಭಿಸಿದೆ. ನಾವು ಆರಂಭ ಮಾಡುವಾಗ ನಮ್ಮ ಕಾರ್ಯಗಳ ಕುರಿತು, ಸೇವೆ ಕಾರ್ಯಗಳನ್ನು ಕುರಿತು ನಾವು ಪರಿಚಯ ಮಾಡಿಸ್ಕೊಳ್ಳೋದಕ್ಕಾಗಿ ನಾನು ಅಲ್ಲೋಗಿ ಅವ್ರ ಜೊತೆಗೆ ಮಾತನಾಡಿದೆ. ಅವರು ನಾವು ನಡೆಸುವಂಥ ಯವನಸ್ಥರ ಕೂಟಕ್ಕೆ ಆ ಪ್ರಸಂಗಿಯಾಗಿ ಕರೀಬೇಕಂತ ಅವ್ರ ಬಳಿಗೆ ಹೋದಾಗ ಆ ಮಾತುಗಳನ್ನು ಮಾತನಾಡ್ತಾ ಸಮಯ ಕಳೀತಾ ಇದೆ. ಎಷ್ಟು ಸಮಯ ಆಗ್ತಾ ಇದೆಯೋ ಗೊತ್ತಿಲ್ಲ. ದೇವರು ಕೊಟ್ಟಂಥ ಭಾರಗಳನ್ನು ಹಂಚಿಕೊಳ್ಳುತ್ತಾ, ದೇವರ ಕೃಪೆಯಿಂದ ನಾವು ಹೊಂದಿಕೊಂಡ ದರ್ಶನಗಳನ್ನು ಹಂಚಿಕೊಳ್ಳುತ್ತಾ, ದೇವರು ಏನೇನು ಮಾಡೋಕ್ಕೆ ಹೋಗ್ತಾನೆ, ಯಾವ ರೀತಿ ಮಾಡಬೇಕಂತ ಬಯಸ ಈ ರೀತಿ ರಹಸ್ಯವಾದ ಕಾರ್ಯಗಳನ್ನು ಹಂಚ್ಕೊಳ್ಳ ಇಬ್ಬರ ಆತ್ಮವು ಬೆರೆತು ಒಂದಾಗಿ ಕೆಲವೊಂದು ತಾಸುಗಳು ಆಗಿ ಹೋಗ್ತದೆ. ಹತ್ರ ಒಂದು 3-3.5 ಗಂಟೆ ಕಾಲ ನಾವು ಮಾತನಾಡ್ತಾ ಕುಳ್ತಿದ್ದೀವಿ. ಅವಾಗರು ಬಂದು ಒಬ್ಬರು ನಾಕ್ ಮಾಡ್ತಾಯಿದ್ದಾರೆ. ಇಟ್ಸ್ ಮೋರ್ ದೆನ್ ಲಂಚ್ ಟೈಮ್ ಆಗಿಬಿಟ್ಟಿದೆ. ಯಾವಾಗ ನೀವು ಹೊರಗಡೆ ಬರ್ತೀರ, ಅವ್ರ ಮಗ ಓಡಿ ಬಂದ, ಅವನು 10 ದಿನ ಆ ಮಗನ ಹುಟ್ಟಿದ ಹಬ್ಬ, ಅದನ್ನು ಮರ್ತು ಬಿಟ್ಟು ಆ ಪಾಸ್ಟರ್ ನನ್ನ ಜೊತೆಗೆ ಇದು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಒಬ್ಬ ಆತ್ಮದಿಂದ ತುಂಬಿರೋ ಮನುಷ್ಯ ಇನ್ನೊಬ್ಬ ಆತ್ಮ ತುಂಬಿರೋ ಮನುಷ್ಯನೊತ್ತಿಗೆ ಸೇರೋದಾದರೆ ಸಮಯವು ಕಳೆಯೋದು ನಮಗೆ ಗೊತ್ತಾಗೋದೇ ಇಲ್ಲ. ಅದೇ ರೀತಿಯೇ ನಮ್ಮ ಆತ್ಮವು ಯೇಸುವಿನ ಆತ್ಮದೊಂದಿಗೆ ಬೆರೆತು ಹೋಗುವುದಾದರೆ, ನಮ್ಮ ಯೋಚನೆ ಯೇಸುವಿನ ಯೋಚನೆಯೊಂದಿಗೆ ಬೆರೆತು ಹೋಗುವುದಾದರೆ, ನಮ್ಮ ಅನಿಸಿಕೆಗಳು ಯೇಸುವಿನ ಅನಿಸಿಕೆಗಳಿಗೆ ನಾವು ಹೊಂದಿಕೊಂಡು ಹೋಗುವುದಾದರೆ, ನಮ್ಮ ಎಲ್ಲವೂ ಯೇಸುವಿನ ಕಾರ್ಯಕ್ಕೆ ನಾವು ಒಪ್ಪಿಸಿಕೊಂಡು ಹೋಗುವಾಗ ನಮ್ಮ ಪ್ರಾರ್ಥನೆಯ ದರ್ಶನವು ಮಾರ್ಪಟ್ಟು ಅದು ದೇವರ ಸಮಯವೆಂದು ನಾವು ಪರಿಗಣಿಸಿ ದೇವರಿಗಾಗಿ ಮೀಸಲ್ಪಟ್ಟ ಜೀವನದಲ್ಲಿ ನಾನು ಯೇಸುವಿಗಾಗಿ ನಾನು ಇರುವೆ ಎಂದು ಆತನೊಂದಿಗೆ ಬೆರೆತಾಗ ನಮ್ಮ ಪ್ರಾರ್ಥನೆ ಜೀವನ ಅದು ಮಧುರವಾದ ಕ್ಷಣಗಳಾಗಿ ಮಾರ್ಪಡುತ್ತದೆ. ಹಲ್ಲೆಲೂಯಾ. ಅವಾಗ ನಮ್ಮ ಪ್ರಾರ್ಥನಾ ಜೀವನದಲ್ಲಿ ನಾವು ಆತನೊಂದಿಗೆ ಇರುವಾಗ ಆತನ ರಹಸ್ಯಗಳನ್ನು ತಿಳಿಸೋನಾಗಿದೆ. ಇವತ್ತು ನನ್ನ ಈ ಸಂದೇಶನ ಕೊಡುವಾಗ ನನ್ನ ಹೃದಯದಲ್ಲಿ ಆತ್ಮನ ಇಟ್ಟ ಒಂದು ಮಾತನ್ನು ಹೇಳ್ತೀನಿ. ಇಫ್ ಯು ಬಿಕಮ್ ಕ್ಲೋಸ್ ಟು ಕ್ರೈಸ್ಟ್, ಇಫ್ ಯು ಬಿಕಮ್ ಸೆನ್ಸಬಲ್ ಟು ದ ಗಾಡ್ಸ್ ಪ್ರೆಸೆನ್ಸ್, ನೀನು ದೇವರಿಗೆ ನಿಕಟವಾಗಿ, ದೇವರ ಪ್ರಸನ್ನತೆಗೆ, ಆತನ ಸಾನ್ನಿಧ್ಯಕ್ಕೆ ನಿಕಟವಾಗಿ ನೀನು ಮಾರ್ಪಡುವುದಾದರೆ, ನಿನಗೆ ದೇವರ ರಹಸ್ಯಗಳನ್ನು ತಿಳಿಸಿ ಈ ಪಟ್ಟಣಕ್ಕಾಗಿ ನೀನು ನಿಲ್ಲಿಸುವನಾಗಿರ್ತಾನೆ. ಲೀಖಾಬ ತುರ್ರ ಗಮಂದಲಾಬ ರಿಬಾ ಶಖ ತುರಾಗ ದುಲಾಬ ಲೆಹೆ ನಹಾಂತು ನಮ ಶಖ ಲಹಾದುರಾಬ. ಈ ಪಟ್ಟಣವನ್ನು ಅಳಿಸದೆ ನಿನ್ನ ಮುಖಾಂತರವಾಗಿ ಕಾಪಾಡುವನಾಗಿರ್ತಾನೆ. ಈ ಪಟ್ಟಣಕ್ಕೆ ಸಂಭವಿಸಬೇಕಾದ ಕಾರ್ಯಗಳನ್ನು ನಿನಗೆ ತಿಳಿಸಿ ನೀನು ಪ್ರಾರ್ಥಿಸುವಾಗ, ನೀನು ದೇವರ ಸನ್ನಿಧಿಯಲ್ಲಿ ಆ ಒಡಕಿನಲ್ಲಿ ನಿಂತು ನೀನು ಪ್ರಾರ್ಥಿಸುವಾಗ ಈ ಪಟ್ಟಣವನ್ನು ರಕ್ಷಿಸಿ ಈ ಜನರನ್ನು ರಕ್ಷಿಸುವುದಕ್ಕಾಗಿ ನಿನ್ನ ಮುಖಾಂತರ ದೇವರು ಕ್ರಿಯೆ ಮಾಡೋನಾಗಿರ್ತಾನೆ. ದೇವರು ಹುಡುಕ್ತಾ ಇದ್ದಾನೆ. Who can come close to me? Who is there to come close to my presence where I can reveal myself to them?
ಹಲ್ಲೆಲೂಯಾ, ಹಲ್ಲೆಲೂಯಾ. DGM ಸಭೆಯ ಇವತ್ತು ದೇವರು ನಿನಗೊಟ್ಟಿಗೆ ಮಾತನಾಡುತ್ತಾನೆ. ನೀನು ದೇವರ ಸಮ್ಮುಖಕ್ಕೆ ನಿಕಟವಾಗಿ ಹೋಗುವಾಗ, ನಿನ್ನ ಪ್ರಾರ್ಥನಾ ಜೀವನದಲ್ಲಿ ಆಳವಾಗಿ ಹೋಗುವಾಗ, ದೇವರು ಸ್ನೇಹಿತರಂತೆ ನಿನಗೆ ಆತನ ರಹಸ್ಯಗಳನ್ನು ಬಯಲ್ಪಡಿಸುವನಾಗಿರ್ತಾನೆ. ಜಾನ್ ನಾಕ್ಸ್ ಎಂಬ ಮನುಷ್ಯ ಸ್ಕಾಟ್ಲ್ಯಾಂಡ್ ದೇಶದಲ್ಲಿದ್ದರು. ಆ ಜಾನ್ ಸ್ಕಾಟ್ಲ್ಯಾಂಡ್ ದೇಶದ ರಾಣಿ ಆ ಜಾನ್ ನಾಕ್ಸ್ ನೋಡಿದ್ರೆ ಭಯಪಡ್ತಾರಂತೆ. ಕಾರಣ ಇವ್ರು ದೇವರ ಮನುಷ್ಯನ ಏನು ಹೇಳ್ತಾನೆ ಅದು ನಡೆಯುತ್ತೆ. ಇವತ್ತು ನಮ್ಮ ದೇಶದಲ್ಲಿ ಆ ಥರ ಆಗಬೇಕಾದ್ರೆ ನಾವು ದೇವರಿಗೆ ಸಮೀಪವಾಗಿ ಹೋಗಬೇಕು, ದೇವರ ಪ್ರಸನ್ನತೆಗೆ ಸಮೀಪವಾಗಿ ಹೋಗಬೇಕು. ಇವತ್ತು ನಿನ್ನನ್ನು ನೋಡಿ ಜನರು ಭಯಪಡಬೇಕಾದ್ರೆ ನಿನ್ನ ದೇವರು ನಿನ್ನೊಟ್ಟಿಗಿರುವಾಗ ಮಾತ್ರ ಅದು ಸಾಧ್ಯ. ಹಲ್ಲೆಲೂಯಾ. ಕೆಲವರು ಹೇಳ್ತಾರೆ, ನನ್ನ ಫ್ರೆಂಡ್ಸ್ ಯಾರು ಗೊತ್ತಾ, ಯಾರು ಹೆಸರು ಹೇಳ್ತಾರೆ, ಆದರೆ ನಮ್ಮ ಫ್ರೆಂಡ್ ಯೇಸು ಆಗಿದ್ದಾನೆ. ಹಲ್ಲೆಲೂಯಾ. ಆತನಿರುವಾಗ ಯಾವುದಕ್ಕೂ ನಾವು ಭಯಪಡೋಕ್ಕೆ ಸಾಧ್ಯ ಇಲ್ಲ. ಫ್ರೆಂಡ್ ರಿವೀಲ್ಸ್ ದ ಸೀಕ್ರೆಟ್ಸ್. ನಿನ್ನ ಜೀವನದ ಬಗ್ಗೆ ನಿನ್ನ ರಹಸ್ಯಗಳು ತಿಳಿದುಕೊಳ್ಳಬೇಕಾ, ಯಾರ ಹತ್ರ ಹೋಗಿ ಕೈ ಚಾಚೋ ಅವಶ್ಯಕತೆ ಇಲ್ಲ. ನಾನು ಆವಾಗ ಹೇಳ್ತೇನೆ, ಕೆಲವರು ನನ್ನನ್ನು ಅದು ವಿರೋಧಿಸ್ತಾರೆ. ನೀನು ಯಾಕೆ ಈ ರೀತಿ ಪ್ರಸಂಗ ಮಾಡ್ತೀನಿ ವಿರೋಧಿಸ್ಬೋದು. ನಾನು ಹೇಳ್ತೇನೆ, ತೀರ್ಕದರ್ಶಿ ನನ್ನ ಪ್ರವಾದದಲ್ಲಿ ನೀನು ಹುಡ್ಕೊಂಡು ಹೋಗಬೇಡ. ನಿನ್ನ ಪ್ರವಾದಿಯಾದ ಆತ್ಮನು ನಿನ್ನಲ್ಲಿಗೆ ಇದ್ದಾನೆ. ನಿನ್ನ ಜೀವಿತವನ್ನು ನಿನಗೆ ಬಯಲುಪಡಿಸುವ ಪ್ರವಾದನೆಯ ಆತ್ಮವು ನಿನ್ನಲ್ಲಿದೆ. ನಿನ್ನ ಕೃಪೆ ದೇವರು ಕೊಟ್ಟಿರುವಂಥ ಕೃಪೆಯಲ್ಲಿ ನೀನು ದೇವರನ್ನು ಕೇಳುವಾಗ ನಿನ್ನ ಜೀವಿತವನ್ನು ನಿನಗೆ ಪ್ರಕಟಿಸಿಕೊಳ್ಳುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. It's not wrong that we are going to prophets, but it should not be a practice to every time seeking the prophet more than your Jesus. Amen. ಪ್ರವಾದಿಗಳನ್ನು ಹುಡುಕೋದ್ರಲ್ಲಿ ತಪ್ಪಿಲ್ಲ, ಪ್ರವಾದಿ ಹತ್ರ ಪ್ರಾರ್ಥನೆ ಮಾಡಿಸೋ ತಪ್ಪಿಲ್ಲ. ನಿನ್ನ ಜೀವನವನ್ನೇ ಅವರಿಂದಗಡೆ ಹೋಗೋದು ಬೇಕಾಗಿಲ್ಲ. ಎಲ್ಲ ಪ್ರವಾದಿಗಳಿಂದ ಮೇಲಾದ ಪ್ರವಾದಿಯ ದೇವರು ನಮ್ಮೊಟ್ಟಿಗೆ ಇದ್ದಾನೆ. ಆಮೇನ್. ಯೇಸು ನಮ್ಮೊಂದಿಗೆ ಇದ್ದಾರೆ. ಎಷ್ಟು ಜನ ಹೇಳ್ತಾರೆ ಯೇಸು ನನ್ನೊಂದಿಗಿದ್ದಾನೆ? ಆತನ ರಹಸ್ಯವನ್ನು ಬಯಲುಪಡಿಸ್ತಾನೆ. ಹಲ್ಲೆಲೂಯಾ. ರಹಸ್ಯವನ್ನು ಬಯಲುಪಡಿಸುವ ದೇವರು. ಆವಾಗ ಪ್ರಾರ್ಥನೆಯ ಜೀವನ, ಆತನಿಗೆ ಅನ್ಯೋನ್ಯವಾಗಿರೋ ಜೀವನ ನಮಗೆ ರಹಸ್ಯಗಳನ್ನು ತಿಳಿಯಪಡುತ್ತದೆ. ಸತ್ಯವೇದದಲ್ಲಿ ಮೊದಲನೇದಾಗಿ ನಾನು ಕಂಡುಕೊಂಡ ವ್ಯಕ್ತಿ ಯಾರಂದರೆ ಅಬ್ರಹಾಮನು. ಅಬ್ರಹಾಮನೊಂದಿಗೆ ದೇವರು ರಹಸ್ಯಗಳನ್ನು ತಿಳಿಸಿಕೊಟ್ಟ ದೇವರಾಗಿದ್ದಾನೆ. ಒಂದು ವೇಳೆ ನೆನೆಸಿದರೆ ಹಾಗೆ ಸುಮ್ಮಗಿದ್ದಿರ್ಬೋದು. ಅಲ್ಲಿ ನೋಡುವ ವಚನದಲ್ಲಿ ನಾವು ತೆಗೆದು ಆದಿಕಾಂಡ 18ನೇ ಅಧ್ಯಾಯ 17ನೇ ವಾಕ್ಯವನ್ನು ಓದಿ. ಆಗ ಯೆಹೋವನು ತನ್ನೊಳಗೆ ಯಾರೊಳಗೆ? ಪ್ಲೀಸ್ ಅದನ್ನು ಓದಿ. ಆಗ ಯೆಹೋವನು, ಸ್ವಲ್ಪ ಗಮನಿಸಿ, ಆಗ ಯೆಹೋವನು ತನ್ನೊಳಗೆ ಏನಂತ ತಿಳ್ಕೊಂಡ್ರು? ನಾನು ಮಾಡಬೇಕೆಂದ ಕಾರ್ಯವನ್ನು ಅಬ್ರಹಾಮನಿಗೆ ಮರೆಮಾಡುವುದು ಸರಿಯೋ? ಕರಗಳಲ್ಲಿ ತಟ್ಟಿ ದೇವರಿಗೆ ವಂದನೆ ಸಲ್ಲಿಸಿ. ಹಲ್ಲೆಲೂಯಾ. ಇವಾಗ ಒಂದು ಕಾರ್ಯ ಮಾಡೋಣ. ಈ ಮಂಗಳೂರು ಪಟ್ಟಣದಲ್ಲಿ, ಉಡುಪಿ ದೇಶದಲ್ಲಿ, ಕರ್ನಾಟಕದಲ್ಲಿ ನಿಮ್ಮ ಹೆಸರಲ್ಲಿ ಅಲ್ಲಿ ಹಾಕ್ಕೊಳ್ಳಿ. ಎಷ್ಟು ಜನಕ್ಕೆ ಧೈರ್ಯ ಇದೆ? ಆಮೇಲೆ ಈ ವಾಕ್ಯವಿಟ್ಟು ನಾನು ತುಂಬ ದಿನ ಪ್ರಾರ್ಥನೆ ಮಾಡಿದೆ. ದೇವರು ಅನೇಕ ರಹಸ್ಯಗಳನ್ನು ನನಗೆ ತೋರಿಸಿಕೊಟ್ರು. ಅದಕ್ಕಾಗಿ ಪ್ರಾರ್ಥನೆ ಮಾಡಿದೆ, ಜಯವನ್ನು ಹೊಂದಿದ್ದೀನಿ. ಆಮೇಲೆ ಯೆಹೋವನು ತನ್ನೊಳಗೆ ನೆನೆಸಿದರು, ಅಂದುಕೊಂಡನು. ಎಂಥ ದೇವರು, ಒಳ್ಳೆ ದೇವರಲ್ಲಯ್ಯ. ಹಲ್ಲೆಲೂಯಾ. ಎಂಥ ಒಳ್ಳೆ ದೇವರಯ್ಯ ಅಂದರೆ ನನಗೆ ಹಾಡು ಬಂದ್ಬಿಡುತ್ತೆ. ಹಲ್ಲೆಲೂಯಾ. ಒಂದು ಹಳೆಯ ಹಾಡಿದೆ, ಎಂಥ ಒಳ್ಳೆ ದೇವರಯ್ಯ ಏಸಯ್ಯ, ಚಿಂತೆಯೆಲ್ಲ ನೀರಿತಯ್ಯ ನಿನ್ನ ಸೇರಲು ನಾ, ಚಿಂತೆಯೆಲ್ಲ ತೀರುತ್ತಯ್ಯ ನಿನ್ನ ಸೇರಲು. ಎಂಥ ಒಳ್ಳೆ ದೇವರಯ್ಯ ಏಸಯ್ಯ, ಚಿಂತೆಯೆಲ್ಲ ತೀರುತ್ತಯ್ಯ ನಿನ್ನ ಸೇರಲು ನಾ, ಚಿಂತೆಯೆಲ್ಲ ತೀರುತ್ತಯ್ಯ ನಿನ್ನ ಸೇರಲು. ಸಮಾಧಾನ ಎಲ್ಲಿದೆ ಎಂದು ಜನರಲ್ಲಿ ಹುಡುಕಿ ನಾನು, ಈ ರೀತಿ ಹಾಡು ಹೋಗ್ತಾ ಇರುತ್ತೆ. ಹಲ್ಲೆಲೂಯಾ. ಎಂಥ ಒಳ್ಳೆ ದೇವರು ಅಂದರೆ, ನಮ್ಮ ದೇವರಂತ ಒಳ್ಳೆ ದೇವರು ಯಾರೂ ಇಲ್ಲ. ಹಲ್ಲೆಲೂಯಾ. ಎಷ್ಟೇ ಲಕ್ಷ ಕೋಟಿ ಜನ ಬಂದ್ರೂ ಯೇಸು ರೀತಿಯಾಗಿ ಒಬ್ಬ ದೇವರು ಇಲ್ಲವೇ ಇಲ್ಲ.
ನಿಮ್ಗೆ ಯಾರು ಚಪ್ಪಾಳೆ ತಟ್ಟಬೇಕು ಅನ್ನಿಸ್ತಾ ಇಲ್ವಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಯೆಹೋವನು ಅಂದುಕೊಂಡನು. ಯೆಹೋವನು ಅಂದುಕೊಳ್ಳೋದಕ್ಕೆ ಅಬ್ರಹಾಮನು ಯಾರ್ರೀ? ಅಬ್ರಹಾಮನು ಯಾರು? ಸಾಧಾರಣವಾದ ಒಂದು ಮನುಷ್ಯ, ಯಾವುದಕ್ಕೂ ಪ್ರಯೋಜನದ ಮನುಷ್ಯ. ಆ ಅಬ್ರಹಾಮನು ದೇವರ ನಿಕಟವಾಗಿ ಸೇರಿದ ಒಂದೇ ಒಂದು ಕಾರ್ಯ. ಅಬ್ರಹಾಮನು ಹೇಳಿದನು, ಅಬ್ರಹಾಮನ ದೇವರು ನೋಡಿ ಹೇಳಿದ್ರು, ಅಬ್ರಹಾಮನೇ ನಿನ್ನ ಬಹು ಸಂತತಿಯನ್ನು ಉಂಟು ಮಾಡು, ನಿನ್ನನ್ನು ದೇಶಕ್ಕೆ ತಂದೆಯಾಗಿ ಮಾಡುತ್ತೇನೆ. ಐ ವಿಲ್ ಮೇಕ್ ಯು ದ ಫಾದರ್ ಆಫ್ ದ ನೇಷನ್ಸ್, ಕಮ್. ನೀನು ಬಾ ಅಂದ ಮಾತಿಗೆ ಬಿಟ್ಟು ಬಂದ ಒಂದೇ ಒಂದು ಕಾರಣಕ್ಕೆ ದೇವರಿಗೆ ಸ್ನೇಹಿತನಾಗಿ ಮಾರ್ಪಟ್ಟನು. ಹಲ್ಲೆಲೂಯಾ. ಎಷ್ಟು ಜನ ಈ ಲೋಕವನ್ನು ಬಿಡಕ್ಕೆ ಸಿದ್ಧರಾಗಿದ್ದೀರಾ? ಇಲ್ಲ ಬ್ರದರ್, ಇಲ್ಲ ಪಾಸ್ಟರ್, ನನಗೆ ಇದರಲ್ಲಿ ಎಲ್ಲ ಇದೆ, ನನಗೆ ಎಲ್ಲರೂ ಇದ್ದಾರೆ, ನನಗೆ ಎಲ್ಲರೂ ಬೇಕು, ಇನ್ನು ನನಗೆ ಜಾತಿ ಬೇಕು, ನನಗೆ ಭಾಷೆ ಬೇಕು, ಅದು ಬೇಕು, ಇದು ಬೇಕು, ಎಲ್ಲ ಬೇಕಂದ್ರೆ ದೇವರು ಬೇಡ ಅಂದ್ಬಿಡ್ತಾರೆ. ಆಮೆನ್, ಹಲ್ಲೆಲೂಯಾ. ಈ ರೀತಿ ಹೇಳುವಾಗ ಸ್ವಲ್ಪ ಬೇಸರ ಆಗಬಹುದು. ನಾನು ಎಲ್ಲವನ್ನು ಬಿಟ್ಟಿದ್ರಿಂದನೇ ಧೈರ್ಯವಾಗಿ ಮಾತನಾಡ್ತಾ ಇದ್ದೀನಿ. ಹಲ್ಲೆಲೂಯಾ. ಅಬ್ರಹಾಮನ ನೋಡಿ ಹೇಳಿದ್ರು, ನಿನ್ನ ತಂದೆಯ ಮನೆಯನ್ನು, ನಿನ್ನ ಜನರನ್ನು, ನಿನ್ನ ಸ್ವಕೀಯರನ್ನು, ನಿನ್ನ ದೇಶವನ್ನು ಬಿಟ್ಟು ಬಾ. ಯಾರು ಬರಲ್ಲ ಇವಾಗ. 10,000 ರೂಪಾಯಿ ಸಂಬಳ ಬಿಟ್ಟು ಬಾ ದೇವ್ರಿಗಾಗಿ ಬರ್ತೀರಂದ್ರೆ ಯಾರು ಬರ್ತಾರಾ? ಹಲೋ, ಯಾರಾದ್ರು ಬರ್ತೀರಾ? ನಿನ್ನ ಡಿಗ್ರಿ ಮಾಡ್ತಾ ಇದೀಯಾ, ಒಳ್ಳೆ ಓದ್ತಾ ಇದೀಯಾ, ನೆಕ್ಸ್ಟ್ ಫ್ಯೂಚರ್ಸ್ ಪ್ಲಾನ್ಸ್ ಇದೆ, ದೇವ್ರು ಹೇಳ್ತಾರೆ ಬಿಟ್ಬಿಟ್ಟು ಬಂದ್ಬಿಡಪ್ಪ. ಹೇಗೆ? MNC ಕಂಪ್ನಿಗೆ ಹೋಗಬೇಕು, ಫಾರಿನ್ಗೆ ಹೋಗಬೇಕು, ದುಬೈಗೆ ಹೋಗಬೇಕು, ಅಲ್ಲಿಗೆ ಹೋಗಬೇಕು, ಆಸ್ಟ್ರೇಲಿಯಾ ಹೋಗಬೇಕು, ಎಲ್ಲ ಒಳ್ಳೆಯದೇ. ಆದರೆ ದೇವರು ಕರೆದಾಗ ಬರೋಕ್ಕಾಗುತ್ತಾ? ಆಗಲ್ಲ. ಯಾಕಂದ್ರೆ ಸ್ವಾರ್ಥತೆ ಬಿಟ್ಟು ಬಂದ್ರೇ ನಮ್ಮ ಆತ್ಮಿಕ ಜೀವನದಲ್ಲಿ ಜಯವನ್ನು ನೋಡೋಕ್ಕೆ ಸಾಧ್ಯ. ಅಬ್ರಹಾಮನು ದೇವರಿಗೆ ನಿಕಟವಾಗಿ ಆತನೊಂದಿಗೆ ಮಾತನಾಡೋದಕ್ಕೆ ಆರಂಭ ಮಾಡಿದ ದಿನದಿಂದ ದೇವರು ಯಾವ ರಹಸ್ಯವನ್ನು ಮರೆಮಾಚಿಲ್ಲ. ನನಗೆ ಈ ಸ್ಕ್ರಿಪ್ಚರ್ ಓದುವಾಗ ತುಂಬ ಆಶ್ಚರ್ಯವಾಯಿತು. ಹೌ ಕ್ಯಾನ್ ಗಾಡ್ ಥಿಂಕ್ ಸೋ ಲಾಯಲಿ ಅಬೌಟ್ ಅಬ್ರಹಾಮ್? ಅಬ್ರಹಾಮನು ಎಷ್ಟು ನಂಬಿಕೆಯಾಗಿ ದೇವರಿಗಿದೆ ನನಗೆ ಗೊತ್ತಿಲ್ಲ. ಆದರೆ ಅಬ್ರಹಾಮನ ಕರೆದ ದೇವರು ಅಬ್ರಹಾಮನಿಗೆ ನಂಬಿಕಸ್ಥನಾಗಿದ್ದನು. ನಿನ್ನನ್ನು ಕರೆದಾತನ ನಂಬಿಕಸ್ಥನಾಗಿದ್ದಾನೆ. ಸಹೋದರ, ನಿನ್ನನ್ನು ಕರೆದಾತನ ನಂಬಿಕಸ್ಥನಾಗಿದ್ದಾನೆ. ಸಹೋದರಿ, ನಿನ್ನ ಕರೆದಾತನ ನಂಬಿಕಸ್ಥನಾಗಿದ್ದಾನೆ. ಮನುಷ್ಯರು ನಮಗೆ ದ್ರೋಹ ಮಾಡಿರ್ಬೋದು, ಒಂದು ಸಲನೂ ಯೇಸು ನಮಗೆ ದ್ರೋಹ ಮಾಡೋದೇ ಇಲ್ಲ. ಆಮೆನ್. ಕರೆದ ಅಬ್ರಹಾಮನನ್ನು ಬಂದ ಆ ಅಬ್ರಹಾಮನ ಕರೆದನು, ಬಿಟ್ಟು ಬಂದನು. ಆ ಅಬ್ರಹಾಮನ ನೆನೆಸಿದ, ನಾನು ಕರೆದಾಗ ಎಲ್ಲೋನು ಬಿಟ್ಟು ಬಂದಲ್ಲ, ಇವಾಗ ಅವನ ಹತ್ರ ನಾನು ಈ ಕಾರ್ಯವನ್ನು ತಿಳಿಸದೆ ಹೇಗೆ ಇರೋಕ್ಕಾಗುತ್ತೆ ಅಂದುಕೊಂಡನು. ಇವತ್ತು ನಿನ್ನ ಬಗ್ಗೆ ಅಂದುಕೊಳ್ತಾ ಇದ್ದಾನೆ. ಆಮೆನ್. ಕ್ಯಾನ್ ಯು ಸೇ ದಟ್ ಗಾಡ್ ಈಸ್ ರಿಮೆಂಬರಿಂಗ್ ಮೀ? ಆಮೆನ್. ಅಂದುಕೊಂಡನು, ಯೆಹೋವನು ಅಂದುಕೊಂಡನು. ಅಬ್ರಹಾಮಗೆ ತಿಳಿಸದೆ ಕಾರ್ಯವನ್ನು ಮಾಡುವುದು ಹೇಗೆ? ನೀನು ಪ್ರಾರ್ಥನಾ ಜೀವನದಲ್ಲಿ ಮುಂದೆ ಬರುವುದಾದರೆ, ನಾನು ಇವತ್ತು ನನ್ನ ಆತ್ಮದಲ್ಲಿ ಒಂದು ಬಲವಾದ ದೃಢವಾದ ಮಾತು ಬರುತ್ತಾ ಇದೆ. ನಿನ್ನ ಪ್ರಾರ್ಥನಾ ಜೀವಿತವನ್ನು ನೀನು ಎಬ್ಬಿಸು. ನಿನ್ನ ಪ್ರಾರ್ಥನಾ ಜೀವಿತವನ್ನು ನೀನು ದೇವರೊಟ್ಟಿಗೆ ಸಮಯವನ್ನು ಕಳೆಯುವುದನ್ನು ನೀನು ಅಭ್ಯಾಸ ಮಾಡಿಕೋ. ದೇವರು ನಿನ್ನೊಟ್ಟಿಗೆ ಇಂದು ಫ್ರೆಂಡ್ ರೀತಿ ಮಾತನಾಡಿ ಹೇಳ್ತಾನೆ. He will teach you what to pray, what not to pray, how to pray, where to pray. ಲೀಖ ಮಾ ಶಾಖ ತುಲ್ಲ ಗಾಂಧು ನಾಮ ಎಲ್ಲ ರಹಸ್ಯಗಳನ್ನು ನಿನಗೆ ತೋರ್ಪಡಿಸುತ್ತಾನೆ. ಈ ಪಟ್ಟಣದಲ್ಲಿ ಯಾರಾದರೂ ವಿಶ್ವಸಿಸಿದರೆ ಆಮೇಲೆ ತೆಗೆದುಕೊಳ್ಳಿ. ಇದನ್ನು ನಡೆಯಕ್ಕೆ ಹೋಗ್ತಾ ಇದೆ. ಈ ಪಟ್ಟಣದಲ್ಲಿ ಏನು ನಡೆಯುತ್ತೋ, ಈ ಕರ್ನಾಟಕದಲ್ಲಿ ಏನು ನಡೆಯುತ್ತೋ, ಇಂಡಿಯಾದಲ್ಲಿ ಏನು ನಡೀತೋ, ದೇವರು ನಿನಗೆ ತಿಳಿಸದೆ ಯಾವ ಕಾರ್ಯವನ್ನು ಮಾಡೋದಿಲ್ಲ. ಇಫ್ ಯು ಆರ್ ಮೇಕ್ ಯುವರ್ ಸೆಲ್ಫ್ ಅವೈಲಬಲ್ ಟು ಪ್ರೇ ಸೀಕಿಂಗ್ ಹಿಸ್ ಫೇಸ್, ದಿನನಿತ್ಯ ಹೋಗಿ ಆತನ ಮುಂದುಗಡೆ ನಿಂತುಕೊಳ್ಳಿ. ಅಬ್ರಹಾಮನಿಗೆ ರಹಸ್ಯವನ್ನು ತಿಳಿಸ. ವಾಕ್ಯವನ್ನು ಓದಿ ಬ್ರದರ್. ಆಗ ಯೆಹೋವನು ತನ್ನೊಳಗೆ, ನಾನು ಮಾಡಬೇಕೆಂದಿರುವ ಕಾರ್ಯವನ್ನು ಅಬ್ರಹಾಮನಿಗೆ ಮಾಡುವುದು ಸರಿಯೋ? ಅವನಿಂದ ಬಲಿಷ್ಠವಾದ ಮಹಾಜನಾಂಗವು ಹುಟ್ಟಬೇಕಲ್ಲ. ಅವನ ಮೂಲಕ ಭೂಮಿಯ ಎಲ್ಲ ಜನಾಂಗಗಳಿಗೂ ಆಶೀರ್ವಾದ ಉಂಟಾಗುವುದಲ್ಲ. ಇಲ್ಲಿ ನೋಡುವಾಗ ಅಬ್ರಹಾಮನ ನೆನೆಸಿ, ಅವರು ದೇವರು ಕೊಟ್ಟಂಥ ವಾಗ್ದಾನವನ್ನು ನೆನೆಸಿ
ಇವನಿಂದ ನಾನು ಬಲಿಷ್ಠವಾದ ಜಾತಿಯನ್ನು, ರಾಜ್ಯಗಳನ್ನು ನಾನು ಬರಮಾಡಿಸಬೇಕಲ್ಲ, ಹುಟ್ಟಿಸಬೇಕಲ್ಲ ಅಂತ ತಿಳಿದ್ರು. ನಿನ್ನಿಂದ ದೇವರಿಗೆ ದೊಡ್ಡ ಕಾರ್ಯಗಳಾಗುವುದಿದೆ. ಇದರಿಂದಲೇ ದೇವರ ಸೇವಕನಾಗಿ ನಿಮ್ಮ ಮೇಲೆ ಮಾತನಾಟಿನ ಪ್ರವಾದನೆಯಾಗಿ ನಿಮ್ಮ ಮೂಲಕವಾಗಿ, ನಿನ್ನನ್ನು ಮೂಲಕವಾಗಿ, ಈ ಕಾರ್ಯಕ್ರಮ ವೀಕ್ಷಿಸುವ ನಿನ್ನ ಮೂಲಕವಾಗಿ ದೇವರು ದೊಡ್ಡ ಕಾರ್ಯಗಳನ್ನು ಮಾಡುವನಾಗಿದ್ದಾನೆ. ಹಲ್ಲೆಲೂಯಾ. ನಿನಗೆ ಹೇಳಿದೆ ಆತನ ಯಾವ ಕಾರ್ಯ. ಅಲ್ಲಿ ನಡೆದ ಘಟನೆ ಏನಂದ್ರೆ ಹೋದರೆ, ಸದಮ ಗೊಮೋರ ಪಟ್ಟಣದಲ್ಲಿ ಲೋತು ಎಂಬ ಅವನ ಅಬ್ರಹಾಮನ ಅಣ್ಣನ ಮಗನು ಅಲ್ಲಿ ಜೀವಿಸನಾಗಿದ್ದಾನೆ. ಇಲ್ಲಿ 20 ವಚನದಿಂದ 23 ವಚನಗಳವರೆಗೆ ನೀವು ಓದಿ. ಇದಲ್ಲದೆ ಯೆಹೋವನು ಸೊದೋಮ್ ಗೊಮೋರಗಳ ವಿಷಯವಾಗಿ, ಸೊದೋಮ ಗೊಮೋರ ವಿಷಯಗಳಾಗಿ ಎಷ್ಟೋ ದೊಡ್ಡ ಮೊರೆ ನನಗೆ ಮುಟ್ಟಿತು, ಎಷ್ಟೋ ಮೊರೆ ನನಗೆ ಮುಟ್ಟಿತು. ಆ ಊರಿನವರ ಮೇಲೆ ಹೊರಿಸಿರುವ, ಆ ಊರಿನ ಮೇಲೆ ಹೊರಿಸಿರುವ ಪಾಪವು ಎಷ್ಟೋ ಘೋರವಾದದ್ದು, ಎಷ್ಟೋ ಘೋರವಾಗಿದೆ. ಸಾಕು. ಇಲ್ಲಿ ದೇವರಿಗೆ ಮುಟ್ಟಿದಂಥ ಒಂದು ಕಾರ್ಯವೇನೆಂದರೆ, ಸೊದೋಮ ಗೊಮೋರ ಪಟ್ಟಣದಲ್ಲಿ ನಡೀತಿರುವಂಥ ಪಾಪದ ಕೂಗು, ಪಾಪದ ಕಾರ್ಯಗಳು ದೇವರಿಗೆ ಮುಟ್ಟಿತು. ದೇವರು ಏನು ತಿಳ್ಕೊಂಡ್ರು, ಈ ಸೊದೋಮ ಗೊಮೋರ ಪಟ್ಟಣವನ್ನು ಅಳಿಸಿಬಿಡುವೆನು, ಇಲ್ಲಾಂದರೆ ನಾಶಪಡಿಸುವೆನು, ಅಲ್ಲಿರುವಂಥ ಪಾಪ ಕೃತ್ಯಗಳನ್ನು ನಡೆಸುವ ಜನರನ್ನು ನಾನು ನಾಶ ಮಾಡಬೇಕು ಎಂದು ಕೋಪದಿಂದ ಎದ್ದು ಬಂದಾಗ ಅಬ್ರಹಾಮನನ್ನು ದೇವರು ನೆನೆಸಿದರು. ಅಲ್ಲಿ ಯಾರಿದ್ದಾರೆ? ಅಬ್ರಹಾಮನ ಕಸಿನ್ ಅಲ್ಲಿದ್ದಾನೆ, ಅವನ ಸಹೋದರನಾದ ಲೋತು ಅಲ್ಲಿದ್ದಾನೆ. ಇದು ನಾನು ಮಾಡಿಬಿಟ್ರೆ ನಾಳೆ ನಾನು ಕೊಟ್ಟ ವಾಗ್ದಾನ ಅಂದರೆ ನಿನ್ನನ್ನು ಬಲಿಷ್ಠವಾದ ಜಾತಿಯನ್ನಾಗಿ ಮಾಡುತ್ತೇನೆ, ನಿನ್ನಿಂದ ರಾಜ್ಯಗಳು ಹುಟ್ಟುತ್ತೆ, ನಿನ್ನ ಜನರು ಈ ರೀತಿ ಇರುತ್ತಂತ ಹೇಳಿದ ಆಶೀರ್ವಾದ ನಾನು ಕೇಳಿಬಿಡ್ತಾನೇನೋ. ಹಲ್ಲೆಲೂಯಾ. ರಹಸ್ಯ ಅದೇ. ದೇವರು ಅಬ್ರಹಾಮನಿಗೆ ತಿಳಿಸಲು ಕಾರಣವಾದ ಕಾರಣ ಅಂದರೆ ಆ ರಹಸ್ಯ ಅದೇ. ಈ ಅಬ್ರಹಾಮನ ಆಶೀರ್ವದಿಸಲ್ಪಟ್ಟ ಸಹೋದರನು ಎಲ್ಲಿದ್ದಾನೆ? ಪಾಪದ ಲೋಕದಲ್ಲಿ. ನಿನ್ನ ಜನರು ಅನೇಕರು ಪಾಪದ ಲೋಕದಲ್ಲಿದ್ದಾರೆ. ಅವ್ರನ್ನ ಸಾಯಿಸೋದು ಬೇಡ ಅಂತೇಳಿ ದೇವನು ಇವತ್ತು ನಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದಾನೆ. ರಹಸ್ಯವನ್ನು ದೇವರು ತಿಳಿಸ್ತಾ ಇದ್ದಾರೆ. ಅನೇಕರು ದೇವರ ಸನ್ನಿಧಿಯಿಂದ ದೂರ ಇದ್ದಾರೆ. ನಾನು ಬೇಗನೆ ಈ ಪಟ್ಟಣವನ್ನು, ಈ ಲೋಕವನ್ನು ನಾನು ಬೆಂಕಿಯಿಂದ ನಾನು ಅದನ್ನು ನಾಶನಪಡಿಸುವ ದಿನಗಳು ಬರ್ತಾ ಇದೆ. ನೀನು ಪ್ರಾರ್ಥನೆ ಮಾಡೋದಿಲ್ಲ ಅಂತ ದೇವರು ನಮ್ಮನ್ನು ಪ್ರಶ್ನಿಸ್ತಾ ಇದ್ದಾನೆ. God thought that if I tell about this thing to Abraham, he might go to Lot, he might go to the Sodom and Gomorrah and tell the God's judgment is upon you. ದೇವರ ನ್ಯಾಯ ತೀರ್ಪು ನಿಮ್ಮ ಮೇಲೆ ಬಂದಿದೆ, ಮನ ತಿರುಗಿರಿ ಅಂತ ಒಂದು ವೇಳೆ ಹೇಳ್ಬಹುದೇನೋ, ಇಲ್ಲಾಂದರೆ ಬೇಡಬಹುದೇನೋ ಅಂತ ತಿಳಿದು ಹೇಳಿದ್ದ ಮಾತು ಅದು. ಹಲ್ಲೆಲೂಯಾ. ವೈ ಗಾಡ್ ರಿವೀಲ್ಸ್ ದ ಸೀಕ್ರೆಟ್ಸ್. ಸೆಕೆಂಡ್, ಥರ್ಡ್, ವಿ ಹ್ಯಾವ್ ಟು ನೋ. ಯಾಕೆ ದೇವರು ರಹಸ್ಯಗಳನ್ನು ಬಯಲುಪಡಿಸುವನಾಗಿದ್ದಾನೆ? ಪಕ್ಕದಲ್ಲಿ ಯಾಕೆ ದೇವರು ರಹಸ್ಯಗಳನ್ನು ಬಯಲುಪಡಿಸುವನಾಗಿದ್ದಾನೆ? ದೇವರು ಯಾವಾಗ ರಹಸ್ಯಗಳನ್ನು ಬಯಲುಪಡಿಸಿದರೋ ಆವಾಗ ನಾವು ದೇವರ ಮುಂದೆ ಬಂದು ನಿಲ್ಲುವರಾಗಿ ಮಾರ್ಪಡಬೇಕು. ಹಲ್ಲೆಲೂಯಾ. 23ನೇ ವಾಕ್ಯ ಓದಿ. ಆಗ ಅಬ್ರಹಾಮನು ಹತ್ತಿರಕ್ಕೆ ಬಂದು, ಸಾಕು. ಎಲ್ಲಿ ಬಂದ್ರೆ ಕರೆಗಳು ಸ್ವಲ್ಪ ಮೇಲೆ ಅಲ್ಲಾಡಿಸಿ ತೋರಿಸಿ ಇದ್ದೀರಾ? ಹಲ್ಲೆಲೂಯಾ. ಆಗ ಅಬ್ರಹಾಮನು ಎಲ್ಲಿ ಬಂದ? ಹತ್ತಿರಕ್ಕೆ ಬಂದು. ಸಾಕು. ಎಲ್ಲಿ ಬಂದ? ಹತ್ತಿರಕ್ಕೆ. ನೀವು ಎಲ್ಲಿದ್ದೀರಾ ಇವತ್ತು? ಎಲ್ಲಿದ್ದೀರಾ? ಸ್ವಲ್ಪ ಯೋಚಿಸಿ ನೋಡಿ. ಹತ್ತಿರಕ್ಕೆ ಬರಬೇಕು. ಯಾರ ಹತ್ತಿರ ಬರಬೇಕು? ಲೋಕದ ಹತ್ತಿರ ನಾವು ಹೋಗ್ತೀವಿ, ಲೋಕದಲ್ಲಿ ಇರುವಂಥ ಆಶೆಗಳಿಗೆ ಹತ್ತಿರ ಹೋಗ್ತೀವಿ, ಲೋಕದ ಕಾರ್ಯಗಳಿಗೆ ನಾವು ಬೇಗನೆ ಹೋಗಿ ನಾವು ಆ ಲೋಕದ ಕಾರ್ಯ ಹಿಡ್ಕೊಳ್ತೀವಿ. ಆದರೆ ದೇವರ ಸಮ್ಮುಖಕ್ಕೆ ಹತ್ತಿರ ಬರೋದಿಲ್ಲ. ಅದೇ ಮತ್ತೆ 6ನಲ್ಲಿ ಹೇಳಿದೆ, ನೀನು ಏಕಾಂತವಾಗಿ ಹೋಗಿ ಕೊಠಡಿಯೊಳಗೆ ಹೋಗಿ ನಿನ್ನ ಕದವನ್ನು ಮುಚ್ಚಿ ನಿನ್ನ ದೇವರಾದ ಯೆಹೋವನನ್ನು, ನಿನ್ನ ದೇವನಾದ ಕರ್ತನಾದ ಯೇಸುವನ್ನು ಅಂತರಂಗದಲ್ಲಿ ಹುಡುಕು. ಹತ್ತಿರಕ್ಕೆ ಹೋಗು, ನಿನ್ನ ಹೃದಯದಿಂದ ಹತ್ತಿರಕ್ಕೆ ಹೋಗು. ನಿನ್ನ ದೇವರಾದ ಕರ್ತನನ್ನು ಪೂರ್ಣ ಮನಸ್ಸಿನಿಂದಲೂ, ಪೂರ್ಣ ಹೃದಯದಿಂದಲೂ, ಪೂರ್ಣ ಬಲದಿಂದಲೂ, ಪೂರ್ಣ ಪ್ರೀತಿಯಿಂದಲೂ ಆತನನ್ನು ಸೇವಿಸುವುದ ಕಾರಣದ ಹತ್ತಿರಕ್ಕೆ ಹೋಗುವಂಥ ಕಾರ್ಯಗಳು. ಇವತ್ತು ಎಲ್ಲೆಲ್ಲಿದೆ ನಮ್ಮ ಹೃದಯಗಳು? ಇಲ್ಲಿ ಏನೇನು ಪಟ್ಟಣ ಇದೆಯೋ ಗೊತ್ತಿಲ್ಲ. ನಾನು ಬ್ಯಾಂಗ್ಳೂರಾದರೆ ಹೇಳ್ತಾ ಇದ್ದೆ, ಬ್ರಿಗೇಡ್ ರೋಡ್ ಇದೆ, MG ರೋಡಲ್ಲಿ ಇದೆ,
ಕಮರ್ಷಿಯಲ್ ಸ್ಟ್ರೀಟಲ್ಲಿ ಇದೆ, ಇನ್ನೂ ಅನೇಕವಾದ ಜಾಗಗಳಿರುತ್ತೆ. ಈ ಈ ಈ ಪಟ್ಟಣದ ಹೆಸರಿಗೆ ನನಗೆ ಗೊತ್ತಿಲ್ಲ, ಯಾವುದಾದ್ರು ಎಲ್ಲೆಲ್ಲಿ ಫೇಮಸ್ ನನಗೆ ಗೊತ್ತಿಲ್ಲ, ಎಲ್ಲಿ ಕಲರ್ ಆಗಿ ಕಣ್ಣಿಗೆ ಆಕರ್ಷಣೆ ಎಲ್ಲಿದೆ ನನಗೆ ಗೊತ್ತಿಲ್ಲ. ಒಂದು ವೇಳೆ ಎಲ್ಲ ಜಾಗಗಳು ನೀವು ಹೋಗಿರ್ಬೋದೇನೋ. ಅದು ದೇವರು ಹೇಳ್ತಾ ಇದ್ದಾರೆ, ಅಬ್ರಹಾಮನು ಬಂದ ರೀತಿ ನೀನು ಹತ್ತಿರ ಬಾ. ರಹಸ್ಯವನ್ನು ದೇವರು ಬಯಲುಪಡಿಸೋಕೆ ಅಂದರೆ ಇನ್ನೂ ನಿನ್ನ ಪ್ರಾರ್ಥನೆ ಜೀವಿತ ದೇವರಿಗೆ ಸಮೀಪಕ್ಕೆ ಕಳಿಸೋದಕ್ಕಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಹೇಳಿದ್ರು, ಸೊದೋಮ ಗೊಮೋರ ಪಟ್ಟಣವನ್ನು ನಾನು ಅಳಿಸಿಬಿಡಬೇಕಂತಿದ್ದೆ. ಹೌದಾ, ಸೂಪರ್ ದೇವ್ರೆ, ಸೂಪರ್. ಆ ಥರ ಹೇಳಿದ್ನ? ಇಲ್ಲ. ಅಯ್ಯೋ ಒಳ್ಳೇದಾಯ್ತು, ಅವ್ರು ಹಂಗೆ ಸಾಯ್ಲಿ ಅಂತ ಹೇಳಿದ್ನ? ಅಲ್ಲಿ ಯಾರಿದ್ದಾರೆ? ಲೋತ್ ಇದ್ದಾನೆ. ಲೋತ್ ಏನು ಮಾಡ್ಕೊಂಡು ಹೋದ? ಜಗಳವಾಡಿಕೊಂಡು ಓಡಿ ಹೋದಂಥ ಮನುಷ್ಯ. ಅಬ್ರಹಾಮನ ಜೊತೆಗೆ ಬಂದು ಸಂಪತ್ತಿನಲ್ಲಿ ಬೆಳೆದು ಐಶ್ವರ್ಯನಾಗಿ ಅವನಿಗೆ ಕೆಲಸಗಾರರಾಗಿ ಜಗಳ ಮಾಡಿಕೊಂಡು ನನಗೆ ಆ ಪಟ್ಟಣ ಸಾಕು ಅಂತ ಹೇಳಿ ಅಬ್ರಹಾಮನನ್ನು ಕರೆದುಕೊಂಡು ಬಂದಂಥ ಅಬ್ರಹಾಮನ ಬಿಟ್ಟು ದೂರವಾದ. ನಮ್ಮಿಂದ ಯಾರಾದರೂ ಆಶೀರ್ವಾದ ಒಂದು ದೂರವಾದ ನಾವೇನು ಹೇಳ್ತೀವಿ? ಅಪ್ಪ ದೇವರು ನನ್ನ ಪ್ರಾರ್ಥನೆಗೆ ಉತ್ತರ ಕೊಟ್ಬಿಟ್ರು. ನನಗೆ ಮೋಸ ಮಾಡಿದವನು, ನನ್ನ ಹತ್ರ ಜಗಳ ಆಡಿದವನಿಗೆ ನೋಡಿದೆಯಾ ಲೋತು ಹೇಳ್ತೀವ ಇಲ್ವಾ? ಮನುಷ್ಯರಾಗಿ ನಾವು ಹೇಳ್ತೀವಿ, ಯಾವುದ್ರಲ್ಲ ಬ್ರದರ್ ಹೇಳ್ತೀವಲ್ಲ. ನಿಜವಾಗ್ಲೂ ನೋಡಿದೆಯಾ ನನ್ನ ದೇವರು ಎಂಥ ದೇವರು, ನನ್ನ ದೇವರು ನನಗೆ ಮುಯ್ಯಿ ತೇರಿಸುವ ದೇವರು ಎಲ್ಲ ಹೇಳ್ತೀವಿ. ಇವಾಗ ತುಂಬ ಜನ ಪ್ರಚಾರ ಮಾಡ್ತಾ ಇದ್ದಾರೆ. ಇವಾಗ ಏನೇನೋ ಆಗ್ತಾಯಿದೆ ದೇಶದಲ್ಲಿ, ಎಲ್ಲ ನೋಡಿ ನಮ್ಮ ಇಲ್ಲಲ್ಲ, ದೇವರು ಪ್ರಾರ್ಥನೆಯಿಂದ ಒಬ್ಬರನ್ನ ನಾಶ ಮಾಡೋರಲ್ಲ, ಪ್ರಾರ್ಥನೆಯಿಂದ ಜೀವನ ಕೊಡೋರು ದೇವರಾಗಿದ್ದ ನಮ್ಮ ದೇವರು. ಕಾರಣ ಅವನು ಜೀವ ಕೊಟ್ಟ ದೇವರಾಗಿದ್ದಾನೆ. ಅಬ್ರಹಾಮನ ಹತ್ತಿರಕ್ಕೆ ಬಂದು ದೇವರ ಬಳಿ ಮಾತನಾಡ್ತಾ ಇದ್ದಾನೆ. ಲೋತುವನ್ನು ಸಾಯಿಸಿಬಿಡು ಆ ದೇವರೇ, ನನ್ನ ಹತ್ರ ಗಲಾಟೆ ಮಾಡ್ಕೊಂಡು ಹೋದ, ನನ್ನ ಕುರಿಗಳನ್ನ ಕದ್ದುಕೊಂಡು ಹೋದ, ನನ್ನ ಆಸ್ತಿ ತಗೊಂಡು ಹೋಗ್ಬಿಟ್ಟ, ನನ್ನ ಜನರನ್ನು ತಗೊಂಡು ಅವನ ಸಾಯಿಸು ಅಂತ ಹೇಳಿದ್ನ? ಇಲ್ಲ. ದೇವರ ಮುಂದೆ ಬಂದು ನಿಂತು ಆ ರಹಸ್ಯವು ದೇವರು ಹೇಳಿದ ತಕ್ಷಣ, ಆ ಕಿವಿ ಮಾತು ದೇವರು ಹೇಳಿದ ತಕ್ಷಣ ಅವನು ನಿಂತು ಅಳಲು ತೊಡಗಿದ. ಹಲ್ಲೆಲೂಯಾ. ತನ್ನ ಒಬ್ಬನೇ ಲೋತು ಸಹೋದರನಲ್ಲಿದ್ದಾನೆ, ಅವ್ರ ಕುಟುಂಬವಿದೆ, ಅವ್ರ ಮಕ್ಕಳಿದೆ. ಅಮ್ಮ, ಈ ಉಡುಪಿ ಪಟ್ಟಣದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಯೇಸುವನ್ನು ಅರಿತು ದೂರ ಹೋದವರು ಎಷ್ಟೋ ಜನ ಇದ್ದಾರೆ. ಪಾಪವನ್ನು ಹುಡುಕಿಕೊಂಡು ಹೋದವರು ಎಷ್ಟೋ ಜನ ಇದ್ದಾರೆ. ದೇವರ ಆಶೀರ್ವಾದವನ್ನು ಪಡೆದು ಹೋದ ಜನರು ಎಷ್ಟೋ ಇದ್ದಾರೆ. ಇವತ್ತು ನಿನ್ನಲ್ಲಿ ನನ್ನಲ್ಲಿ ಹೇಳ್ತಾ ಇದ್ದಾರೆ, ನಾನು ಈ ಪಟ್ಟಣವನ್ನು ಅಳಿಸೋದಕ್ಕೆ ಬೇಗನೆ ಬರುತ್ತಾ ಇದ್ದೇನೆ. ನಮ್ಮ ಜವಾಬ್ದಾರಿ ಏನಾಗಿದೆ? ನಾವು ದೇವರ ಮುಂದೆ ಹೋಗಿ ನಿಲ್ಲಕ್ಕೆ ಸಾಧ್ಯನಾ? ಅಬ್ರಹಾಮನು ಹತ್ತಿರಕ್ಕೆ ಹೋಗಿ, ಇವತ್ತು ದೇವರು ಬಯಸೋದು, ನೀನು ನನ್ನ ಹತ್ರ ಬಾ, ಕಮ್ ಕ್ಲೋಸ್ ಟು ಮೀ ವರ್ ಐ ಕ್ಯಾನ್ ಡೀಲ್ ವಿತ್ ಯು. ಅಬ್ರಹಾಮನ ಹತ್ರ ಹೋಗಿ ಏನು ಮಾಡ್ದ? ಓದಿ ಬ್ರದರ್. ಹತ್ತಿರಕ್ಕೆ ಹೋಗಿ, ಆಗ ಅಬ್ರಹಾಮನು ಹತ್ತಿರಕ್ಕೆ ಬಂದು, ನೀನು ದುಷ್ಟರ ಸಂಗಡ ನೀತಿವಂತರನ್ನು ನಾಶ ಮಾಡುವೆಯಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಲೋಕ ಯಾದಕ್ಕಾಗಿ ಇಟ್ಟಿದೆ? ಬೈಬಲ್ ಹೇಳ್ತದೆ, ಸತ್ಯವೇದ ಹೇಳ್ತದೆ, ಈ ಲೋಕವು ಗಂಧಕಕ್ಕೂ ಉರಿದು ಹೋಗುವ ಬೆಂಕಿಗೆ ತಯಾರಿ ಮಾಡಲ್ಪಟ್ಟದಂತಾಗಿದೆ. ಹಲ್ಲೆಲೂಯಾ. ಆತನ ಬರವಣಿಗೆಯಲ್ಲಿ ಎಲ್ಲ ದುಷ್ಟ ಜನರನ್ನು, ಯೇಸುನ ಅರಿದೇ ಇರುವಂಥವ್ರನ್ನ, ಯೇಸುವಿಗೆ ವಿರುದ್ಧವಾಗಿರೋರನ್ನ ಎಲ್ಲರನ್ನು ಸುಡಲ್ಪಡ ನ್ಯಾಯ ತೀರ್ಪಿಗೆ ಯೋಗ್ಯವಾದಂಥ ಈ ಪಟ್ಟಣವಾಗಲಾಗಿದೆ. ಅಲ್ಲಿ ನಮ್ಮ ಜನ ಇದ್ದಾರೆ, ನಮ್ಮವರು ಇದ್ದಾರೆ. ನಮ್ಮವ್ರು ಅಂದರೆ ಯಾರು? ಬರೀ ಕ್ರೈಸ್ತಲ್ಲ, ಕ್ರೈಸ್ತನ ಅರಿದೇ ಇರೋರು ನಮ್ಮವರೇ. ಹಲ್ಲೆಲೂಯಾ. ಅವ್ರಿಗಾಗಿ ನಾವು ಪ್ರಾರ್ಥಿಸೋರಾಗಿರ್ಬೇಕು. ಅವರ ದುಷ್ಟರ ಜನರ ಜೊತೆಗೆ ನೀತಿವಂತರನ್ನು ಸಾಯಿಸುವಿಯಾ? ನಮ್ಮ ದೇವರು ಪಶ್ಚಾತ್ತಾಪ ಪಡುವ ದೇವರಾಗಿದ್ದಾನೆ. ಆಮೆನ್. ನಾವು ಪ್ರಾರ್ಥಿಸುವುದಾದರೆ ಆತನ ಮಾಡಬೇಕು ಎನಿಸಿದ ಕಾರ್ಯಗಳನ್ನು ಏನು ಮಾಡ್ತಾನೆ? ಬದಲಾಯಿಸಿಬಿಡ್ತಾನೆ. ಅಬ್ರಹಾಮನು ಹೋಗಿ ಪ್ರಾರ್ಥಿಸುವಾಗ ದೇವರ ವಾಕ್ಯ ಹೇಳುತ್ತದೆ, ದೇವರು ಕಣ್ಣಿಕರ ಪಟ್ಟು ಆ ಲೋತುವಿನ ವಿಚಾರ ಪ್ರಾರ್ಥಿಸ್ತಾ ಇದ್ದಾನಂತ ದೇವರು ಅರಿತವನಾಗಿ ಆ ಲೋತುವನ್ನು ಬಿಡುಗಡೆ ಮಾಡಿಕೊಟ್ಟನು. ನೀನು ಪ್ರಾರ್ಥನೆ ಮಾಡೋದಾದರೆ, ನೀನು ಪ್ರಾರ್ಥಿಸುವುದಾದರೆ
ದೇವರು ಬಿಡುಗಡೆ ಉಂಟು ಮಾಡುವನಾಗಿದ್ದಾನೆ. ಅದಕ್ಕೆ ದೇವರ ರಹಸ್ಯಗಳನ್ನು ನಿನಗೆ ತಿಳಿಯಪಡಿಸುವನಾಗಿದ್ದಾನೆ. ಹಲ್ಲೆಲೂಯ. ನಾವು ಇನ್ನೊಂದು ಕಾರ್ಯವನ್ನು ನೋಡುವಾಗ, ನಾವು ಪ್ರಾರ್ಥಿಸುವಾಗ ಅದು ಜೀವನ ಉಂಟು ಮಾಡುವಂಥ ಕಾರ್ಯವಾಗುತ್ತದೆ. ಪ್ರಾರ್ಥಿಸುವವರು ಏನು ಮಾಡ್ತಾರೆ? ಜೀವ ತರುವವರಾಗಿರ್ತಾರೆ. ಹಲ್ಲೆಲೂಯ. ನನ್ನೊಟ್ಟಿಗೆ ಎಷ್ಟು ಜನ ಇದ್ದೀರಾ? ಕೇಳ್ತಾ ಇದ್ದೀರಾ? ಪ್ರಾರ್ಥನೆ ಮೊದಲನೇದಾಗಿ ಏನು ಮಾಡುತ್ತೆ? ಹಲೋ, ನಿಮ್ಮೊಟ್ಟಿಗೆ ಮಾತನಾಡ್ತಾನೆ. ಪ್ರಾರ್ಥನೆ ಏನು ಮಾಡುತ್ತೆ? ಮೊದಲನೇದಾಗಿ ಏನು ಮಾಡುತ್ತೆ? ಲೋಕದಿಂದ ಬೇರ್ಪಡಿಸಿ ದೇವರಿಗೆ ಸಂಬಂಧಿಕರಾಗಿ ಮಾರ್ಪಡಿಸ್ತದೆ. ಎರಡನೇದಾಗಿ ಏನು ಮಾಡುತ್ತೆ? ಆತ್ಮಿಕ ಜೀವಿತದಲ್ಲಿ ಸ್ನೇಹಿತರಂತೆ ಮಾರ್ಪಡಿಸುತ್ತದೆ. ಮೂರನೇದಾಗಿ ನಮಗೆ ದೇವರ ಚಿತ್ತ ಅಥವಾ ದೇವರ ರಹಸ್ಯ ಅಥವಾ ದೇವರ ಪ್ರಕಟಣೆಗಳನ್ನು ದೇವರು ನಮಗೆ ಬಯಲ್ಪಡಿಸಲಾಗಿದೆ. ಗಾಡ್ಸ್ ಸೀಕ್ರೆಟ್ಸ್ ವಿಲ್ ಬಿ ರಿವೀಲ್ಡ್ ಥ್ರೂ ಅವರ್ ಪ್ರೇಯರ್ಸ್. ಆಮೇನ್. ಮೂರನೇದಾಗಿ, ನಾಲ್ಕನೇದಾಗಿ ಏನು ಮಾಡ್ತಾರೆ? ನಮಗೆ ನಮ್ಮ ಪ್ರಾರ್ಥನೆಯ ಜೀವನ ಬೇರೆ ಅವರಿಗೆ ಜೀವನವನ್ನು ತರುವಂಥದ್ದಾಗುತ್ತದೆ. ಹಲ್ಲೆಲೂಯಾ. ಜೀವ, ಲೈಫ್. ಪ್ರೇಯರ್ ಬ್ರಿಂಗ್ಸ್ ಲೈಫ್. ಎಷ್ಟು ಜನಕ್ಕೆ ಜೀವ ತರಬೇಕಂತಿದ್ದೀರಾ? ಜೀವ ತೆಗಿಬೇಕಾ ತರಬೇಕಾ? ನನ್ನಿಂದ ಬೇರೆಯವ್ರಿಗೆ ಜೀವನ ಉಂಟಾಗಬೇಕು. ಯೋಹಾನ 14:14 ಏನು ಹೇಳುತ್ತೆ? ಓದಿ ಬ್ರದರ್. ಯೋಹಾನ 14:14 ಏನು ಹೇಳುತ್ತೆ? ನನ್ನ ಹೆಸರಿನಲ್ಲಿ, ನನ್ನ ನಾಮದಲ್ಲಿ, ನೀವು ನನ್ನ ಹೆಸರಿನಲ್ಲಿ ನನ್ನನ್ನು ಏನಾದರೂ ಬೇಡಿಕೊಂಡರೆ ಅದನ್ನು ನೆರವೇರಿಸುವೆನು. ಕರಗಳನ್ನು ತಟ್ಟಿ ದೇವರಿಗೆ ವಂದನೆ ಹೇಳಿ, ಸ್ತೋತ್ರ ಹೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರ ಹೆಸರಿನಲ್ಲಿ? ಯೇಸುವಿನ ಹೆಸರಿನಲ್ಲಿ, ನನ್ನ ಹೆಸರಿನಲ್ಲಿ ನೀವು ಏನನ್ನು ಬೇಡಿಕೊಳ್ಳುತ್ತೀರೋ ಅದು ನಿಮಗೆ ನೆರವೇರುವುದು. ಅವಾಗ ನಾವು ಪ್ರಾರ್ಥಿಸುವಾಗ ನಾವು ಆತ್ಮಗಳಿಗಾಗಿ ನಾವು ಬೇಡುವುದಾದರೆ, ನಾವು ಜನಗರಿಗಾಗಿ ನಾವು ಬೇಡುವುದಾದರೆ ದೇವರು ಅದು ಕೊಡುವನಾಗಿದ್ದಾನೆ. ಆಮೇನ್. ಕೀರ್ತನೆ 2:8 ಓದಿ. ಕೀರ್ತನೆ 2ನೇ ಅಧ್ಯಾಯ 8ನೇ ವಚನ. ನೀವೆಲ್ಲರೂ ವಾಕ್ಯ ಕೇಳಬೇಕಂತ ನಾನು ಪಾಸ್ ಮಾಡಿ ಓದಿಸ್ತಾ ಇದ್ದೀನಿ. ನೀವು ಕೇಳಿಕೊಂಡರೆ ನಾನು ಅನ್ಯ ಜನಗಳನ್ನೆಲ್ಲ ನಿನಗೆ ಅಧೀನ ಮಾಡುವೆನು. ಭೂಮಿಯ ಕಟ್ಟ ಕಡೆಯವರೆಗೂ ಇರುವ ಎಲ್ಲಾ ದೇಶಗಳನ್ನು ನಿನಗೆ ಸ್ವಾಸ್ಥ್ಯವಾಗಿ ಕೊಡುವನು. ಹಲ್ಲೆಲೂಯಾ. ಎಷ್ಟು ಜನಕ್ಕೆ ರಹಸ್ಯ ಅರ್ಥ ಆಗ್ತಾ ಇದೆ? ನಾವು ಪ್ರಾರ್ಥಿಸುವುದಾದರೆ ದೇವರು ಜೀವನವನ್ನು ಕೊಡುವನಾಗಿದ್ದಾನೆ. ಸತ್ಯವೇದದಲ್ಲಿ ಪರಿಸ್ಥಿತಿಯ ಒತ್ತಡಕ್ಕೆ ಒಳಗಾದಾಗ ಯೆಹೂದ್ಯರನ್ನು ಸಾಯಿಸಬೇಕೆಂಬ ಒಂದು ಶಾಸನದಲ್ಲಿರುವಾಗ ಸತ್ಯದ ಒಬ್ಬ ಮನುಷ್ಯನು, ಮೊರ್ದೆಖಾಯಿ ಎಂಬ ಮನುಷ್ಯನು ಪ್ರಾರ್ಥಿಸುವುದಕ್ಕೆ ತೊಡಗುವನಾಗಿದ್ದಾನೆ. ಎಸ್ತೇರನ ಪುಸ್ತಕದಲ್ಲಿ ನೋಡುವಾಗ 4ನೇ ಅಧ್ಯಾಯ 1ನೇ ವಚನ ಓದಿ. When Mordecai learned that had happened, he tore his clothes and put on a sackcloth and ashes and went out into the midst of the city. He cried out with a loud and a bitter cry. ಕನ್ನಡದಲ್ಲಿ ಓದಿ. ಮೊರ್ದೆಖಾಯಿಯು ನಡೆದದ್ದನ್ನೆಲ್ಲ ಕೇಳಿದಾಗ ಬಟ್ಟೆಗಳನ್ನು ಹರಿದುಕೊಂಡು ಗೋಣಿತಟ್ಟನ್ನು ಕಟ್ಟಿಕೊಂಡು ಬೂದಿಯನ್ನು ಹಾಕಿಕೊಂಡು ಪಟ್ಟಣದ ಮಧ್ಯದಲ್ಲಿ ಹೋಗುತ್ತಾ ದುಃಖಾತಿಶಯದಿಂದ ಹೋರಾಡಿ ಅರಮನೆಯ ಹೆಬ್ಬಾಗಿಲಿನ ಮುಂದೆ ಬಂದನು. ಗೋಣಿತಟ್ಟು ಕಟ್ಟಿಕೊಂಡವರು ಒಳಗೆ ಹೋಗಬಾರದೆಂದು ಅಪ್ಪಣೆಯಾಗಿತ್ತು. ಸಾಕು. ಹಲ್ಲೆಲೂಯಾ. ಏನು ನಾವು ತಿಳಿದುಕೊಂಡಂದ್ರೆ 3:13 ಓದಿ. ಪತ್ರಗಳು ಅಂಚೆಯವರ ಮುಖಾಂತರ ಎಲ್ಲ ರಾಜ್ಯ ಸಂಸ್ಥಾನಗಳಿಗೆ ಕಳುಹಿಸಲ್ಪಟ್ಟವು. ಅವುಗಳಲ್ಲಿ ಒಂದೇ ದಿನದಲ್ಲಿ, ಅಂದರೆ ಅವುಗಳಲ್ಲಿ ಬರೆದಿರುವುದು ಏನೆಂದರೆ 12ನೇ ತಿಂಗಳಾದ ಫಾಲ್ಗುಣ ಮಾಸದ 13ನೇ ದಿನದಲ್ಲಿ ಹುಡುಗರು, ಮುದುಕರು,
ಮುದುಕರು ಹೆಂಗಸರು ಮಕ್ಕಳು ಎಂದು ನೋಡದೆ ಎಲ್ಲ ಯಹೂದ್ಯರನ್ನು ಎಂದು ನೋಡದೆ ಎಲ್ಲ ಯಹೂದ್ಯರನ್ನು ಕೊಳ್ಳಿರಿ, ಕೊಳ್ಳಬೇಕು ಎಂಬ ಪತ್ರವನ್ನು ಓದಿದಾಗ, ಹಲ್ಲೆಲೂಯಾ ಹಲ್ಲೆಲೂಯಾ, ಈ ಕಾರ್ಯವನ್ನು ವಿಚಾರವನ್ನು ಮೊರ್ದೆಕೈ ಕೇಳಿದಾಗ ಅವನ ಪ್ರಾರ್ಥನೆಗೆ ದೇವರನ್ನು ನೋಡಿ ಪ್ರಾರ್ಥಿಸಕ್ಕೆ ಹೋಗ್ತಾ ಇದ್ದಾನೆ. ಈ ಸಂಗತಿಗಳನ್ನು, ಈ ಮಾತುಗಳನ್ನು ಕೇಳಿದಾಗ ಮೊರ್ದೆಕೈನ ಜೀವನದಲ್ಲಿ ಕೇಳಿದಂಥ ಸಂದರ್ಭ, ಆ ಸನ್ನಿವೇಶನ ಕೇಳಿದಾಗ ಅವನ ಬಟ್ಟೆಗಳನ್ನು ಹರಿದುಕೊಂಡು ದೇವರ ಬಳಿಗೆ ಹೋಗಿ ಪ್ರಾರ್ಥಿಸಕ್ಕೆ ಹೋದನು. ಹಲ್ಲೆಲೂಯಾ ಹಲ್ಲೆಲೂಯಾ. ಇವತ್ತು ನಮ್ಮ ಪಟ್ಟಣಗಳಲ್ಲಿ ನಡೀತಿರುವ ಕಾರ್ಯ ನಾವು ಅರಿತವರಾಗಿದ್ದೀವಿ. ನಮ್ಮ ದೇಶದಲ್ಲಿ ನಡೆಯುವ ಕಾರ್ಯಗಳನ್ನು ನಾವು ಅರಿತವರಾಗಿದ್ದೀವಿ. ನಮ್ಮ ಗ್ರಾಮಗಳಲ್ಲಿ ನಡೀತಾ ಇರುವ ಕಾರ್ಯಗಳನ್ನು ನಾವು ಅರಿತವರಾಗಿದ್ದೀವಿ. ಆದರೆ ನಾವೇನು ಮಾಡ್ತಾ ಇದ್ದೀವಿ? ಮೊರ್ದೆಕೈನ ಜೀವನದಲ್ಲಿ ನೋಡುವಾಗ, ಆ ಸಂಗತಿಗಳನ್ನು ಕೇಳಿದಾಗ ಅವನ ಬಟ್ಟೆಗಳನ್ನು ಹರಿದುಕೊಂಡು ತನ್ನ ದೇವರಾದ ಯೆಹೋವನನ್ನು ನೋಡಿ ಮೊರೆಯಿಟ್ಟು ಪ್ರಾರ್ಥಿಸುವುದಕ್ಕೆ ಆರಂಭಿಸಿದನು. ಆಮೆನ್. ನೀನು ಪ್ರಾರ್ಥಿಸುವಾಗ ನಿನ್ನ ಜನರನ್ನು ರಕ್ಷಿಸೋಕ್ಕೆ ದೇವರು ಸಿದ್ಧನಾಗಿದ್ದಾನೆ. ಆಮೆನ್. ನೀನು ಪ್ರಾರ್ಥಿಸುವಾಗ ನಿನ್ನ ಜನರನ್ನು ರಕ್ಷಿಸುವುದಕ್ಕೆ, ನಿನ್ನ ಜನರನ್ನು ಬಿಡಿಸೋದಕ್ಕೆ ಆತನು ಸಿದ್ಧನಾಗಿದ್ದಾನೆ. ಈ ಸಮಯದಲ್ಲಿ ನಮ್ಮ ಪ್ರಾರ್ಥನೆಯನ್ನು ದೇವರು ನೋಡುವವನಾಗಿದ್ದಾನೆ. ಈ ಎಸ್ತೇರ್ ಪುಸ್ತಕದಲ್ಲಿ ನಾವು ನೋಡುವಾಗ ಅವನು ಅಳಲಿ ತೊಳೆದಾಗ, ಅವನು ಪ್ರಾರ್ಥಿಸಿ, ಅವನು ದೇವರವನ್ನು ನೋಡಿ ವಿನ್ನಪ ಮಾಡುವಾಗ ದೇವರು ಅದಕ್ಕೆ ಒಂದು ಯೋಜನೆಯನ್ನು ವ್ಯಕ್ತಪಡಿಸಿದನು. ಇಲ್ಲಿ ನೋಡುವಾಗ ಎಸ್ತೇರಳ ಪುಸ್ತಕದಲ್ಲಿ ಮೊರ್ದೆಕೈನ ಪ್ರಾರ್ಥನೆ ಮಾಡಿ ಮುಗಿಯುವ ದಿನದಲ್ಲಿ ದೇವರು ಎಸ್ತೇರಳೆಂಬ ಒಬ್ಬ ರಾಣಿಯನ್ನು ದೇವರು ನೇಮಿಸಿದ ಆ ಚಿತ್ತವನ್ನು ದೇವರು ಮಾಡಕ್ಕೆ ಪ್ರಾರಂಭಿಸಿದನು. ಇಲ್ಲಿ ನೋಡುವಾಗ 14ನೇ ವಚನ ಓದಿ, 4:14. ನೀನು ಈಗ ಸುಮ್ಮನಿದ್ದು ಬಿಟ್ಟರೆ ಬೇರೆ ಕಡೆಯಿಂದ ಯೆಹೂದ್ಯರಿಗೆ ಸಹಾಯವು ವಿಮೋಚನೆ ಉಂಟಾಗುವುದು, ಯೆಹೂದ್ಯರಿಗೆ ಸಹಾಯವು ರಕ್ಷಣೆ ಉಂಟಾಗುವುದು. ನೀನಾದರೂ ನಿನ್ನ ತಂದೆಯ ಮನೆಯವರೊಡನೆ ನಾಶನವಾಗುವಿ. ಇದಲ್ಲದೆ ನೀನು ಇಂಥ ಸಂದರ್ಭಕ್ಕಾಗಿಯೇ ಹಲ್ಲೆಲೂಯಾ. ಸ್ವಲ್ಪ ಗಮನಿಸಿ ಸಹೋದರ ಸಹೋದರಿಯರೇ, ಇಲ್ಲಿ ಮೊರ್ದೆಕೈ ಎಸ್ತೇರಳನ್ನು ನೋಡಿ ಹೇಳಿದ್ರೆ, ಎಸ್ತೇರಳು ಒಂದು ಅನಾಥಲಾದ ಮಗು. ಆ ಅನಾಥಲನ್ನು ದೇವರು ಏನು ಮಾಡಿದ್ರು? ತನ್ನ ಕ್ರಿಯಕ್ಕಾಗಿ, ತನ್ನ ಯೋಜನೆಗಾಗಿ ರಾಣಿಯಾಗಿ ಪಟ್ಟಾಭಿಷೇಕ ಮಾಡಿಸಿದ್ರು. ಇವತ್ತು ನಿನ್ನನ್ನು ರಕ್ಷಿಸೋದಕ್ಕೆ ಕಾರಣ ಏನು ಗೊತ್ತಾ? ಒಂದು ಕಾಲ ಬರುತ್ತೆ, ಆವಾಗ ನೀನು ಮೊಣಕಾಲು ಊರಿ ಪ್ರಾರ್ಥಿಸಬೇಕು. ಈ ಪಟ್ಟಣದಲ್ಲಿ ನಿನ್ನನ್ನು ಯಾಕೆ ಇಟ್ಟಿದ್ದಾರೆ? ಈ ಭಾರತ ದೇಶದಲ್ಲಿ ಯಾರಿಗೂ ಇಲ್ಲದ ಒಂದು ಸ್ಥಾನ ನಮಗಾಕೆ ಕೊಟ್ಟಿದ್ದಾರೆ? ಯಾರಿಗೂ ಸಿಗದಂಥ ರಕ್ಷಣೆ ನಮಗೆ ಯಾಕೆ ಕೊಟ್ಟಿದ್ದಾರೆ? ನಾವು ಸ್ವಲ್ಪ ಯೋಚನೆ ಮಾಡಬೇಕಾದದ್ದು ಸಮಯ ಇದು. ಯೆಹೂದ್ಯರು ಸಮಸ್ತ ಯೆಹೂದ್ಯರನ್ನು ಸಾಯಿಸಬೇಕು ಎಂಬ ಹಾಮಾನನ ತಂತ್ರವನ್ನು ಮೊರ್ದೆಕೈಗೆ ದೇವರು ಪ್ರಕಟಗೊಳಿಸಿದಾಗ ಅವನು ಪ್ರಾರ್ಥಿಸಿ ದೇವರ ಜನರಿಗೆ ಬಿಡುಗಡೆ ತರುವುದಕ್ಕೆ ಆತನ ಮುಂದಾದನು. ಇವತ್ತು ದೇವರು ನಿನ್ನನ್ನು ನಂಬುತ್ತಾ ಇದ್ದಾನೆ. ನಿನ್ನ ಪಟ್ಟಣಕ್ಕಾಗಿ, ನಿನ್ನ ದೇಶಕ್ಕಾಗಿ ನೀನು ಪ್ರಾರ್ಥಿಸುವೆಯಾ? ಇವಾಗ ನಮ್ಮ ದೇಶದಲ್ಲಿ ನಡೆಯುವ ಕಾರ್ಯಗಳು ಯಾವ ಕಾರ್ಯದಿಂದ ಬದಲಾಗೋದಿಲ್ಲ. ಒಂದೇ ಒಂದು ಕಾರ್ಯ ಬದಲಾಯಿಸೋದಾದರೆ ನಿನ್ನ ಮೊಣಕಾಲುವಿನ ಪ್ರಾರ್ಥನೆ ಮಾತ್ರ. ನೀನು ಪ್ರಾರ್ಥಿಸುವುದಾದರೆ ಒಬ್ಬ ಎಸ್ತೇರಳನ್ನು ದೇವರು ಎಬ್ಬಿಸಲು ಸಿದ್ಧ. ಆತನಿಗೆ ಸಾಧ್ಯ. ನೀನು ಪ್ರಾರ್ಥಿಸುವುದಾದರೆ ಮಗು, ಸಹೋದರಿ, ನೀನು ಪ್ರಾರ್ಥಿಸುವುದಾದರೆ, ಕಣ್ಣೀರಿನಿಂದ ಪ್ರಾರ್ಥಿಸುವುದಾದರೆ, ಯೆಹೂದ್ಯರನ್ನು ರಕ್ಷಿಸಿದ ದೇವರು ನಿನ್ನ ದೇಶವನ್ನು, ನಿನ್ನ ಜನಗಳನ್ನು ರಕ್ಷಿಸಲು ಸಿದ್ಧ. ಆ ಮೊರ್ದೆಕೈನ ಮಾತನ್ನು ಕೇಳಿದಾಗ ಆ ಮೊರ್ದೆಕೈ ಹೇಳ್ತಾನೆ, ನೀನು ಇನ್ನು ಮೌನವಾಗಿರುವುದಾದರೆ, ಇದು ನಮ್ಮ ಮೌನವಾಗಿರುವಂಥ ಸಮಯ ಅಲ್ಲ. ದೇವರ ಸನ್ನಿಧಿಗೆ ಬಂದು ನಮ್ಮ ಹೃದಯಗಳನ್ನು ಅರಿದುಕೊಂಡು ನಮ್ಮ ಎಲ್ಲ ಕಾರ್ಯಗಳನ್ನು ದೇವರ ಮುಂದೆ ನಾವು ತೆಗೆದುಹಾಕಿಬಿಟ್ಟು ನಮ್ಮ ಸ್ವಾರ್ಥತೆ ಎಂಬ ಬಟ್ಟೆಯನ್ನು ಬಿಚ್ಚಿ, ನಮ್ಮ ನೀತಿ ಎಂಬ ಬಟ್ಟೆಯನ್ನು ಹರಿದು ಹಾಕಿ ದೇವರ ಸನ್ನಿಧಾನದಲ್ಲಿ ಆತನನ್ನು ನಾವು ನೋಡುವಾಗ ಆತ ನಮ್ಮ ಪ್ರಾರ್ಥನೆ ಕೇಳುವನಾಗಿರ್ತಾನೆ. ಆಮೆನ್. ಈ ಟೋರ್ಡ್ ಹಿಸ್ ಕ್ಲಾತ್, ಬಟ್ಟೆಗಳನ್ನು ಹರಿದುಕೊಂಡರಂದರೆ ಈಗ ಅನೇಕ ಕ್ರೈಸ್ತರಲ್ಲಿ ಹೆಮ್ಮೆ ಬಂದ್ಬಿಟ್ಟಿದೆ. ಈ ಹೆಮ್ಮೆ ಎಂಬ ಬಟ್ಟೆಯನ್ನು ನಾವು ಹರಿದುಕೊಳ್ಳಬೇಕು.
ಯಾರಿಗಾದ್ರೂ ಹೆಮ್ಮೆ ಇರೋದಾದರೆ ಇವತ್ತು ಅದನ್ನು ತೆಗೆದುಹಾಕಿಬಿಡಿ. ಇವತ್ತು ನಿನ್ನಲ್ಲಿ ಅತಿ ನೀತಿವಂತಿಕೆ, ನನ್ನನ್ನು ಬಿಟ್ಟರೆ ಬೇರೆ ಯಾರು ನೀತಿವಂತರು ಇಲ್ಲ ಎಂಬುದಾದ್ರೆ ಆ ವಸ್ತ್ರವನ್ನು ತೆಗೆದುಹಾಕ್ಬಿಟ್ಟು ದೇವರ ಸನ್ನಿಧಾನಕ್ಕೆ ಬನ್ನಿ. ಅಹಂಕಾರದಿಂದ ಇರುವುದಾದರೆ ಆ ಅಹಂಕಾರ ಎಂಬ ವಸ್ತ್ರವನ್ನು ತೆಗೆದುಬಿಟ್ಟು ದೇವರ ಸನ್ನಿಧಿಗೆ ಬಂದು ನೀನು ಮೊರೆ ಇಡುವಾಗ ದೇವರು ನಿನಗಾಗಿ ರಕ್ಷಣೆ ಕಾರ್ಯವನ್ನು ಮಾಡುವನಾಗಿದ್ದಾನೆ. ಆಮೇಲೆ ನಾವು ಯಾವುದನ್ನು ತೆಗೆದುಹಾಕಬೇಕು ಅದನ್ನು ತೆಗೆದುಹಾಕೇ ಬಿಡಬೇಕು. ದೇವರ ಸನ್ನಿಧಿಗೆ ಬರುವಾಗ ನಾವು ಆತನೊಂದಿಗೆ ನಾವು ಸೇರಿ ಪ್ರಾರ್ಥಿಸುವರಾಗಿ ಬರಬೇಕಾದ್ರೆ ನಮ್ಮ ಸ್ವಂತ ಕಾಲನ್ನು ತೆಗೆದು ಬಿಟ್ಟು ಬರಬೇಕಾಗಿದೆ. ಆಗ ಎಸ್ತರ್ ಹೇಳ್ತಾ ಇದ್ದಲೇ, ನೀನು ಮೌನವಾಗಿರುವುದಾದರೆ ಬೇರೆ ಕಡೆ ರಕ್ಷಣೆ. ಒಂದು ವೇಳೆ ಇವತ್ತು ದೇವರು ನಿನ್ನನ್ನು ಇಲ್ಲಿ ತಂದಿಟ್ಟಿದ್ದು ಈ ಕಾರಣದಿಂದಲೇ, ನಿನ್ನನ್ನು ರಾಣಿ ಮಾಡಿದ ಯಾಕೆ ಗೊತ್ತಾ? ನಿನ್ನ ಜನರಿಗೆ ಇಂಥ ವಿಪತ್ತು ಬರುವಾಗ ನೀನು ಅದಕ್ಕೆ ಪ್ರತಿಕ್ರಿಯೆ ಮಾಡಬೇಕೆಂದು ನಿನ್ನನ್ನು ಕರೆತಂದಿದ್ದಾನೆ. ಇವತ್ತು ನಮ್ಮನ್ನು ಯಾತಕ್ಕಾಗಿ ರಕ್ಷಿಸಿದನು? ನಮ್ಮನ್ನು ಯಾಕೆ ಪಟ್ಟಣದಲ್ಲಿಟ್ಟಿದ್ದಾನೆ? ನಮ್ಮನ್ನು ಯಾಕೆ ಈ ಸಭೆಯಲ್ಲಿಟ್ಟಿದ್ದಾನೆ? ನಮ್ಮನ್ನು ಯಾಕೆ ಈ ಪ್ರಾರ್ಥನಾ ಕೂಟಕ್ಕೆ ಕರೆದುಕೊಂಡು ಬಂದಿದ್ದಾನೆ? ನಾವು ಅರಿತುಕೊಳ್ಳೋದು ತುಂಬ ಉತ್ತಮವಾಗಿದೆ. ಮೈ ಡಿಯರ್ ಸಿಸ್ಟರ್ ಆ್ಯಂಡ್ ಬ್ರದರ್ಸ್, ನನ್ನ ಪ್ರಿಯ ಸಹೋದರ ಸಹೋದರಿ, ನಾವು ಯೋಚಿಸುವಂಥ ಸಮಯ. ನಮ್ಮ ಪ್ರಾರ್ಥನೆ ಜೀವನ ಏದೋ ಒಂದು ಸಾಧಾರಣ ಮಟ್ಟವಾದ, ದೇವರೇ ನನಗೆ ಹಸಿವಾದಾಗ ಆಹಾರ ಕೊಡು, ನನಗೆ ಬಡತನದಲ್ಲಿ ಹಣ ಕೊಡು ಅನ್ನೋದೇ ಮಾತ್ರ ಪ್ರಾರ್ಥನೆಯಲ್ಲ. ನಿನ್ನ ಪ್ರಾರ್ಥನೆ ಬೇರೆ ಜೀವಗಳನ್ನು ರಕ್ಷಿಸುವಂಥ ಪ್ರಾರ್ಥನೆಯಾಗಿ ಮಾರ್ಪಡುತ್ತದೆ. ಆ ಪ್ರಾರ್ಥನೆ ಜೀವನ ನಿನ್ನಲ್ಲಿ, ನಿನ್ನ ಕುಟುಂಬದಲ್ಲಿ ಬರುವಾಗ ಈ ಲೋಕದ ಜನರು ಬೇಗನೆ ಬಿಡುಗಡೆ ಒಂದು ಯೇಸುವನ್ನು ಅರಿಯುವಂಥವರಾಗಿ ಮಾರ್ಪಡುತ್ತಾರೆ. ಹಲ್ಲೆಲೂಯಾ. ಇಲ್ಲಿ ಎಸ್ತರಳ ಜೀವನದಲ್ಲಿ ಆ ಮಾತುಗಳನ್ನು ಕೇಳಿದಾಗ 15ನೇ ವಾಕ್ಯದ, ದೆನ್ ಎಸ್ತರ್ ಟೋಲ್ಡ್ ಟು ದೆಮ್ ಅಂಡ್ ರಿಪ್ಲೈಡ್ ಟು ಮೊರ್ದೆಕೈ. ಆಗ ಎಸ್ತರಳು ಪ್ರತ್ಯುತ್ತರವಾಗಿ ಮೊರ್ದೆಕೈಗೆ ಹೇಳುವ ಮಾತನೆಂದರೆ, ಹೋಗು, ನೀನು ಎಲ್ಲ ಸೂಸಾನಿನ ಎಲ್ಲ ಜನರನ್ನು ಕರೆತಂದು ನನಗಾಗಿ ಉಪವಾಸ ಮಾಡಕ್ಕೇಳಿ, ನಾನು 3 ದಿನ ನನ್ನ ದಾದಿಯರೊಂದಿಗೆ ಉಪವಾಸ ಮಾಡುವೆನು. ನಾನು ಉಪವಾಸ ಮಾಡುವಾಗ ನಾನು ಸತ್ತರನು ಪರವಾಗಿಲ್ಲ, ನಾನು ನಾಶವಾಗಿ ಹೋದ್ರೂ ಪರವಾಗಿಲ್ಲ, ನನ್ನ ಜನರಿಗಾಗಿ ನಾನು ದೇವರನ್ನು ಬೇಡವನಾಗಿರುತ್ತೇನೆ. ಇವತ್ತು ಆ ರೀತಿ ತೀರ್ಮಾನ ಮಾಡುವ ಜನರು ಕರ್ನಾಟಕದಲ್ಲಿ ದೇವರು ನೋಡ್ತಾ ಇದ್ದಾರೆ, ನಿನ್ನನ್ನು ನೋಡ್ತಾ ಇದ್ದಾರೆ. ನಾನು ಬಾಳಬೇಕು, ನಾನು ಚೆನ್ನಾಗಿರಬೇಕಾಗಿರೋದಕ್ಕೆ ಪ್ರಾರ್ಥನೆ ಬೇಕಾಗಿಲ್ಲ. ಕಾರಣ ಎಲ್ಲರೂ ಚೆನ್ನಾಗಿ ಜೀವಿಸ್ತಾ ಇದ್ದಾರೆ. ದೇವರನ್ನು ಅರಿತವರು ಹಣವಂತರಾಗಿದ್ದಾರೆ, ದೇವರನ್ನು ಅರಿದವರು ಹಣವಂತರಾಗಿದ್ದಾರೆ. ದೇವರನ್ನು ಅರಿತವರು ಮನೆಗಳಿದೆ, ದೇವರನ್ನು ಅರಿದವರಿಗೆ ಮನೆಗಳಿದೆ. ಆದರೆ ರಕ್ಷಣೆ ಯಾರಿಗೂ ಇಲ್ಲ, ಒಬ್ಬರಿಗೆ ಮಾತ್ರ, ಯೇಸುವನ್ನು ಅರಿತವರಿಗೆ ಮಾತ್ರವೇ. ನಿನ್ನ ರಕ್ಷಣೆ ಬೇರನ್ನು ರಕ್ಷಿಸುವುದಕ್ಕಾಗಿಯೇ ದೇವರು ಕೊಟ್ಟಿರೋದು. ಆಮೇನ್. ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಇವತ್ತು ನಾನು ಮಾಡಬೇಕಾದ ಡ್ಯೂಟಿ, ವಾಟ್ ಇಸ್ ಮೈ ಡ್ಯೂಟಿ? ವಾರ್ತೆಯನ್ನು ಕೇಳಿದಲು ಎಸ್ತೇರು. ನೀನು ಕೇಳ್ತಾ ಇದೀಯ ಅಮ್ಮ, ಇದನ್ನ ಕೇಳ್ತಾ ಇದೆಯಾ? ಎಸ್ತೇರಳು ಮಾಡಿದ ಕಾರ್ಯವನ್ನು ನೀನು ಕೇಳ್ತಾ ಇದೆಯಾ? ಅದು ನಾವೇನು ಮಾಡಬೇಕು? ಎಸ್ತೇರಳ ತೀರ್ಮಾನ, ನಾನು ಸತ್ತರೂ ಸಾಯುವೆ, ಜೀವ ಹೋದರೆ ಎಲ್ಲೋಗುತ್ತೆ? ಪರಲೋಕಕ್ಕೆ ಹೋಗ್ತೀವಿ. ಆಮೇನ್. ಉಪವಾಸ ಮಾಡೋಣ, ಪ್ರಾರ್ಥಿಸೋಣ, ಸಾಯೋಣ, ಎಲ್ಲಿಗೆ ಹೋಗೋಣ? ಪರಲೋಕ. ಎಷ್ಟು ದಿನ ಪರಲೋಕ ಹೋಗ್ಬೇಕಂತ ಆಸೆ ಇದೆ? ದೇವರಿಗಾಗಿ ಜೀವಿಸೋಣ. ಆಮೇನ್. ನಾವಿಲ್ಲಿ ಸತ್ರ ಎಲ್ಲಿ ಹೋಗ್ತೀವಿ? ನಾನು ದೊಡ್ಡ ಒಂದು ದೊಡ್ಡ ಬಂಗ್ಲೆ ಕಟ್ಟಿ ಅದರಲ್ಲಿ ಎಷ್ಟು ದಿನ ನಾನು ಇರೋಕ್ಕಾಗುತ್ತೆ? ಹಲೋ, ಎಷ್ಟು ದಿನ ಇರೋಕ್ಕಾಗತ್ತೆ? ನಾವು ಸತ್ತು ಮಣ್ಣಾಗಿರೋಲ್ಲ, ಅದು ಅಷ್ಟೊಳಗೆ ಜಗಳ ಬಂದ್ಬಿಡುತ್ತೆ ಅಲ್ಲಿ. ನನಗೆ ನಿನಗೆ, ನನಗೆ ನಿನಗೆ, ನಮಗೆ ಏನು ಇಲ್ಲದಿದ್ರೂ ಪರವಾಗಿಲ್ಲ, ದೇವರ ಕೃಪೆ ಇದ್ದರೆ ಸಾಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಮಾತನ್ನೆಲ್ಲ ನಾನು ತುಂಬ ಸಂತೋಷ. ನಾನು ಯೌವನಸ್ಥನಾಗಿ ನಾನು ರಕ್ಷಣೆ ಹೊಂದಿದಾಗ ನಾನು ಒಂದು ಕಾರ್ಯ ಹೇಳಿದೆ. ನನಗೆ ಪ್ರಾರ್ಥನೆ ಅಂಶಗಳು ತುಂಬ ಬೈಬಲಲ್ಲಿ ನನಗೆ ನನ್ನ ಮುಟ್ಟಿದ ಕಾರ್ಯ. ಎಸ್ತೇರಳ ಪುಸ್ತಕ ನನ್ನ ಜೀವನ ಬದಲಾಯಿಸಿದ ಪುಸ್ತಕ. ನೆಹೆಮೀಯನ ಪುಸ್ತಕ ನನ್ನ ಜೀವನ ಬದಲಾಯಿಸಿದ ಪುಸ್ತಕ. ಆದಿಕಾಂಡ 18ನೇ ಅಧ್ಯಾಯ ನನ್ನ ಜೀವನ ಬದಲಾಯಿಸಿದ ಪುಸ್ತಕ. ಕಾರಣ ಪ್ರಾರ್ಥನೆ ಶಕ್ತಿ ಏನೆಂದು ಅರಿತುಕೊಳ್ಳೋದಕ್ಕೆ ನನಗೆ ಸಹಾಯ ಮಾಡಿತು. ಇವತ್ತೆಷ್ಟು ಜನ ಆ ರೀತಿ ನನ್ನ ಬೈಬಲ್ ನನ್ನ ಮಾರ್ಪಡಿಸಿದಂತ ಹೇಳೋಕ್ಕೆ ಸಿದ್ಧರಾಗಿದೆಯಾ? ಇವತ್ತು ನಾವು ಮಾರ್ಪಡೋಣ. ಎಸ್ತೇರ ಹೇಳಿದಳು, ಸೂಸಾನಿನ ಎಲ್ಲ ಜನರನ್ನು ಸೇರಿಸು. ಇವಾಗ ಹೋಗ್ತೀರಾ, ನಾಳೆ ಎಲ್ಲ ಏನು ಮಾಡ್ತೀರಾ ನೀವೆಲ್ಲರೂ? ಬನ್ನಿ, ನಮ್ಮ ಚರ್ಚ್ ಸಭೆಗೆ ಬನ್ನಿ. ಎಷ್ಟು ಜನ ಕರ್ಕೊಂಡು ಬರೋಕ್ಕೆ ರೆಡಿ ಆಗಿದ್ದೀರಾ? ನಾನು ಪ್ರಾರ್ಥನೆ ಮಾಡ್ತೀನಿ, ನೀವು ಪ್ರಾರ್ಥನೆ. ಯಾರಕ್ಕಾಗಿ? ನಮ್ಮ ಜನರಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಬನ್ನಿ ಅಂತ ಕರ್ಕೊಂಡು ಬರೋಕ್ಕೆ ಎಷ್ಟು ಜನ ರೆಡಿ ಆಗಿದ್ದೀರಾ? ಈ ರೀತಿ ನಾವು ಇರಬಾರ್ದು.
ನಾನೇನೋ ಬರ್ತೀನಿ ಬ್ರದರ್, ಐ ವಾಂಟ್ ಅವರ್ ಬ್ಲೆಸ್ಸಿಂಗ್, ನನಗೆ ಇದು ಸಾಕು. ಇಲ್ಲ, ನಿನ್ನ ಜನರೊತ್ತಿಗೆ ಏನು ಹೇಳಿದ್ರು, ಎಸ್ತೇರ್ ಹೋಗಿ ಸೂಸಾನಿನ ಪಟ್ಟಣದಲ್ಲಿ ಎಲ್ಲ ಯೋಧರನ್ನು ಒಂದು ಮಾಡಿ ಉಪವಾಸ ಮಾಡೋಕ್ಕೆ, ನಾನು ಉಪವಾಸ ಮಾಡುತ್ತೇನೆ, ನಾ ಸತ್ತರೂ ಸಾಯುವೆ. ಎಷ್ಟು ಜನ ಸತ್ತರೂ ಸಾಯುವೆ, ನನ್ನ ಪಟ್ಟಣ ರಕ್ಷಣೆ ಹೊಂದಬೇಕನ್ನೋ ಜನ ಎಷ್ಟು ಜನ ಇದ್ದೀರಾ? ಯಾರ ಕೈಯೇ ಬರ್ತಾ ಇಲ್ಲ. ಅಲ್ಲೂಯ್ಯ. ಯಾಕೆ ಪಾಸ್ಟರ್ ನಾನು ಸಾಯಬೇಕು? ನಾನು ದೇವರಲ್ಲಿ ಕೇಳಿದ್ದು ಒಂದೇ, ದೇವರೇ ನನ್ನ ಪ್ರಾರ್ಥನೆ ಜೀವಿತದಲ್ಲಿ ನನ್ನ ರಾಜ್ಯವು ರಕ್ಷಣೆ ಹೊಂದುವವರೆಗೂ ನಾನು ಸಾಯಬಾರದು. ನನ್ನ ದೇಶವು ಯೇಸುವನ್ನು ಅರಿಯುವವರೆಗೂ ನಾನು ಸಾಯಬಾರದು. ನನ್ನ ಕಣ್ಗಳು ನನ್ನ ದೇಶದ ರಕ್ಷಣೆ ನೋಡೇ ನಾನು ಸಾಯಬೇಕು. ಇದು ನನ್ನ ಪ್ರಾರ್ಥನೆ. ನಿಮ್ಮ ಪ್ರಾರ್ಥನೆ ಯಾವುದು? ನನ್ನ ಮನೆ ದೊಡ್ಡ ಬಂಗ್ಲೆ ಆದಮೇಲೆ ನಾನು ಸಾಯ್ತೀನಿ. ನನಗೊಂದು ಒಳ್ಳೆ ಕಾರ್ ನೋಡಬೇಕು ದೇವರೇ. ಕೊಡ್ತಾರೆ ದೇವರ ವಾಕ್ಯ, ಮೊದಲನೇದಾಗಿ ನಿನ್ನ ದೇವರ ರಾಜ್ಯಕ್ಕಾಗಿಯೂ ಆತನ ನೀತಿಗಾಗಿಯೂ ತವಕ ಪಡಿರಿ, ಇದೆಲ್ಲವೂ ನಿನ್ನ ಹಿಂದುಗಡೆ ಕೊಡಲ್ಪಡುತ್ತದೆ. ನಿನಗೆ ಕೊಡಲ್ಪಡುತ್ತದೆ. ಯಾವುದೆಲ್ಲ ಕೊಡಲ್ಪಡುತ್ತೆ? ಕಾರ್ ಕೊಡಲ್ಪಡುತ್ತೆ, ಬಂಗ್ಲಾ ಕೊಡಲ್ಪಡುತ್ತೆ, ಎಲ್ಲ ಅದನ್ನು ನೀನೇನು ಮಾಡಬೇಕು? ದೇವರನ್ನು ಹುಡುಕೋದಕ್ಕೆ ಮುಂದೆ ಹೋಗಬೇಕು. ದೇವರ ಕಾರ್ಯಗಳನ್ನು ಮಾಡೋದಕ್ಕೆ ಮುಂದೆ ಹೋಗಬೇಕು. ಇವತ್ತೆಷ್ಟು ಜನ ಆ ಪ್ರಾರ್ಥನಾ ಜೀವಿತ ನನಗೂ ಬೇಕು. ನನ್ನ ಪ್ರಾರ್ಥಿಸುವ ಜೀವನದಲ್ಲಿ ನಾನು ಮೇಲೆ ಬರಬೇಕು. ಇನ್ನೊಂದು ಹಂತಕ್ಕೆ ನಾನು ಹೋಗಬೇಕು. ಇವತ್ತು ನಾನೇನೋ ನನ್ನ ಬಲಕ್ಕಾಗಿ ನಾನು ಪ್ರಸಂಗ ಮಾಡ್ತಾ ಇಲ್ಲ. ದೇವರ ಆತ್ಮನ ಹೇಳಿದ್ದನ್ನು ನಿಮಗೆ ಕಲಿಸ್ಕೊಡ್ತಾ ಇದ್ದೀನಿ. ಪ್ರಾರ್ಥಿಸುವವರನ್ನ ದೇವರು ಹುಡುಕ್ತಾ ಇದ್ದಾನೆ. ಈಗ ಪಟ್ಟಣವನ್ನು ನಾಶ ಮಾಡದೆ ಒಡುಕಿನಲ್ಲಿ, ಪೌಳಿಯ ಒಡುಕಿನಲ್ಲಿ ನಿಂತು ಪ್ರಾರ್ಥಿಸುವ ಒಬ್ಬನನ್ನು ನಾನು ಹುಡುಕುತ್ತಾ ಇದ್ದೇನೆ. ನೀನು ಪ್ರಾರ್ಥಿಸುವುದಾದರೆ ನಿನ್ನ ಪಟ್ಟಣಕ್ಕೆ ಕ್ಷೇಮವನ್ನು ನಾನು ದಯಪಾಲಿಸಿದ ಎಜೆಕಲಿಗೆ ಹೇಳಿದ ಮಾತು ಇವತ್ತು ನಿನ್ನನ್ನು ನಾನು ನೋಡಿ ದೇವರು ಹೇಳ್ತಾ ಇದ್ದಾರೆ. ಎಷ್ಟು ಜನ? ಒಬ್ಬರಿದ್ದರೆ ಸಾಕು ದೇವರಿಗೆ. ಆ ಒಬ್ಬನು ನಾನೆನ್ನೋರು ಮಾತ್ರ ಎದ್ದು ನಿಂತುಕೊಳ್ಳಿ. ನಾನು ನಿಲ್ಲುತ್ತೀನಿ ಪೌಳಿಯ ಒಡುಕಿನಲ್ಲಿ, ನನ್ನ ಪಟ್ಟಣಕ್ಕಾಗಿ, ನನ್ನ ಕುಟುಂಬಕ್ಕಾಗಿ, ನನ್ನ ರಾಜ್ಯಕ್ಕಾಗಿ, ನನ್ನ ದೇಶಕ್ಕಾಗಿ ನಾನು ಎಸ್ತರಲ್ಲಂತೆ ನಿಲ್ಲುತ್ತೇನೆ ಅನ್ನೋರು ಮಾತ್ರ ನೀವು ಇರುವ ಸ್ಥಳಗಳಲ್ಲಿ ಎದ್ದು ನಿಂತು ನನ್ನೊಟ್ಟಿಗೆ ನೀವು ಪ್ರಾರ್ಥನೆ ಮಾಡೋಕ್ಕೆ ಹೋಗ್ತಾ ಇದ್ದೀರಾ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ನಾನಿದ್ದೀನಪ್ಪ, ನಾನಿದ್ದೀನಿ, ನನ್ನನ್ನು ನಂಬು. ನನ್ನ ಪ್ರಾರ್ಥನೆ ಜೀವಿತದಲ್ಲಿ ಇನ್ನೊಂದು ಹಂತ ನಾನು ಮೇಲೆ ಹೋಗಬೇಕು. ನಿಜವಾಗಿ ಈ ರೀತಿ ನನಗಿದೇನವರು ಮುಂದ್ಗಡೆ ಬಂದು ನೀವು ಮೊಣಕಾಲೂರಿ ನಾವು ಪ್ರಾರ್ಥಿಸೋಣ. ಕೆಲವೊಂದು ಸಮಯ ನೀವು ಇರುವ ಜಾಗದಲ್ಲಿ ಹಾಗೆ ಸೀಟಿಂದ ಹೊರಗಡೆ ಬಂದಿದ್ದು ಪ್ರಾರ್ಥನಾ ದಿನಗಳಾಗಿರೋದ್ರಿಂದ ನಾವು ಮುಂದೆ ಬಂದು ನಾವು ಪ್ರಾರ್ಥಿಸೋಣ. ಥ್ಯಾಂಕ್ ಯು ಲಾರ್ಡ್. ರಾಬಾ ಖಾಬಾ ಧುನಾ ಗಾದ ಲಾಬಾ. ಒಂದು ಪ್ರಾರ್ಥನಾ ಅಭಿಷೇಕವು ನಮ್ಮನ್ನು ದೇವರು ತುಂಬಿಸುವಂತೆ ನಾವು ಪ್ರಾರ್ಥಿಸಕ್ಕೆ ಹೋಗ್ತಾ ಇದ್ವಿ. ವಿ ಡು ನಾಟ್ ವಾಂಟ್ ಟು ಲಿಮಿಟ್ ಅವರ್ ಸೆಲ್ಫ್. ವಿ ವಾಂಟ್ ಟು ಸಿ ಎನ್ ಎಕ್ಸ್ಟ್ರಾ ಗ್ರೋತ್ ಇನ್ ಅವರ್ ಪ್ರೇಯರ್ ಲೈಫ್. As we learn today, as we heard today from the word of God, says that prayer life brings a close relationship to God. Prayer life brings a separation in our life. ಪ್ರಾರ್ಥನೆ ಜೀವನವು ನಮ್ಮನ್ನು ದೇವರಿಗೆ ನಿಕಟವಾಗಿ ಸೇರಿಸುತ್ತೆ. ಪ್ರಾರ್ಥನೆಯ ಜೀವಿತವು ನಮ್ಮನ್ನು ಬೇರ್ಪಡಿಸುವಂಥದ್ದಾಗಿರುತ್ತದೆ. ಪ್ರಾರ್ಥನಾ ಜೀವಿತವು ನಮಗೆ ದೇವರ ರಹಸ್ಯಗಳನ್ನು ಪ್ರಕಟಪಡಿಸುವಂಥದ್ದಾಗಿರುತ್ತದೆ. ಪ್ರಾರ್ಥನೆಯ ಜೀವಿತವು ಬೇರೆ ಜನರಿಗೆ ಜೀವವನ್ನು ತರುವಂಥದ್ದು. ನಿನ್ನ ಪ್ರಾರ್ಥನೆ ಮುಖಾಂತರವಾಗಿ ಅಳಿದು ಹೋಗುವವರನ್ನ ರಕ್ಷಿಸುವಂಥ ಮಾಡುವ ಕಾರ್ಯಗಳಾಗಿರುತ್ತದೆ. ನಾವು ಕಲಿತುಕೊಂಡವಿ. ಎಲ್ಲರೂ ಬಾಯಿಗಳನ್ನು ತೆರೆದು ದೇವರನ್ನು ನೋಡಿ ಕೇಳಿ, ಅಪ್ಪ ನನಗೆ ಆ ಪ್ರಾರ್ಥನಾ ಅಭಿಷೇಕ ಬೇಕು. ಎಲ್ಲರೂ ಮಾತನಾಡಿ, ದೇವರೊಟ್ಟಿಗೆ ಮಾತನಾಡಿ. ಪ್ರಾರ್ಥನೆ ಎಂಬುದು ದೇವರೊಟ್ಟಿಗೆ ಮಾತನಾಡುವುದು. ನೀನು ಚಿಕ್ಕವನಾಗಿರ್ಬೋದು, ಹಿರಿಯವರಾಗಿರ್ಬೋದು, ವಯಸ್ಸಾಗದವರಿರ್ಬೋದು, ವಯಸ್ಕರಾಗಿರ್ಬೋದು, ಯಾರೇ ಆಗಿರ್ಬೋದು, ನೀನು ಪ್ರಾರ್ಥಿಸುವಾಗ ದೇವರನ್ನ ಪ್ರಾರ್ಥನೆ ಕೇಳಿ, ಯೇಸುವೇ ನನಗೆ ಒಂದು ಪ್ರಾರ್ಥನಾ ಅಭಿಷೇಕ ಇರ್ತಾರೆ. ಇವತ್ತು ನನಗಾಗಿ ನೀನು ಮಾತನಾಡಿದೆಯಲ್ಲ, ಈ ದಿನದಲ್ಲಿ ನನ್ನೊಂದಿಗೆ ನೀನು ಮಾತನಾಡಿದೆ, ನನಗೆ ಆ ಪ್ರಾರ್ಥನಾ ಅಭಿಷೇಕ ಬೇಕು.
ನನಗೆ ಆ ಪ್ರಾರ್ಥನೆ ಅಭಿಷೇಕ ಬೇಕು. ನಾನು ನಿನ್ನೊಂದಿಗೆ ಸೇರಿ ಯೇಸು ಹೇಳಿಕೊಟ್ಟಿದ್ದ ಪ್ರಾರ್ಥನೆಯಲ್ಲಿ ಶಿಷ್ಯರಿಗೆ ಹೇಳಿದ ರೀತಿ ನಾನು ನನ್ನ ಕೋಣೆಗೆ ಬಂದು ನನ್ನ ಕೋಣೆಯೊಳಗೆ ಪ್ರತ್ಯೇಕವಾಗಿ ಬಂದು ನನ್ನ ಹೃದಯದ ಅಂತರಾಳದಿಂದ ನನ್ನ ದೇವರನ್ನು ಹುಡುಕುವ ಅನುಭವಗಳು ನನಗೆ ನನ್ನ ಪ್ರಾರ್ಥನೆ ಜೀವಿತ ನಾನು ಎಷ್ಟೋ ಹಿಂದಕ್ಕೂ ಸರಿದಿದ್ದೇನೆ. ಆದರೆ ಇವತ್ತು ನನಗಾಗಿ ನೀನು ಮಾತನಾಡಿದೀಯಾ, ನನಗಾಗಿ ನೀನು ಅಪ್ಪ ನನ್ನೊತ್ತಿಗೆ ನೀನು ಮಾತನಾಡಿದೀಯಾ ಅಂತ ಕೇಳಿ ಪ್ರಾರ್ಥಿಸಿ. ಲೀ ಬಾ ಖ ಮಾಂತೋಲ ಬಾ. ಒಂದು ನಿಮಿಷ ಎಲ್ಲರೂ ಸೇರಿ ಪ್ರಾರ್ಥಿಸಿರಿ. ಯೇಸುವೇ ನನ್ನ ತಪ್ಪುಗಳನ್ನು ಕ್ಷಮಿಸು. ಇವತ್ತು ನಾನು ಮಾಡಿದ ತಪ್ಪುಗಳನ್ನು ಅರಿವು ಮುಟ್ಟಿಸಿ ನನ್ನನ್ನು ಮಾರ್ಪಡಿಸೋದಕ್ಕಾಗಿ ನೀನು ಮಾತನಾಡಿದೆಯಲ್ಲ, ಅದಕ್ಕಾಗಿ ಸ್ತೋತ್ರ. ರಹಸ್ಯವನ್ನು ಬಯಲುಪಡಿಸಿದೆಯಲ್ಲ, ಅದಕ್ಕಾಗಿ ಸ್ತೋತ್ರ. ನಾನು ನಿನ್ನ ಸ್ನೇಹಿತನು ಎಂದು ಹೇಳಿದಕ್ಕಾಗಿ ಸ್ತೋತ್ರಪ್ಪ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಕರಗಳನ್ನು ತಟ್ಟುತ್ತಾ ದೇವರ ಆತ್ಮನಂದ ಓ ರಾಬ ಗಾದ ನಾಮ ಶಖ ಬಾಧುಲ ಗ ಮಾಂದ ಲಾಭ ಎಸ್ತರಲ್ಲಿ ಪ್ರಾರ್ಥಿಸಿದ ರೀತಿ, ನಾನು ಸತ್ರನು ಸಾಯುವೆ, ನನ್ನ ಜನರಿಗಾಗಿ ನಾನು ಸತ್ರನು ಸಾಯುವೆ. ನಾನು ಉಪವಾಸ ತೆಗೆದುಕೊಂಡು ನಾನು ಪ್ರಾರ್ಥಿಸುವೆ. ನನ್ನ ಉಡುಪಿ ಪಟ್ಟಣಕ್ಕಾಗಿ, ನನ್ನ ಶಂಕರಪುರಕ್ಕಾಗಿ, ನನ್ನ ಮಂಗಳೂರು ಜಿಲ್ಲೆಗಾಗಿ, ನನ್ನ ಭಾರತ ದೇಶಕ್ಕಾಗಿ, ನನ್ನ ಕರ್ನಾಟಕದ 30 ಜಿಲ್ಲೆಗಳಿಗಾಗಿ ನಾನು ಪ್ರಾರ್ಥಿಸುವಲಾಗಿ ನನ್ನ ಮಾರ್ಪಡಿಸು. ನನ್ನ ಜನರನ್ನು, ನನ್ನ 7 ಕೋಟಿ ಜನರನ್ನು ರಕ್ಷಿಸು ಯೇಸುವೆ. ಈ ಸಮಯದಲ್ಲಿ ನೀನು ಸನ್ನಿಧಾನಕ್ಕೆ ಬಂದಿದ್ದೀನಂತ ಕೇಳಿ ಪ್ರಾರ್ಥಿಸಿರಿ. ಥ್ಯಾಂಕ್ ಯು ಜೀಸಸ್. ಅಪ್ಪ ನಿನ್ನ ಅಭಿಷೇಕ ತುಂಬಿಸಿ ನಡೆಸು. ಕೃಪೆಯಲ್ಲ ತಂದೆಯ, ಈ ಸಮಯದಲ್ಲಿ ನಿನ್ನ ಸನ್ನಿಧಾನದ ನೋಡಿ ನಾವು ಬರುತ್ತಾ ಇದ್ದೀವಿ. ನಿನ್ನ ವಾಕ್ಯವನ್ನು ನಮಗೆ ಹಂಚಿಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ. ನಮ್ಮ ಪ್ರಾರ್ಥನೆಯ ಜೀವಿತ ಮುಖಾಂತರವಾಗಿ ನೀನು ಮಾಡು ಬಯಸುವ ಕಾರ್ಯಗಳನ್ನು ನಿನ್ನ ಜನರೊಂದಿಗೆ ನೀನು ಮಾತನಾಡೋದಕ್ಕಾಗಿ ಸ್ತೋತ್ರ. ನನ್ನೊಂದಿಗೆ ಮಾತನಾಡೋದಕ್ಕೋಸ್ಕರ ನಮ್ಮೊಂದಿಗೆ ನೀನು ಮಾತನಾಡೋದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇನೆ. ಅಯ್ಯ, ಇಂದ ಮುಂದುಗಡೆ ಬಂದು ಮೊಣಕಾಲು ಊರಿದಂಥ ಪ್ರತಿಯೊಬ್ಬರನ್ನು ನಿನ್ನ ಪ್ರಾರ್ಥನಾ ಅಭಿಷೇಕದಿಂದ ತುಂಬಿಸಬೇಕೆಂದು ಪ್ರಾರ್ಥಿಸ್ತಾ ಇದ್ದೀನಪ್ಪ. ಅಯ್ಯೋ, ಈ ಲೋಕವನ್ನು, ಈ ಪಟ್ಟಣವನ್ನು ನಾಶ ಮಾಡದೆ ಒಡುಕಿನಲ್ಲಿ ನಿಂತು ಪ್ರಾರ್ಥಿಸಲು ಒಬ್ಬನನ್ನು ಹುಡುಕುತ್ತಾ ಇದ್ದೇನೆ ಎಂಬ ಮಾತಿಗೆ ರೆಸ್ಪಾನ್ಸ್ ಮಾಡಿ, ಆ ಮಾತಿಗೆ ಪ್ರತಿಕ್ರಿಯೆ ತೋರಿಸಿ ಮುಂದೆ ಬಂದು ನನ್ನ ಪಟ್ಟಣಕ್ಕಾಗಿ, ನನ್ನ ಗ್ರಾಮಕ್ಕಾಗಿ, ನನ್ನ ಜಿಲ್ಲೆಗಾಗಿ, ನನ್ನ ರಾಜ್ಯಕ್ಕಾಗಿ, ನನ್ನ ದೇಶಕ್ಕಾಗಿ ಪ್ರಾರ್ಥಿಸುವೆ ಎಂದು ಮುಂದೆ ಬಂದಿರುವ ಪ್ರತಿಯೊಬ್ಬರನ್ನು ನೀನು ನೋಡಬೇಕೆಂದು ಪ್ರಾರ್ಥಿಸ್ತಾ ಇದ್ದೀನಿ. ಒಬ್ಬೊಬ್ಬರು ನಿನ್ನ ಅಭಿಷೇಕದಿಂದ ತುಂಬಿಸು. ಇವರ ಪ್ರಾರ್ಥನೆ ಜೀವನ ಎಂದು ಇಲ್ಲದ ಒಂದು ಬದಲಾವಣೆ ಉಂಟಾಗಲಿ ಯೇಸುವಿನ ನಾಮದಲ್ಲಿ. ಇವರ ಪ್ರಾರ್ಥನೆ ಜೀವನ ಬೇರೆ ಹಂತಕ್ಕೆ ತಲುಪಲು ಕ್ರಿಯೆ ಮಾಡು. ಇವರ ಪ್ರಾರ್ಥನೆಗೆ ಸದುತ್ತರವನ್ನು ದಯಪಾಡಿಸು. ಇವರು ಪ್ರಾರ್ಥನೆ ಮಾಡುವಾಗ ನೀನು ಮಾತನಾಡಿ ಯೇಸುವೆ. ಇವರು ಮೊಣಕಾಲೂರಿ ಪ್ರಾರ್ಥಿಸುವಾಗ ರಹಸ್ಯಗಳನ್ನು ಬಯಲುಪಡಿಸು. ಇವರು ಪ್ರಾರ್ಥನೆ ಮಾಡುವಾಗ ನಶಿಸಿ ಹೋಗುವ ಜನರಿಗೆ ಪ್ರಲಾಪಿಸುವಂಥ ಒಂದು ಪ್ರಲಾಪದ ಅಭಿಷೇಕದಿಂದ ತುಂಬಿಸು. ಎಸ್ತರಳು ಹೇಳಿದ ಹಾಗೆ ಅವರ ಜೀವನ ಮಾರ್ಪಡಿಸು. ನೀನದು ಮಾಡಕ್ಕೆ ಹೋಗ್ತಾ ಇದೆ, ಅದಕ್ಕಾಗಿ ಸ್ತೋತ್ರ ಅಪ್ಪ. ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಿರುವಂಥ ನಿನ್ನ ಜನರನ್ನು ಮುಟ್ಟಬೇಕೆಂದು ನಾನು ಪ್ರಾರ್ಥಿಸ್ತಾ ಇದ್ದೀನಿ. ಈ ಸಂದೇಶ ಮುಖಾಂತರವಾಗಿ ಅಪ್ಪ, ದೂರದಲ್ಲಿ ಕುಳಿತು ಕೇಳುತ್ತಿರುವ, ನೋಡುತ್ತಿರುವ ಪ್ರತಿಯೊಬ್ಬರು ನನ್ನ ಪ್ರಾರ್ಥನಾ ಅಭಿಷೇಕದ ತುಂಬಿಸು. ಆಯಾ ಪ್ರಾಂತ್ಯಕ್ಕಾಗಿ ಅವರು ಪ್ರಾರ್ಥಿಸಲು, ಪ್ರಲಾಪಿಸಲು ಕೃಪೆ ಮಾಡಿ ನಡೆಸು. ಈ ಸೇವೆಯನ್ನು ಆಶೀರ್ವದಿಸು. ಮತ್ತೊಮ್ಮೆ ನಾಳೆ ಇಲ್ಲಿ ಬರುವಾಗ ಹೊಸ ಸತ್ಯದೊಂದಿಗೆ, ಹೊಸ ಆಲೋಚನೆಯೊಂದಿಗೆ ನಮ್ಮನ್ನು ನಡೆಸು. ನಿನ್ನ ಜನರನ್ನು ಬಲಪಡಿಸು. ಯೇಸುವಿನ ನಾಮದಲ್ಲಿ ಬೇಡು ಹೊಂದುತ್ತೇ ತಂದೆಯೇ. ಆಮೇನ್, ಆಮೇನ್.